So, hello students, namaskar. Welcome to Vedantu Karnataka students. I am master teacher Basavaraj Sir. Now, in class now, we will be focusing on all the 3-mark questions from the chapter. You are in the first, second, third, fourth, fifth. So, these 5 chapters though, most important 3-mark questions in midterm exam goskara barattala adna ನಾವು ಡಿಸ್ಕಸ್ ಮಾಡ್ತಾ ಇದೀವಿ. And all of these questions are very important students. ಯಾಕಂದ್ರೆ when you read these questions, when you revise these questions, ನಿಮಗೆ chapter revision ಆಗೋಗುತ್ತೆ ಒಂದ್ಸತಿ. Students, ನನ್ನ ಸೌಂಡ್ ನಿಮಗೆ ಕ್ಲಿಯರ್ ಆಗಿ ಕೇಳಿಸ್ತಿದ್ರೆ ದ ವಿಡಿಯೋ ಬಿಹೈಂಡ್ ಮೀ ಇಸ್ ವೆರಿ ಕ್ಲಿಯರ್ ಟು ಆಲ್ ಆಫ್ ಯು. ಬೇಗ ಸ್ಟೂಡೆಂಟ್ಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದು ಎಸ್ ಸರ್ ಥಮ್ಸ್ ಅಪ್ ಅಂತ ಏನು ಹಾಕ್ಬಿಡಿ ಸ್ಟೂಡೆಂಟ್. ಬೇಗ ಎಲ್ಲರೂ ಕೂಡ ಬೇಗ ಸ್ಟೂಡೆಂಟ್ಸ್ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಇಫ್ ಐ ಆಮ್ ಪ್ರಾಪರ್ಲಿ ಆಡಿಬಲ್ ಅಂಡ್ ವಿಸಿಬಲ್ ಟು ಆಲ್ ಆಫ್ ಯು. ನೌ ಸ್ಟೂಡೆಂಟ್ಸ್, ನಾನೀಗ ಸ್ಟಾರ್ಟಿಂಗ್ ಅಲ್ಲಿ ನಿಮ್ದು ಪ್ಲಾಂಟ್ ರಿಪ್ರೊಡಕ್ಷನ್, ಹ್ಯೂಮನ್ ರಿಪ್ರೊಡಕ್ಷನ್, ಅದಾದ್ಮೇಲೆ ನಿಮ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಈ 3 ಚಾಪ್ಟರ್ನ ನಾನ್ ಮಾಡಿಸ್ತೀನಿ. ಇದಾದ್ಮೇಲೆ ಗೋಪಿಕಾ ಮ್ಯಾಮ್ ಬಂದ್ಬಿಟ್ಟು ಬರ್ತಾರೆ. ಸ್ಟೂಡೆಂಟ್ಸ್, ಈ ಕ್ವಶನ್ಸ್ 100% ಇಲ್ಲ, ಎಲ್ಲಾ ಕ್ವಶನ್ಸ್ ಆಬ್ವಿಯಸ್ಲಿ ಬರಲ್ಲ, ಇದ್ರ ಒಳಗಡೆನೆ ಕ್ವಶನ್ಸ್ ಬರೋದು, ಇದು ಬಿಟ್ಟು ಬೇರೆ ಕ್ವಶನ್ಸ್ ಬರಕ್ ಹೋಗಲ್ಲ, ಸರಿನಾ? ಸ್ಟೂಡೆಂಟ್ಸ್, ಇನ್ನೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಆ 2 ಮಾರ್ಕ್ಸ್ ಇದೆಯಲ್ಲ, ಆ 2 ಮಾರ್ಕ್ ಕ್ವಶನ್ಸ್ ನ 3 ಮಾರ್ಕ್ಸ್ ಕೂಡ ಕೇಳ್ಬೋದು, ಇಲ್ಲ ಈ 3 ಮಾರ್ಕ್ ಕ್ವಶನ್ಸ್ ನ 2 ಮಾರ್ಕ್ ಆಗಿ ಕೇಳಬಹುದು. ಸೊ ಡಿಪೆಂಡಿಂಗ್ ಅಪಾನ್ ಎಷ್ಟು ಮಾರ್ಕ್ಸ್ ಕೇಳ್ತಿದಾರಲ್ಲ ಅದ್ರ ಮೇಲೆ ನೀವು ಪಾಯಿಂಟ್ಸ್ ಚೇಂಜ್ ಮಾಡಬಹುದು. ಓಕೆನಾ ಸ್ಟೂಡೆಂಟ್ಸ್? ಸೊ ವೇಟ್ ಮಾಡೋದು ಬೇಡ, ಬೇಗ ಸ್ಟೂಡೆಂಟ್ ಸ್ಟಾರ್ಟ್ ಮಾಡುವ ಬನ್ನಿ. Now, first question, students. First question, nodi. The first question says that draw a labeled diagram of transverse section of young anther. ಈ ಯಂಗ್ ಆಂಥರ್ದು ಒಂದು ಟ್ರಾನ್ಸ್ವರ್ಸ್ ಸೆಕ್ಷನ್ ನ ಡ್ರಾ ಮಾಡಕ್ಕೆ ಹೇಳ್ತಾರೆ. ಈ ತರ ನೀವು ಡ್ರಾ ಮಾಡಬೇಕಾಗುತ್ತೆ. ಇದೇ ಸೆಕ್ಷನ್ ಡ್ರಾ ಮಾಡಿ. ಸೊ ಲೆಟ್ಸ್ ಸೇ ಎಕ್ಸಾಂಪಲ್, ನಿಮ್ಗೆ ಇದು ಮಾಡಕ್ ಗೊತ್ತಾಗಿಲ್ಲ, ತುಂಬಾ ಈಸಿ ಇದು. ಇಲ್ಲಾಂದ್ರೆ ಈ ತರ ಮಾಡಿ, ಸುಮ್ಮನೆ ಈ ತರ ಒಂದು ಮಾಡ್ಬಿಡಿ, ಈ ತರ ಸಾಕಿಷ್ಟು, ಈ ತರ ಒಂದು ಮಾಡ್ಬಿಟ್ರೆ ಸಾಕಾಗುತ್ತೆ. ನೀವು ಈ ತರ 1 2 3 4 ಆದ್ಮೇಲೆ ಎಲ್ಲಾದ್ನೂ ಕೂಡ ಜಾಯಿನ್ ಮಾಡ್ಬಿಡಿ ಅಷ್ಟೇ. ಈ ತರ ಮಾಡಿ 1 2 3 4 ಮಾಡ್ಬಿಟ್ಟು ಇದನ್ನ ಫೋಕಸ್ ಮಾಡ್ಕೊಳ್ಳಿ ಅಷ್ಟೇ. ಇಲ್ಲಿ ಫೋಕಸ್ ಮಾಡಾದ್ಮೇಲೆ 4 ಲೇಯರ್ಸ್. ಈ ತರ 4 ಲೇಯರ್ ಮಾಡಿದ್ರೆ 3 ಮಾರ್ಕ್ಸ್ ಈಸಿ ಆಗಿ ಕೊಡ್ತಾರೆ. ಈಗ ಈ ಡಯಾಗ್ರಾಮ್ ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಏನಿಲ್ಲಿ, ಈ ಡಯಾಗ್ರಾಮ್ ಗಿಂತ ಜಾಸ್ತಿ ಇಂಪಾರ್ಟೆಂಟ್ ಲೇಬಲಿಂಗ್ ಇಲ್ಲಿ. ಯಾಕಂದ್ರೆ ಈ 4 ಲೇಯರ್ ಇದೆಯಲ್ಲ, 4 ಲೇಯರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲಿ ಎಲ್ಲಕ್ಕಿಂತ ಔಟರ್ ಮೋಸ್ಟ್ ಏನು, ಎಪಿಡೈಡಮಸ್ ಇಸ್ ದ ಔಟರ್ ಮೋಸ್ಟ್ ಲೇಯರ್. ನಾವು ಆಫ್ಟರ್ ಎಪಿಡೈಡಮಸ್ ಏನ್ ಬರುತ್ತೆ, ಎಂಡೋಥೀಸಿಯಂ, ಅದಾದ್ಮೇಲೆ ಮಿಡಲ್ ಲೇಯರ್. ಸೊ ದೀಸ್ ಆರ್ ದ 3 ಔಟರ್ ಲೇಯರ್ಸ್. 1 2 3 ಔಟರ್ ಲೇಯರ್ ಆಗುತ್ತೆ. ಇದು 3 ಲೇಯರ್ ಬಿಟ್ರೆ ವಾಟ್ ಇಸ್ ದ ಇನ್ನರ್ ಮೋಸ್ಟ್ ಲೇಯರ್? ಆಮೇಲೆ ಒಂದು ಕ್ವೆಶ್ಚನ್ ಕೇಳ್ತಾರೆ, ವಾಟ್ ಇಸ್ ದ ಫಂಕ್ಷನ್ ಆಫ್ ದ ಇನ್ನರ್ ಮೋಸ್ಟ್ ಲೇಯರ್ ಅಂತ ಕೂಡ. ಇಫ್ ಯು ಕ್ಯಾನ್ ನೋಟಿಸ್ ಹಿಯರ್ ಸ್ಟೂಡೆಂಟ್ಸ್, ದ ಇನ್ನರ್ ಮೋಸ್ಟ್ ಲೇಯರ್, ಇಫ್ ಯು ಕ್ಯಾನ್ ನೋಟಿಸ್ ಹಿಯರ್, the innermost layer is called as tapetum. ಆಮೇಲೆ tapetum ದು ಫಂಕ್ಷನ್ ಕೇಳ್ತಾರೆ. ಸ್ಟೂಡೆಂಟ್ಸ್, ಯಾರಾದ್ರೂ ಹೇಳ್ತೀರಾ? Can anyone tell me what is the function of tapetum, students? ಬೇಗ, can anyone tell me what is the function of this tapetum? The main function of this tapetum is to provide nutrition. ಈ tapetum ಇದೆಯಲ್ಲ, it provides nutrition for the growing pollen grains. ಆ ತರನೇ ನೋಡಿ, ಇದಕ್ಕೆ ಸೇಮ್ ಕ್ವೆಶ್ಚನ್ ನ ಈ ತರ ಕೂಡ ಕೇಳಬಹುದು. ನೋಡಿ, ಈ ತರ ಕೂಡ ಕೇಳಬಹುದು. ಈ ಸೇಮ್ ಕ್ವೆಶ್ಚನ್ ಟೆಲ್ ಮಿ ವಾಟ್ ಆರ್ ದ ಲೇಯರ್ಸ್ ಆಫ್ ಮೈಕ್ರೋಸ್ಪೊರಾಂಜಿಯಂ ಅಂತ ಕೇಳ್ತಾರೆ. ನೋಡಿ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಂ. ಸೇಮ್ ಸ್ಟ್ರಕ್ಚರ್, ಅಲ್ಲೂ ಕೂಡ ನೀವು ಮಾರ್ಕ್ ಮಾಡ್ಬೇಕು ಸ್ಟೂಡೆಂಟ್, ಅಲ್ಲೂ ಕೂಡ ನೀವು ಮಾರ್ಕ್ ಮಾಡಬೇಕು. ಏನ್ ಮಾರ್ಕ್ ಮಾಡಬೇಕು? ಔಟರ್ ಮೋಸ್ಟ್ ಲೇಯರ್ ಎಪಿಡೈಡಮಸ್, ಅದಾದ್ಮೇಲೆ ಎಂಡೋಥೀಸಿಯಂ ಸೆಕೆಂಡ್ ಲೇಯರ್, ಅದಾದ್ಮೇಲೆ ನಿಮ್ದು ಮಿಡಲ್ ಲೇಯರ್, ಆಮೇಲೆ ಇನ್ನರ್ ಮೋಸ್ಟ್ ಲೇಯರ್ ಟಪೀಟಮ್. ಸೊ ಈ 4 ಲೇಯರ್ ಮಾಡಿದ್ರೆ ಸಾಕು. ಲೆಟ್ಸ್ ಸೇ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಆಡ್ ಲೇಬಲ್ ಸ್ಪೋರೋಜಿನಸ್ ಟಿಶ್ಯೂ ಅಂತ. ಎಲ್ಲಿ ಬರುತ್ತೆ ಸ್ಟೂಡೆಂಟ್ಸ್ ಗೊತ್ತಾ? ಅದು ವೇರ್ ಯು ಫೈಂಡ್ ಸ್ಪೋರೋಜಿನಸ್ ಟಿಶ್ಯೂ? ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಈ ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗಲ್ಲ. ಯು ಹ್ಯಾವ್ ಟು ನೋಟಿಸ್ ದಿಸ್ ಡಯಾಗ್ರಾಮ್. ನೀವು ಈ ಡಯಾಗ್ರಾಮ್ ನೋಟಿಸ್ ಮಾಡಿದ್ರೆ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಕರೆಕ್ಟ್ ಆಗಿ ಇಲ್ಲಿ ನೋಡಿ, ಈ ಸ್ಪೋರೋಜಿನಸ್ ಟಿಶ್ಯೂ ಇದೆಯಲ್ಲ, ದ ಸ್ಪೋರೋಜಿನಸ್ ಟಿಶ್ಯೂ ಇಟ್ ಇಸ್ ಫೌಂಡ್ ಇನ್ಸೈಡ್ ದ ಟಪೀಟಮ್. ಈ ಟಪೀಟಮ್ ಒಳಗಡೆ ನಿಮ್ದು ಸ್ಪೋರೋಜಿನಸ್ ಟಿಶ್ಯೂ ಸಿಗುತ್ತೆ. ಸೊ ಆ ತರ ಆನ್ಸರ್ ಬರೆದ್ರೆ ಸಾಕು ಸ್ಪೋರೋಜಿನಸ್ ಟಿಶ್ಯೂ ಬಗ್ಗೆ, ಸಾಕಷ್ಟೇ. ನಾವು ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್, ಈ ಕ್ವೆಶ್ಚನ್ ನೋಡಿ, ಟು ಕಮರ್ಷಿಯಲ್ ಯೂಸ್ ಆಫ್ ಪೋಲನ್ ಗ್ರೇನ್ಸ್ ಅಂಡ್ ವಯಬಿಲಿಟಿ ಆಫ್ ಸೊಲನೇಸಿ ಪೋಲನ್. ಸೊ ಪೋಲನ್ ಗ್ರೇನ್ 2 ಅಪ್ಲಿಕೇಶನ್ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ, ಕಮೆಂಟ್ ಸೆಕ್ಷನ್ ಆಗ್ತಾ ಹೋಗಿ. ಪೋಲನ್ ಗ್ರೇನ್ ತಿನ್ಬೋದಾ? ತಿನ್ಬೋದು. ದರ್ ಆರ್ ಮಲ್ಟಿಪಲ್ ಕಂಟ್ರೀಸ್ ಅಲ್ಲಿ ಪೋಲನ್ ಗ್ರೇನ್ಸ್ ತಿಂತಾರೆ ಫಾರ್ ನ್ಯೂಟ್ರಿಷನ್. ಇದೇ ಪೋಲನ್ ಗ್ರೇನ್ಸ್ ನ ಒಂದು ಕುದುರೆಗೂ ಕೂಡ ಕೊಡ್ತಾರೆ, ಫಾರ್ ದ ಹಾರ್ಸಸ್ ಕೂಡ ಕೊಡ್ತಾರೆ. ಸೊ ಪೋಲನ್ ಗ್ರೇನ್ಸ್ ಕ್ಯಾನ್ ಬಿ ಯೂಸ್ ಫಾರ್ ಮಲ್ಟಿಪಲ್ ಥಿಂಗ್ಸ್. ಅದಾದ್ಮೇಲೆ ಪೋಲನ್ ವಯಬಿಲಿಟಿ ಇಂದ ಬರುತ್ತೆ. ವಾಟ್ ಇಸ್ ಪೋಲನ್ ವಯಬಿಲಿಟಿ ಸ್ಟೂಡೆಂಟ್ಸ್? Pollen viability ಅಂತಂದ್ರೆ how long a pollen can stay active
ರಿಲೀಸ್ ಆದ್ಮೇಲೆ ನಾವು ಫಾರ್ ಎಕ್ಸಾಂಪಲ್ ಇನ್ ಸೀರಿಯಲ್ಸ್ ಆಗಿರ್ಬೋದು, ರೈಸ್ ಅಲ್ಲಿ ಆಗಿರ್ಬೋದು 30 ನಿಮಿಷ ಅಷ್ಟೇ. ರೈಸ್ ವೀಟ್ ಅಲ್ಲ, ಬರೀ 30 ನಿಮಿಷ ಅಷ್ಟೇ. ಬಟ್ ಇನ್ ದ ಕೇಸ್ ಆಫ್ ಸೊಲನೇಸಿಯಲ್ಲಿ ಮಂತ್ಸ್ ಗಟ್ಲೆ ವಯಬಲ್ ಇರುತ್ತೆ. ಪೋಲನ್ ಗ್ರೇನ್ಸ್ ಮಂತ್ಸ್ ಗಟ್ಲೆ ವಯಬಲ್ ಇರುತ್ತೆ, ಯೂಸ್ ಮಾಡಬಹುದು ಮಂತ್ಸ್ ಗಟ್ಲೆ ಅದನ್ನ ಪೋಲನ್ ಗ್ರೇನ್. ಸರಿನಾ? ನಾವು ಸ್ಟೂಡೆಂಟ್ಸ್ ನೋಡಿ ಇಲ್ಲಿ, pollen grain are rich source nutrition. Pollen has become fashion in recent years to use pollen tablets as food supplement ಅಂತ ಕೂಡ ಬರೀಬಹುದು ನೀವು. ಈ ತರ ಬರೆದ್ರೆ ಸಾಕು ಸ್ಟೂಡೆಂಟ್ಸ್. ಓಕೆ, SLC ವಿಡಿಯೋ ಮಾಡೋದು ಅನ್ಕೋತೀನಿ ಸ್ಟೂಡೆಂಟ್ಸ್, ಮಾಡೋದು ಅನ್ಕೋತಾ ಇದೀನಿ. ಓಕೆನಾ? ನಮ್ಮ SLC ಎಲ್ಲ ಇನ್ನೊಂದು SLC ಚಾನಲ್ ಅಲ್ಲಿ ಮಾಡೋದು ಅನ್ಕೋತೀನಿ. ಓಕೆನಾ? ನಾವು ಸ್ಟೂಡೆಂಟ್ಸ್ ನಾವು ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, or they can ask you the draw a label diagram of typical anatropous ovule. Same question adu, anatropous ovula, anatropous ovule. Draw the structure of megasporangium. Megasporangium andre enu? Megasporangium is also called as ovule, and here is the entire structure. ಈಗ labeling ಏನು ಮಾಡ್ಬೇಕು ಸ್ಟೂಡೆಂಟ್ಸ್ ಅಲ್ಲಿ? There are 7 main labelings here. 7 main labelings. ಏನಪ್ಪ 7 main labelings? The first labeling is called as the funicle. ನೋಡಿ ಇಲ್ಲಿ ಪಾಯಿಂಟ್ ಮಾಡ್ತಾ ಹೋಗಿ. First labeling is very important, is the funicle. Funicle is the stalk. ಈ ಸ್ಟಾಕ್ ಇದೆಯಲ್ಲ ನೋಡಿ, this is called a stalk. Or the funicle. ಎಲ್ಲಕ್ಕಿಂತ first important. Second is called as hilum. Now what is the meaning of hilum students? Hilum is actually a point of attachment. ಏನ್ point of attachment students? ಇಲ್ಲಿ ನೋಡಿ, ಈ ಫ್ಯೂನಿಕಲ್ ಮತ್ತೆ ಈ ಓವ್ಯೂಲ್, ಎರಡು ಕೂಡ ಈ ಪಾಯಿಂಟ್ ಆಫ್ ಅಟ್ಯಾಚ್ಮೆಂಟ್ ಜಾಯಿನ್ ಆಗ್ತಿದೆ. ಎರಡು ಕೂಡ ಅಲ್ಲಿ ಏನು, ಎರಡು ಕೂಡ ಜಾಯಿನ್ ಆಗ್ತಾ ಇದೆ. ಈ ಫ್ಯೂನಿಕಲ್ ಅಂಡ್ ಓವ್ಯೂಲ್ ಎರಡು ಕೂಡ ಜಾಯಿನ್ ಆಗೋ ಪಾಯಿಂಟ್ ನ ವಿ ಕಾಲ್ಡ್ ಹೈಲಮ್. ದಟ್ ಇಸ್ ಪಾಯಿಂಟ್ ನಂಬರ್ 2. ಪಾಯಿಂಟ್ ನಂಬರ್ 3 ಆರ್ ದ ಇಂಟೆಗ್ಯುಮೆಂಟ್ಸ್. ಇಲ್ಲಿ ನೋಡಿ, ಔಟರ್ ಇಂಟೆಗ್ಯುಮೆಂಟ್ ಅಂಡ್ ಇನ್ನರ್ ಇಂಟೆಗ್ಯುಮೆಂಟ್ ಎರಡು ಕೂಡ. ಏನ್ ಇಂಟೆಗ್ಯುಮೆಂಟ್ಸ್ ಏನ್ ಮಾಡುತ್ತೆ? ಇಂಟೆಗ್ಯುಮೆಂಟ್ಸ್ ಮೇನ್ಲಿ ಹೆಲ್ಪ್ ಇನ್ ಪ್ರೊಟೆಕ್ಟ್ ಮಾಡಕ್ ಹೆಲ್ಪ್ ಮಾಡುತ್ತೆ ಇಂಟೆಗ್ಯುಮೆಂಟ್ಸ್ ಅಲ್ಲಿ. ನಾವು ಸ್ಟೂಡೆಂಟ್ಸ್ ಅದಾದ್ಮೇಲೆ ಇಂಟೆಗ್ಯುಮೆಂಟ್ಸ್ ಆದ್ಮೇಲೆ ಫೋರ್ತ್ ಪಾಯಿಂಟ್ ಇಸ್ ದ ಮೈಕ್ರೋಪೈಲರ್ ಪಾರ್ಟ್. ಏನಪ್ಪಾ ಮೈಕ್ರೋಪೈಲರ್ ಪಾರ್ಟ್ ಅಂತಂದ್ರೆ, ಎಲ್ಲ ಇಂಟೆಗ್ಯುಮೆಂಟ್ಸ್ ಕೂಡ ಕಂಪ್ಲೀಟ್ ಆಗಿ ಜಾಯಿನ್ ಆಗಲ್ಲ. ದೇರ್ ಇಸ್ ಅ ಪಾಯಿಂಟ್ ವೇರ್ ಇಂಟೆಗ್ಯುಮೆಂಟ್ಸ್ ಅಲ್ಲಿ ಜಾಯಿನ್ ಆಗ್ತಾ ಇಲ್ಲ. ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ, ದಿಸ್ ಇಸ್ ದ ಪಾಯಿಂಟ್ ವೇರ್ ಇಂಟೆಗ್ಯುಮೆಂಟ್ಸ್ ಡು ನಾಟ್ ಜಾಯಿನ್. ಆ ಪಾಯಿಂಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಮೈಕ್ರೋಪೈಲರ್ ಪಾಯಿಂಟ್. ಈ ಮೈಕ್ರೋಪೈಲರ್ ಕಂಪ್ಲೀಟ್ ಆಪೋಸಿಟ್ ಇದೆಯಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಚಲಾಸಲ್ ಪಾಯಿಂಟ್. ಪಾಯಿಂಟ್ ನಂಬರ್ 5 ಚಲಾಸಲ್ ಪಾಯಿಂಟ್. ಪಾಯಿಂಟ್ ನಂಬರ್ 6 ಮತ್ತೆ 7 ಏನಪ್ಪಾ? 6 is the nucellus diploid cells. Nucellus is the diploid cells and 7th is the embryo sac. So ಈ 7 ಪಾಯಿಂಟ್ಸ್ ನಿಮ್ ಲೇಬಲಿಂಗ್ ಅಲ್ಲಿ ಇರಲೇಬೇಕು. ಇನ್ anatropous ovule or megasporangium ಅಲ್ಲಿ ಈ 7 ಪಾಯಿಂಟ್ಸ್ ಇರಲೇಬೇಕು. ಏನೇ ಆಗ್ಲಿ 7 ಪಾಯಿಂಟ್ಸ್ ಇರಲೇಬೇಕು. ಸೊ 7 ಅಲ್ಲಿ ಒಂದು ಕೂಡ ಲೇಬಲಿಂಗ್ ಮಿಸ್ ಆದ್ರೆ ಪಕ್ಕಾನೇ ಮಾರ್ಕ್ಸ್ ಬರಲ್ಲ ಸ್ಟೂಡೆಂಟ್ಸ್. ಸೊ ಈ 7 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ನಾವು ಸ್ಟೂಡೆಂಟ್ ಅದು ಬಿಟ್ರೆ ನೋಡಿ, ಎದ್ರ ಕ್ವಶನ್ ಕೇಳ್ತಾರೆ, ಕ್ಯಾರೆಕ್ಟರ್ಸ್ ಆಫ್ ಇನ್ಸೆಕ್ಟ್ ಪಾಲಿನೇಟೆಡ್ ಫ್ಲವರ್ಸ್. ಒಂದು ಫ್ಲವರ್ ಇಟ್ ಈಸ್ ಡೂಯಿಂಗ್ ಇನ್ಸೆಕ್ಟ್ ಪಾಲಿನೇಷನ್, ಅವಾಗ ಅದರಲ್ಲಿ ಫೀಚರ್ಸ್ ಏನಿರುತ್ತಪ್ಪ ನೋಡಿ. ಬ್ರೈಟ್ ಕಲರ್ಡ್ ಪೆಟಲ್ಸ್, ಅಟ್ರಾಕ್ಟಿವ್ ಸೆಂಟ್, ಒಳ್ಳೆ ಜಾಸ್ಮಿನ್ ಸ್ಮೆಲ್ ಬರ್ತಾ ಇರುತ್ತಲ್ಲ, ನೆಕ್ಟರ್ ಆಸ್ ರಿವಾರ್ಡ್. ಸೊ ಇನ್ಸೆಕ್ಟ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಆ ಫ್ಲವರ್ ಅಲ್ಲಿ ಫೀಚರ್ಸ್ ಇರುತ್ತೆ. ಆ ಫ್ಲವರ್ ತುಂಬಾ ರೆಡ್ ಕಲರ್ ಫ್ಲವರ್, ಪಿಂಕ್ ಕಲರ್ ಫ್ಲವರ್ ಇರಬಹುದು. ಆ ಫ್ಲವರ್ ಒಳ್ಳೆ ಸ್ಮೆಲ್ ಬರ್ತಾ ಇರಬೇಕು ಪಾಲಿನೇಟರ್ಸ್ ನ ಅಟ್ರಾಕ್ಟ್ ಮಾಡೋದಕ್ಕೆ. ಆ ಫ್ಲವರ್ ಅಲ್ಲಿ ಒಳ್ಳೆ ನೆಕ್ಟರ್ ಇರಬೇಕು, ಸ್ವೀಟ್ ನೆಕ್ಟರ್ ರಿವಾರ್ಡ್ ಆಗಿ. ನೋಡಿ, ಸ್ಟಿಕ್ಕಿ ರಫ್ ಪೋಲನ್ ಗ್ರೇನ್ಸ್ ಫಾರ್ ಅಟ್ರಾಕ್ಟಿಂಗ್ ದ ಇನ್ಸೆಕ್ಟ್ ಟು ಅಟ್ಯಾಚ್ಮೆಂಟ್ ಟು ದ ಇನ್ಸೆಕ್ಟ್ಸ್. ಸ್ಟಿಗ್ಮಾ ಟು ಸ್ಟಿಕ್ ಟು ದ ಕ್ಯಾಚ್ ದ ಸ್ಟಿಗ್ಮಾ ಇಸ್ ಸ್ಟಿಕ್ಕಿ ಟು ಕ್ಯಾಚ್ ದ ಪೋಲನ್ ಫ್ರಮ್ ದ ಬೈ ದ ಇನ್ಸೆಕ್ಟ್. ಸೊ ಇದೆಲ್ಲ ಇರಬೇಕು. ನೌ ವಾಟ್ ಇಸ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ನೇಮ್ ದ ಟೆಕ್ನಿಕ್ಸ್ ಯೂಸ್ ಟು ಇಟ್. ಸ್ಟೂಡೆಂಟ್ಸ್ ಯಾವ್ದು ಹೇಳ್ತೀರಾ? ಕ್ಯಾನ್ ಎನಿವನ್ ಟೆಲ್ ಮಿ ದ 3 ಟೆಕ್ನಿಕ್ಸ್ ಯೂಸ್ ಇನ್ ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್? ಯಾರು ಹೇಳ್ತೀರಾ? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ವಾಟ್ ಆರ್ ದ 3 ಟೆಕ್ನಿಕ್ಸ್? ಎನಿವನ್ ಇನ್ ದ ಚಾಟ್. What are the 3 techniques used in hybridization? First one is what students? The emasculation. Emasculation ಅಲ್ಲಿ we remove all the anthers. ಎಲ್ಲ anthers remove ಮಾಡ್ತೀವಿ. Second technique is called as bagging. ಅದಾದ್ಮೇಲೆ rebagging. So emasculation, bagging, rebagging. All 3 techniques are part of artificial hybridization. ಈ artificial hybridization ಅಲ್ಲಿ we take one plant, we take one more plant. ಈ ಎರಡು ಪ್ಲಾಂಟ್ ನಾವೇನ್ ಮಾಡ್ತಿದೀವಿ? ಕಂಬೈನ್ ಮಾಡ್ತಿದೀವಿ. ನಮ್ಗೆ ಇಲ್ಲಿ ಬೇಕಾಗಿರೋ ಸ್ವಲ್ಪ ಜೀನ್ಸ್ ತುಂಬಾ ಚೆನ್ನಾಗಿರುತ್ತೆ, ಇಲ್ಲೂ ಕೂಡ ತುಂಬಾ ಜೀನ್ಸ್ ಚೆನ್ನಾಗಿರುತ್ತೆ. ಸೊ ಎರಡನ್ನ ಸೇರಿಸ್ಬಿಟ್ಟು ಒಂದು ಹೊಸ ಪ್ಲಾಂಟ್ ಮಾಡ್ಬಿಡ್ತೀವಿ. ಆರ್ಟಿಫಿಷಿಯಲ್ ಹೈಬ್ರಿಡೈಸೇಷನ್. ಸರಿನಾ? ಅದಾದ್ಮೇಲೆ ವಾಟ್ ಇಸ್ ಟ್ರಿಪಲ್ ಫ್ಯೂಷನ್ ಸ್ಟೂಡೆಂಟ್ಸ್? ಏನಪ್ಪ ಟ್ರಿಪಲ್ ಫ್ಯೂಷನ್ ಅಂದ್ರೆ? ಈ ಟ್ರಿಪಲ್ ಫ್ಯೂಷನ್ ಮತ್ತೆ ಸಿನ್ಗ್ಯಾಮಿ
ಟ್ರಿಪಲ್ ಫ್ಯೂಷನ್ ಮತ್ತೆ ಸಿನ್ಗ್ಯಾಮಿ ಬೋತ್ ಆರ್ ಟೆಕ್ನಿಕಲಿ ಪಾರ್ಟ್ ಆಫ್ ಡಬಲ್ ಫರ್ಟಿಲೈಸೇಷನ್ ಪಾರ್ಟ್ ಎರಡು ಕೂಡ. ನಾವು ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇನ್ ಸಿನ್ಗ್ಯಾಮಿ ಸ್ಟೂಡೆಂಟ್ಸ್, ಇದನ್ನ ನಿಮ್ಗೆ ಅರ್ಥ ಮಾಡಿಸ್ಬೇಕಂದ್ರೆ ಒಂದು ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಡಯಾಗ್ರಾಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಈ ಡಯಾಗ್ರಾಮ್ ಅಲ್ಲಿ ನೋಟಿಸ್ ಮಾಡಬಹುದು, ರೈಟ್ ಇನ್ ದ ಸೆಂಟರ್ ನಮ್ಮ ಹತ್ರ ಸೆಂಟ್ರಲ್ ಸೆಲ್ ಇದೆ ನೋಡಿ. ದಿಸ್ ಇಸ್ ಕಾಲ್ಡ್ ಎ ಸೆಂಟ್ರಲ್ ಸೆಲ್. ದಿಸ್ ಸೆಂಟ್ರಲ್ ಸೆಲ್ ಸ್ಟೂಡೆಂಟ್ಸ್, ಎನಿವನ್, ದಿಸ್ ಸೆಂಟ್ರಲ್ ಸೆಲ್ plus second male gamete, central cell plus second male gamete ಎರಡು ಕೂಡ ಫ್ಯೂಸ್ ಆದ್ರೆ ಏನ್ ಸಿಗುತ್ತೆ ಸ್ಟೂಡೆಂಟ್ಸ್? ಎರಡು ಕೂಡ ಫ್ಯೂಸ್ ಆದ್ರೆ, this central cell plus second male gamete ಫ್ಯೂಸ್ ಆದ್ರೆ we get something called as PEN. ಈ PEN ಮುಂದೆ ಹೋಗ್ಬಿಟ್ಟು ಏನಾಗುತ್ತೆ? PEC ಆಗುತ್ತೆ. ಈ PEC ಮುಂದೆ ಹೋಗ್ಬಿಟ್ಟು ಎಂಡೋಸ್ಪರ್ಮ್ ಡೆವಲಪ್ಮೆಂಟ್ ಆಗುತ್ತೆ. ಸೊ primary endosperm nucleus, primary endosperm cell, and finally the endosperm, and this is called as triple fusion. Now can anyone tell in the chat students, yaadre heltira, what will happen if this egg cell if it fuses with a male gamete? Enagutte? If this egg cell fuse with a male gamete, that will result in a zygote formation. ಆ zygote formation ಆಗತ್ತಲ್ಲ, that is called as syngamy. ಆ syngamy plus triple fusion double fertilization ಆಗುತ್ತೆ. ಓಕೆನಾ ಸ್ಟೂಡೆಂಟ್ಸ್? ಈ ಡಯಾಗ್ರಾಮ್ ಕೂಡ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ದಟ್ ಇಸ್ ಡಯಾಗ್ರಾಮ್ ಆಫ್ ಫೀಮೇಲ್ gametophyte, ಆಲ್ಸೋ ಕಾಲ್ಡ್ as embryo sac. ಸೊ ಡ್ರಾ ದ ಲೇಬಲ್ ಡಯಾಗ್ರಾಮ್ ಆಫ್ ಮೆಚೂರ್ embryo sac. ಸೊ ಎರಡು ಕ್ವಶನ್ ಕೊಟ್ಟರು ಕೂಡ ನಿಮ್ಗೆ both the question refers to the same diagram. ಈ ಡಯಾಗ್ರಾಮ್ ಅಲ್ಲಿ ನೀವು ಆಂಟಿಪೋಡಲ್ಸ್ ಟುವರ್ಡ್ಸ್ ದ ಚಲಾಸಲ್ ಸೈಡ್ AC ಮಾಡಬೇಕು, ಈ ಕಡೆ ಮೇಲೆ AC ಮಾಡಬೇಕು, ಮೇಲೆ AC ಇರುತ್ತೆ ಅವತ್ತು ಕೂಡ. ಕೆಳಗಡೆ ವಿ ಹ್ಯಾವ್ ದ ಎಗ್ ಸೆಲ್, ಎರಡು ಸಿನರ್ಜಿಟ್ಸ್ ಇರುತ್ತೆ. ಬಿಟ್ವೀನ್ ದ ಟು, ಇನ್ಸೈಡ್ ದ ಟು ಸಿನರ್ಜಿಟ್ಸ್ ವಿ ಹ್ಯಾವ್ ದ ಫಿಲಿಫಾರ್ಮ್ ಅಪ್ಯಾರಟಸ್. ಈ ಫಿಲಿಫಾರ್ಮ್ ಅಪ್ಯಾರಟಸ್ ನೀವು ಡ್ರಾ ಮಾಡಿಲ್ಲ ಅಂತ ಅಂದ್ರೆ ಪಕ್ಕಾ ಮಾರ್ಕ್ಸ್ ಪಕ್ಕಾ ಹೋಗುತ್ತೆ. ಯಾಕಂದ್ರೆ ದಿಸ್ ಫಿಲಿಫಾರ್ಮ್ ಅಪ್ಯಾರಟಸ್ ವಿಲ್ ಹೆಲ್ಪ್ ಇನ್ ದ ಗೈಡಿಂಗ್ ದ ಪೋಲನ್ ಟ್ಯೂಬ್ ಗೈಡ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಫಿಲಿಫಾರ್ಮ್ ಅಪ್ಯಾರಟಸ್. ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ಸೆಂಟ್ರಲ್ ಸೆಲ್ ವಿತ್ ಟೂ ಪೋಲಾರ್ ನ್ಯೂಕ್ಲಿಯರ್. ಸೊ ಈ ಎಲ್ಲಾ ಪಾಯಿಂಟ್ಸ್ ಕೂಡ ಆಡ್ ಮಾಡಬೇಕು. ಡನ್. ನಾವು ಸ್ಟೂಡೆಂಟ್ಸ್ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ. ದೇ ಕ್ಯಾನ್ ಆಸ್ಕ್ ಯು ದ ಸ್ಟ್ರಕ್ಚರ್ ಆಫ್ ಫೀಮೇಲ್ ಗೆಮೆಟೋಫೈಟ್. ಯಾವ ಫೀಮೇಲ್ ಗೆಮೆಟೋಫೈಟ್? ಫರ್ಟಿಲೈಸ್ಡ್ ಫೀಮೇಲ್ ಗೆಮೆಟೋಫೈಟ್. ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಇದು. ಯಾಕಂದ್ರೆ ನಾರ್ಮಲ್ ಫೀಮೇಲ್ ಗೆಮೆಟೋಫೈಟ್ ನ ಕೇಳಿದ್ರೆ, ಇಫ್ ದೇ ಆಸ್ಕ್ ಯು ನಾರ್ಮಲ್ ಫೀಮೇಲ್ ಗೆಮೆಟೋಫೈಟ್, ಇದನ್ನ ಡ್ರಾ ಮಾಡಬೇಕು. ನಾರ್ಮಲ್ ಫೀಮೇಲ್ ಗೆಮೆಟೋಫೈಟ್ ಆರ್ ನಾರ್ಮಲ್ embryo sac ಇದನ್ನ ಮಾಡಬೇಕು. ಬಟ್ ಇಫ್ ದೇ ಟೆಲ್ ಯು ಇನ್ ದ ಡಯಾಗ್ರಾಮ್, ಡ್ರಾ ಫರ್ಟಿಲೈಸ್ಡ್ embryo sac ಫರ್ಟಿಲೈಸೇಷನ್ ಆದ್ಮೇಲೆ ಯಾವ ತರ ಕಾಣಿಸುತ್ತಲ್ಲ ಅದ್ರ ಮೇಲೆ ಕೇಳ್ತಾರೆ ತುಂಬಾ ಸತಿ. ಇಲ್ಲಿ ನೋಡಿ, ಅವಾಗ ಇದನ್ನ ಡ್ರಾ ಮಾಡಬೇಕಾಗುತ್ತೆ. ಯು ಹ್ಯಾವ್ ಟು ಡ್ರಾ ದಿಸ್ ಒನ್ ದಟ್ ಟೈಮ್. ಇಲ್ಲಿ ನೀವು ನೋಟಿಸ್ ಮಾಡಬಹುದು, ಆಲ್ ದ ಸಿನರ್ಜಿಟ್ಸ್ ಆರ್ ಡಿಜೆನರೇಟಿಂಗ್, ಆಲ್ ಆಫ್ ದೆಮ್ ಆರ್ ಗಾನ್. ಇಲ್ಲಿ ನೋಟಿಸ್ ಮಾಡಬಹುದು, because of the syngamy there is zygote formation here. Because of triple fusion we have the PEC and PEN development here, primary endosperm nucleus, primary endosperm cell. Adu bitre students, here we can see the antipodal cells are also degenerating. So idu nimdu fertilized embryo sac diagram, idu tumba important agutte. Okay na? Now students, adu bitre nimge ಏನು ಕೇಳ್ತಾರೆ? The product of fertilization in coconut and difference from coconut water. Students, ನೀವು ಎಲ್ಲರೂ ಎಳ್ನೀರು ಕುಡಿತೀರಾ? ನೀವೆಲ್ಲರೂ ಕೂಡ do all of you drink coconut water? ಬೇಗ ಹೇಳಿ ಸ್ಟೂಡೆಂಟ್ಸ್, ಬೇಗ ಹೇಳಿ. ಎಳ್ನೀರು ಕುಡಿತೀರಾ ತಾನೆ? do all of you drink coconut water? ಕುಡಿತೀರಾ? ಬೇಗ ಹೇಳಿ. ಅಕಸ್ಮಾತ್ ನೀವು ಎಳ್ನೀರು ಕುಡಿತಿದ್ರೆ, ನೀವೆಲ್ಲ ಎಳ್ನೀರು, ಇಫ್ ಯು ಡ್ರಿಂಕ್ coconut water, ನೀವು ನೋಟಿಸ್ ಮಾಡಬಹುದು, ಎಳ್ನೀರನ್ನ ಕಟ್ ಮಾಡಿಸ್ಬೇಕಾದ್ರೆ there are two types of material which you eat in coconut or drink in coconut. ಏನಪ್ಪಾ ಅದು? ಒಂದು ನಿಮ್ದು ಎಳ್ನೀರು ಕುಡಿತೀರಾ, ಆ ಎಳ್ನೀರ್ನ ಬಿಟ್ರೆ ಅದು ಕೊಬ್ಬರಿ ಇರುತ್ತೆ. ನೋಟಿಸ್ ಮಾಡಿದೀರಾ? ಕೊಬ್ಬರಿ ತಿಂದಿರಾ ಸ್ಟೂಡೆಂಟ್ಸ್? ಅಲಾಂಗ್ ವಿತ್ ಕೋಕೋನಟ್ ವಾಟರ್ ದೇರ್ ಇಸ್ ಆಲ್ಸೋ ಕೋಕೋನಟ್, ಏನದು ಮೀಟ್ ಅಂತ ಕರೀತೀವಿ, ಕೋಕೋನಟ್ ಮೀಟ್, ಕೊಬ್ಬರಿ ಇರುತ್ತಲ್ಲ. ಈ ಕೊಬ್ಬರಿ ಮತ್ತೆ ನೀರು ಎರಡು ಕೂಡ ಎಂಡೋಸ್ಪರ್ಮ್, ಗೊತ್ತಾ? ಈ ಕೊಬ್ಬರಿ ಮತ್ತೆ ನೀರಿದೆಯಲ್ಲ, ಎರಡು ಕೂಡ ಏನು ಎಂಡೋಸ್ಪರ್ಮ್ ಅದು. ಬಟ್ ದೇರ್ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಎಂಡೋಸ್ಪರ್ಮ್. ಆ ನೀರಿದೆ, ಎಳ್ನೀರು ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪರ್ಮ್, ಮತ್ತೆ ಕೋಕೋನಟ್ ಮೀಟ್ ಇದೆಯಲ್ಲ, ಕೊಬ್ಬರಿ, ದಟ್ ಇಸ್ ಸೆಲ್ಯುಲಾರ್ ಎಂಡೋಸ್ಪರ್ಮ್. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನೋಡಿ.
Endosperm forms the edible kernel, solid part. Liquid part is also endosperm, but this is free nuclear endosperm. Liquid endosperm idu. Liquid endosperm or free ನ್ಯೂಕ್ಲಿಯರ್ ಎಂಡೋಸ್ಪಮ್ ಅಂತ ಕರಿತೀವಿ ನಾವಿಂದು. ಫ್ರೀ ನ್ಯೂಕ್ಲಿಯರ್ ಎಂಡೋಸ್ಪಮ್ ಅಂತ ಕರಿತೀವಿ. ಅದೇ ಮೇಲೆ ಕೊಬ್ಬರಿ ನಾವು ಸೆಲ್ಯುಲಾರ್ ಎಂಡೋಸ್ಪಮ್ ಅಂತ ಕರಿತೀವಿ. ಸೆಲ್ಯುಲಾರ್ ಎಂಡೋಸ್ಪಮ್ ಅಂತ ಕರಿತೀವಿ ಇದನ್ನ. ಸೆಲ್ಯುಲಾರ್ ಎಂಡೋಸ್ಪಮ್ ಅಂತ ಕರಿತೀವಿ. ಆ ತರ ಕೇಳ್ತಾರೆ, ಅರ್ಥ ಮಾಡ್ಕೊಳ್ಳಿ. ಲಿಕ್ವಿಡ್ ಇಸ್ ಫ್ರೀ ನ್ಯೂಕ್ಲಿಯರ್, ಕೊಬ್ಬರಿ ನಿಮ್ದು ಸೆಲ್ಯುಲಾರ್ ಎಂಡೋಸ್ಪಮ್. ಅದು ಬಿಟ್ಟರೆ ಸ್ಟೂಡೆಂಟ್ಸ್, ಅದು ಬಿಟ್ಟರೆ ನಿಮ್ಗೆ ಇಂಥ ಡಯಾಗ್ರಾಮ್ಸ್ ಕೇಳ್ತಾರೆ. ಎಂಬ್ರಿಯೋ ಸ್ಯಾಕ್ ನಿಮ್ದು LS ಆಫ್ ಎಂಬ್ರಿಯೋ ಡ್ರಾ ಮಾಡಕ್ಕೆ ಕೇಳ್ತಾರೆ, ಇಲ್ಲ ಲೀಡ್ ಲೆವೆಲ್ ಡಯಾಗ್ರಾಮ್ ಆಫ್ ಮೊನೊಕಾಟ್ ಸೀಡ್. ಈ ಮೊನೊಕಾಟ್ ಸೀಡ್ ಅಲ್ಲಿ ಕ್ಯಾನ್ ಎನಿವನ್ ಟೆಲ್ ಮೀ ಅದ್ರ ಒಳಗಡೆ ಕಾಟಿಲಿಡನ್ ಇರುತ್ತೆ? ನಿಮ್ಮೆಲ್ಲರಿಗೂ ಗೊತ್ತು. ಮೊನೊಕಾಟ್ ಅಲ್ಲಿ ವಿ ಹ್ಯಾವ್ ಒನ್ ಕಾಟಿಲಿಡನ್. ವಿ ಹ್ಯಾವ್ ಒನ್ ಕಾಟಿಲಿಡನ್. ಓಕೆ, ಕ್ಯಾನ್ ಎನಿವನ್ ಟೆಲ್ ಮೀ ವಾಟ್ ಯು ಕಾಲ್ ಇಟ್? ವಾಟ್ ಇಸ್ ದ ನೇಮ್ ಆಫ್ ಇಟ್? ಎನಿವನ್ ದ ಚಾಟ್ ಹೂ ಕ್ಯಾನ್ ಟೆಲ್ ಮೀ? ಕ್ಯಾನ್ ಎನಿವನ್ ಟೆಲ್ ಮೀ ವಾಟ್ ಇಸ್ ದ ಸಿಂಗಲ್ ಲಾರ್ಜ್ shield shaped cotyledon present in the case of monocot? ಯಾರು ಹೇಳ್ತೀರಾ? ಬೇಗ ಸ್ಟೂಡೆಂಟ್ಸ್, ಬೇಗ ಟ್ರೈ ಮಾಡಿ. A single large cotyledon present in the case of your monocot. ಅದರ ಹೆಸರು S ನ ಸ್ಟಾರ್ಟ್ ಆಗುತ್ತೆ. It is called as what? It is called as scutellum. It is called as scutellum. ಆ ಸ್ಕ್ಯೂಟಿಲಮ್ ಲೇಬಲ್ ಮಾಡೋದು ಮರಿಬೇಡಿ ಯಾವತ್ತೂ ಕೂಡ. ಸ್ಕ್ಯೂಟಿಲಮ್ ಇಸ್ ವೆರಿ ಇಂಪಾರ್ಟೆಂಟ್, ಸರಿನಾ? ಸೊ ಈ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ. ಓಕೆ, now students, now adu bitre last 3 questions from this chapter ನೋಡ್ಕೊಳ್ಳಿ. Justify fertilization not obligatory for fruit production. ಅರ್ಥ ಏನಿದ್ರದ್ದು? ಅರ್ಥ ಏನಂತಂದ್ರೆ, ಅಕಸ್ಮಾತ್ ನಾವು ಫ್ರೂಟ್ ನ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಕೆಲವು ಟೈಮ್ ಅಲ್ಲಿ ಫರ್ಟಿಲೈಸೇಷನ್ ಆಗ್ಬೇಕಂತ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಪ್ರೊಡ್ಯೂಸ್ ಫ್ರೂಟ್ಸ್ without fertilization. How is it possible? ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಆನ್ಸರ್ ಬೋರ್ಡ್ ಮೇಲೆ ಇದೆ, ನೋಡ್ಬಿಟ್ಟು ಹೇಳಿ ಒಂದ್ಸತಿ ಬೇಗ. How can you produce fruit without fertilization? Fruits can be produced without fertilization by the process called as parthenocarpic fruits. So with the help of process called as parthenocarpic fruits ಬರುತ್ತೆ, but fertilization ಇಲ್ದಂಗೆ. There is no required for fertilization. Okay na? Useful for seedless food production. ಎಕ್ಸಾಂಪಲ್ ಹೇಳ್ತೀರಾ ಯಾರಾದ್ರು? ಎನಿವನ್ ಟೆಲ್ ಮಿ ಎಕ್ಸಾಂಪಲ್ಸ್ ಬೇಗ. ಎಕ್ಸಾಂಪಲ್ಸ್ ಆಫ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್: ಬನಾನಾ, ಗ್ರೇಪ್ಸ್, ಮತ್ತೆ ವಾಟರ್ ಮಿಲನ್ ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ ಅಲ್ಲಿ. ವಾಟರ್ ಮಿಲನ್ ಕೂಡ ಒಂದು ಎಕ್ಸಾಂಪಲ್ ಆಗುತ್ತೆ ಅಲ್ಲಿ ಅವತ್ತು ಕೂಡ. ಸೊ ಆಲ್ ಆಫ್ ದೀಸ್ ಆರ್ ಸ್ಟೂಡೆಂಟ್ಸ್ ಪಾರ್ಥೆನೋಕಾರ್ಪಿಕ್ ಫ್ರೂಟ್ಸ್. ಸ್ಟೂಡೆಂಟ್ಸ್, ಕ್ವಶನ್ಸ್ ನೀವು ಸಾಲ್ವ್ ಮಾಡಕ್ ಆದ್ರೆ ಬೇಗ ಒಂದು ಕಮೆಂಟ್ ಸೆಕ್ಷನ್ ಲೈಕ್ ಹಾಕ್ಬಿಡಿ. ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಎಲ್ಲರೂ ಒಂದು ಲೈಕ್ ಹಾಕಿ, ವಿಡಿಯೋ ಲೈಕ್ ಮಾಡೋದು ಮರಿಬೇಡಿ, ಬಿಕಾಸ್ ಯೂಟ್ಯೂಬ್ ಆಲ್ವೇಸ್ ಪುಷಸ್ ದ ವಿಡಿಯೋ. ಓಕೆ, ನೆಕ್ಸ್ಟ್ ಸ್ಟೂಡೆಂಟ್ಸ್, 3 ಅಡ್ವಾಂಟೇಜಸ್ ಆಫ್ ಸೀಡ್ ಆಫರ್ ಇನ್ ಆಂಜಿಯೋಸ್ಪರ್ಮ್ಸ್. ಆಂಜಿಯೋಸ್ಪರ್ಮ್ಸ್ ನ 3 ಅಡ್ವಾಂಟೇಜ್ ಏನಿದೆ ನಮಗೆ? ವೆರಿ ಈಸಿ, ಓದ್ಕೋಬಹುದು ನೀವು. ಇದು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ವೈ ಆರ್ ಸಮ್ ಸೀಡ್ಸ್ ಕಾಲ್ಡ್ as ಅಪೋಮಿಕ್ಟಿಕ್ ಸೀಡ್ಸ್? ವಾಟ್ ಇಸ್ ಅಪೋಮಿಕ್ಸಿಸ್? ಏನಪ್ಪ ಅಪೋಮಿಕ್ಸ್ ಅಂದ್ರೆ ಏನು? ಅಪೋಮಿಕ್ಸಿಸ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ನಮ್ಗೆ ಫ್ರೂಟ್ಸ್ ಬಂತು ನಮ್ಗಿಲ್ಲಿ, ಫರ್ಟಿಲೈಸೇಷನ್ ಇಲ್ದಂಗೆನೆ ಫ್ರೂಟ್ಸ್ ಬಂತಿಲ್ಲಿ. ಆ ತರನೇ ಅಪೋಮಿಕ್ಸಿಸ್ ಅಲ್ಲಿ ನಮ್ಗೆ ಸೀಡ್ ಸಿಗತ್ತೆ. ವಿ ವಿಲ್ ಗೆಟ್ ಸೀಡ್ಸ್ ಬಟ್ ವಿತೌಟ್ ಫರ್ಟಿಲೈಸೇಷನ್ ಇಲ್ದಂಗೆ ನಮ್ಗೆ ಸೀಡ್ಸ್ ಬಂದ್ಬಿಡುತ್ತೆ ಅಲ್ಲಿ. ದಟ್ ಇಸ್ ಕಾಲ್ಡ್ as ಅಪೋಮಿಕ್ಸಿಸ್. ದಟ್ ಇಸ್ ಫಾರ್ಮೇಶನ್ ಆಫ್ ಸೀಡ್ಸ್ ವಿತೌಟ್ ಫರ್ಟಿಲೈಸೇಷನ್. ನೋಡಿ ಇಲ್ಲಿ, ಅಪೋಮೆಟಿಕ್ ಸೀಡ್ಸ್ ಡೆವಲಪ್ ವಿತೌಟ್ ಫರ್ಟಿಲೈಸೇಷನ್. ಅಪೋಮಿಕ್ಸಿಸ್ ಸ್ಟೂಡೆಂಟ್, ಅಪೋಮಿಕ್ಸಿಸ್ ಅದು, ಸರಿನಾ? ಆ ತರ ಕೇಳ್ತಾರೆ. ನಾವು ನಿಮ್ದು ಹ್ಯೂಮನ್ ರಿಪ್ರೊಡಕ್ಷನ್ ಕ್ವಶನ್ಸ್ ಯಾವ ಬರುತ್ತೆ ಸ್ಟೂಡೆಂಟ್ಸ್? ಹ್ಯೂಮನ್ ರಿಪ್ರೊಡಕ್ಷನ್ ಅಲ್ಲಿ ಕ್ವಶನ್ಸ್ ಯಾವ ತರ ಬರುತ್ತೆ? ಹ್ಯೂಮನ್ ರಿಪ್ರೊಡಕ್ಷನ್ ಫಸ್ಟ್ ಡಯಾಗ್ರಾಮ್ಸ್ ನೋಡ್ಕೊಳ್ಳಿ. ಡಯಾಗ್ರಾಮ್ಸ್ ಅಲ್ಲಿ ದೇ ಕ್ಯಾನ್ ಆಸ್ಕ್ ಯು ದ ಸ್ಟ್ರಕ್ಚರ್ ದ ಸ್ಪರ್ಮ್. ಈ ಸ್ಪರ್ಮ್ ಸ್ಟ್ರಕ್ಚರ್ ಕೇಳ್ತಾರೆ. ಕೇಳ್ಬಿಟ್ಟು ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ದ ಫಂಕ್ಷನ್ ಆಫ್ acrosome, what is the function of mitochondria, or what is the function of middle piece ಅಂತ ಕೇಳ್ತಾರೆ. ಆ ತರ ಕ್ವಶನ್ಸ್ ಬರ್ಬೋದು ನಿಮ್ಗೆ. ಇಲ್ಲಿ ನಿಮಗೆ ಆನ್ಸರ್ ಅಂದ್ರೆ ಏನಂದ್ರೆ, this acrosome here is a cap like structure. ಆ acrosome ಒಳಗಡೆ ಬೇಜಾನು ಎಂಜೈಮ್ಸ್ ಇರುತ್ತೆ. many enzymes are present inside acrosome cap. many enzymes are present. ಈ ಎಲ್ಲಾ ಎಂಜೈಮ್ಸ್ ಏನ್ ಮಾಡುತ್ತೆ? all of these enzymes are very important for the head of the sperm inside the egg. So it will help in fertilization. Help ಮಾಡುತ್ತೆ. ಏನ್ ಮಾಡುತ್ತೆ? ಫರ್ಟಿಲೈಸೇಷನ್ ಹೆಲ್ಪ್ ಮಾಡುತ್ತೆ ಸ್ಟೂಡೆಂಟ್ಸ್.
ಓಕೆ, ಫರ್ಟಿಲೈಸೇಷನ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ then there is ಮೈಟೋಕಾಂಡ್ರಿಯಾ. ಮೈಟೋಕಾಂಡ್ರಿಯಾ ಏನ್ ಮಾಡುತ್ತೆ ನಿಮ್ಮೆಲ್ಲರಿಗೂ ಗೊತ್ತು. ಮೈಟೋಕಾಂಡ್ರಿಯಾ ನಿಮ್ಮೆಲ್ಲರಿಗೂ ಗೊತ್ತು. ಮೈಟೋಕಾಂಡ್ರಿಯಾ ಹೆಲ್ಪ್ಸ್ ಇನ್ ಪ್ರೊವೈಡ್ಸ್ ಎನರ್ಜಿ. ಮೈಟೋಕಾಂಡ್ರಿಯಾ ಪ್ರೊವೈಡ್ಸ್ ಎನರ್ಜಿ ಅಷ್ಟು ನಿಮ್ಮೆಲ್ಲರಿಗೂ ಗೊತ್ತು. ಓಕೆನಾ. ನಾ ಸ್ಟೂಡೆಂಟ್ಸ್, ಅದು ಬಿಟ್ಟರೆ ದೇ ಕ್ಯಾನ್ ಆಸ್ಕ್ ಯು ದ ಸ್ಪರ್ಮ್ಯಾಟೋಜೆನೆಸಿಸ್ ಸಿಸ್ಟಮ್ಯಾಟಿಕ್ ರಿಪ್ರೆಸೆಂಟೇಷನ್. ಈ ತರ ಅವಾಗ ನೀವು ಮಾಡಬೇಕಾಗುತ್ತೆ. ಏನು, ಫಸ್ಟ್ ಸ್ಪರ್ಮ್ಯಾಟೋಗೋನಿಯಾ, ಆಮೇಲೆ ಪ್ರೈಮರಿ ಸ್ಪರ್ಮ್ಯಾಟೋಸೈಟ್, ಸೆಕೆಂಡರಿ ಸ್ಪರ್ಮ್ಯಾಟೋಸೈಟ್, ಮಿಯೋಸಿಸ್ 1, ಮಿಯೋಸಿಸ್ 2, ಆಮೇಲೆ ಸ್ಪರ್ಮ್ಯಾಟಿಡ್ಸ್ ಬರುತ್ತೆ. ನಾವು ಕ್ಯಾನ್ ಎನಿವನ್ ಟೆಲ್ ಮಿ, ಯಾರಾದ್ರೂ ಹೇಳ್ತೀರಾ? ಇದು ಕೂಡ ಒಂದು ಕ್ವೆಶನ್, ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಇದು. ವಾಟ್ ಡು ಯು ಕಾಲ್ ಸ್ಪರ್ಮ್ಯಾಟಿಡ್ ಇನ್ ದ ಸ್ಪರ್ಮ್ಯಾಟೋಜೋವಾ? ಈ ಕನ್ವರ್ಷನ್ ನ ವಾಟ್ ಡು ಯು ಕಾಲ್? ವಾಟ್ ಡು ಯು ಕಾಲ್ ದ ಕನ್ವರ್ಷನ್ ಬಿಟ್ವೀನ್ ಸ್ಪರ್ಮ್ಯಾಟಿಡ್ ಇಂದ ಸ್ಪರ್ಮ್ಯಾಟೋಜೋವಾ? ಈ ಕನ್ವರ್ಷನ್ ಇದೆಯಲ್ಲ, ವಾಟ್ ಡು ಯು ಕಾಲ್ ದಿಸ್ ಕನ್ವರ್ಷನ್? ಎನಿವನ್ ಸ್ಟೂಡೆಂಟ್ಸ್, ವಾಟ್ ಡು ಯು ಕಾಲ್ ದಿಸ್ ಕನ್ವರ್ಷನ್? ಬೇಗ, ವಾಟ್ ಡು ಯು ಕಾಲ್ ದಿಸ್ ಕನ್ವರ್ಷನ್ ಸ್ಟೂಡೆಂಟ್ಸ್? Spermatid into spermatozoa. Anyone? That is called as anyone? Spermiogenesis or spermiation? Spermiogenesis or spermiation? They comment section like students. Comment section like answer. Okay. Now the better students, they can ask you what are the three different glands. More glands nimellar gottide. There are three different glands here. One is called as seminal vesicle gland, prostate gland, ಮತ್ತೆ Cowper gland, which is also called as bulbourethral gland. So there are three different glands present here. ಈ ಮೂರು ಗ್ಲ್ಯಾಂಡ್ ಏನ್ ಮಾಡುತ್ತೆ ಗೊತ್ತಾ? All these three glands will produce something called as seminal plasma. Now what is seminal plasma? Seminal plasma ದಲ್ಲಿ there is fructose, there is calcium, there are enzymes, there is alkaline fluid. ಇದೆಲ್ಲ ಇರುತ್ತೆ ಒಳಗಡೆ, ನನ್ನ ಸ್ಟೂಡೆಂಟ್ಸ್ ಈ ತರ ಕ್ವಶನ್ ಕೂಡ ಕೇಳ್ತಾರೆ ಒಂದ್ಸತಿ. ಟ್ರೇಸ್ ದ ಪಾತ್ ಆಫ್ ದ ಸ್ಪರ್ಮ್ಯಾಟೋಜೋವಾ ಫ್ರಮ್ ದ ಟೆಸ್ಟಿಸ್ ಅಪ್ ಟು ಎಜಾಕ್ಯುಡಕ್ಟ್. ಟೆಸ್ಟಿಸ್ ಇಂದ ಎಜಾಕ್ಯುಡಕ್ಟ್ ವರೆಗೂ ಯಾವ ತರ ಸ್ಪರ್ಮ್ ಮೂವ್ಮೆಂಟ್ ಆಗುತ್ತೆ ಅಂತ ಕೇಳ್ತಾರೆ. ಓಕೆನಾ. ಫಸ್ಟ್ ಏನು, ಆಬ್ವಿಯಸ್ಲಿ ಸೆಮಿನಿಫರಸ್ ಟ್ಯೂಬ್ಯೂಲ್, ರಿಟೆಟೆಸ್ಟಿಸ್, ವಾಸ್ ಎಫ್ರೆನ್ಷಿಯಾ, ಎಪಿಡೈಡಮಸ್, ಆಮೇಲೆ ವಾಸ್ ಡಿಫರೆನ್ಸ್ ಮತ್ತೆ ಎಜಾಕ್ಯುಡಕ್ಟ್. ಇನ್ನ ಕಲಿಬೇಕಂದ್ರೆ ಡಯಾಗ್ರಾಮ್ ತುಂಬಾ ಈಸಿ ಆಗುತ್ತೆ ಕಲಿಯೋದಕ್ಕೆ. ನೋಡಿ, ಫಸ್ಟ್ ಎಲ್ಲಾಗುತ್ತೆ ಸ್ಟೂಡೆಂಟ್ಸ್, ಫಸ್ಟ್ ಪ್ರೊಡಕ್ಷನ್ ಎಲ್ಲಿ? ಫಸ್ಟ್ ಟೈಮ್ ಇಟ್ ಇಸ್ ಪ್ರೊಡ್ಯೂಸ್ಡ್ ಇನ್ ದ, ಇಲ್ಲಿ ನಿಮ್ಗೆ ಟೆಸ್ಟಿಕ್ಯುಲರ್ ಲಾಬ್ಯೂಲ್ ಒಳಗಡೆ ಏನಿದೆ? ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇದೆ. ಇಲ್ಲಿ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇದೆ. ನಾವು ಫ್ರಮ್ ದಿಸ್ ಸೆಮಿನಿಫೆರಸ್ ಟ್ಯೂಬ್ಯೂಲ್ ಇಟ್ ಗೋಸ್ ಟು ರಿಟೆಟೆಸ್ಟಿಸ್. ಅದಾದ್ಮೇಲೆ ವಾಸ ಎಫ್ರೆನ್ಷಿಯಾ, ಅದಾದ್ಮೇಲೆ ಎಪಿಡೈಡಮಸ್, ಇಲ್ಲೇ ಇದೆ ನೋಡಿ, ಈ ತರ ಮೂವ್ ಆಗ್ತಿದೆ. ಅದಾದ್ಮೇಲೆ ವಾಸ್ ಡಿಫರೆನ್ಸ್, ಫೈನಲಿ ಇಲ್ಲಿ ಬರುತ್ತೆ. ರೈಟ್ ಹಿಯರ್ ಇಸ್ ದ ಫೋರ್ತ್ ಒನ್, that is the ejaculatory duct. Ejaculatory duct ille barutte. So this is the entire flow of the sperm. Entire flow of the sperm ee tarane kalibeku neevu. Entire flow of the sperm ee tara kalibeku. So retrotestis, vas efferentia, epididymis, vas difference, adadmele ejaculatory duct. Ee tara 4 kalitre easy agi marks barutte. Okay na? Next students, same ade 3 mark kuda they can ask you what is the 3 marks they can ask you what systematic representation of the oogenesis. So oogenesis students ತುಂಬಾ ಕಾಂಪ್ಲಿಕೇಟೆಡ್ ಮಾಡ್ಕೊಂಡು ಹೋಗ್ಬೇಡಿ. ಟೆಕ್ಸ್ಟ್ ಬುಕ್ ಕೊಟ್ಟಿರೋದನ್ನೇ ಇದನ್ನೇ ನಾನು ಕಲ್ತ್ಕೊಂಡು ಹೋಗಿದ್ದೀನಿ, ಸಾಕು, ಇಷ್ಟೇ ಕಲ್ತ್ಕೊಂಡ್ರೆ ಸಾಕು. ಸೊ ಜಾಸ್ತಿ ತಲೆ ಕೆಡಿಸ್ಕೊಂಡು ಬೇಕಾಗಿಲ್ಲ, ತುಂಬಾ ಈಸಿ ಇದೆ ನೋಡಿ. ಸ್ಟಾರ್ಟಿಂಗ್ ಕೂಡ ಇಲ್ಲಿ ನಿಮ್ಗೊಂದು ಕ್ವೆಶನ್ ಬರುತ್ತೆ, ದಟ್ ಇಸ್ oogenesis ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಯಾರು ಹೇಳ್ತೀರಾ ಸ್ಟೂಡೆಂಟ್ಸ್? ಕ್ಯಾನ್ ಎನಿವನ್ ಟೆಲ್ ಮೀ oogenesis starts at which stage? Anyone? oogenesis starts at which stage? Embryonic stage develop ಆಗುತ್ತೆ. Where does it start? Embryonic stage ಅಲ್ಲಿ ಸ್ಟಾರ್ಟ್ ಆಗುತ್ತೆ, embryonic stage. ಸರಿನಾ? ಇಲ್ಲಿ ಫಸ್ಟ್ ಇಸ್ oogonia, then primary oocyte, secondary oocyte. ಇಲ್ಲಿ ನೀವು ಈ ತರ ಬರೀಬೇಕಾಗುತ್ತೆ. ಮೈಟೋಸಿಸ್ ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಮಿಯೋಸಿಸ್ 1 ಮಾತ್ರ, ಇದು ಮಿಯೋಸಿಸ್ 1 ಮಾತ್ರ. ಅದಾದ್ಮೇಲೆ ಇಲ್ಲೇನು ಮಿಯೋಸಿಸ್ 2, ಆಮೇಲೆ ನಿಮಗೆ ಸೆಕೆಂಡ್ ಪೋಲಾರ್ ಬಟ್ ಒಂದು ಓವಮ್ ಸಿಗುತ್ತೆ ಇಲ್ಲಿ. ಓಕೆ, ಇಷ್ಟು ಬಂದ್ರೆ ಸಾಕು. ನಾವು ಸ್ಟೂಡೆಂಟ್ಸ್ ಅದು ಬಿಟ್ಟರೆ ಕ್ವಶನ್ಸ್ ಯಾವ ತರ ಬರುತ್ತೆ ನಿಮಗೆ? ದೇ ಕ್ಯಾನ್ ಆಸ್ಕ್ ಯು ಕ್ವಶನ್ ಲೈಕ್ ದಿಸ್. ಏನು, ಮೆನ್ಷನ್ ದ ಇವೆಂಟ್ಸ್ ದಟ್ ಅಕರ್ ಡ್ಯೂರಿಂಗ್ ದ ಫಾಲಿಕ್ಯುಲರ್ ಫೇಸ್ ಆಫ್ ಮೆನ್ಸ್ಟ್ರುಯಲ್ ಸೈಕಲ್. ಸ್ಟಾರ್ಟಿಂಗ್ ತಾನೇ ನೆನಪಿದ್ಯಾ ಫಾಲಿಕ್ಯುಲರ್ ಫೇಸ್? ಸ್ಟಾರ್ಟಿಂಗ್ ಏನಾಗುತ್ತೆ ಫಾಲಿಕ್ಯುಲರ್ ಫೇಸ್ ಅಲ್ಲಿ? ಫಾಲಿಕ್ಯುಲರ್ ಫೇಸ್ ಅಲ್ಲಿ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಓವೇರಿಯನ್ ಇವೆಂಟ್ ಮತ್ತೆ ಯೂಟ್ರಸ್ ಇವೆಂಟ್. ಓವೇರಿಯನ್ ಇವೆಂಟ್ ಅಲ್ಲಿ ಡೆವಲಪ್ಮೆಂಟ್ ಆಫ್ ಫಾಲಿಕಲ್ ಆಗ್ತಾ ಇದೆ, ಡೆವಲಪ್ಮೆಂಟ್ ಆಫ್ ಫಾಲಿಕಲ್. ಸೊ ಮೆಚೂರ್ ಫಾಲಿಕಲ್ ಅಂಡ್ ಮೆಚುರೇಷನ್, ಗ್ರೋ ಫಾಲಿಕಲ್ ಗ್ರೋತ್ ಅಂಡ್ ಮೆಚುರೇಷನ್ ಆಗ್ತಾ ಇದೆ.
ಅದು ಬಿಟ್ರೆ ಈ ಮೆಚೂರ್ ಫಾಲಿಕಲ್ ವಿಲ್ ಸ್ಟಾರ್ಟ್ ಟು ಪ್ರೊಡ್ಯೂಸ್ ಎಸ್ಟ್ರೋಜನ್. ಅದಾದ್ಮೇಲೆ ಇನ್ ದ ಕೇಸ್ ಆಫ್ ಯೂಟ್ರಸ್ ಏನಾಗುತ್ತೆ ನೋಡಿ, ಮೇಲೆ ಓವರೀಸ್, ಕೆಳಗಡೆ ಯೂಟ್ರಸ್ ಒಳಗಡೆ there is endometrium lining is proliferating. Endometrium lining is proliferating ಅಂದ್ರೆ ಏನು? The endometrium layer is becoming thicker and thicker and thicker. Next, in the luteal phase or in the excretory phase. In the luteal phase ಅಲ್ಲಿ increase in LH, ಅದಾದ್ಮೇಲೆ ಕಾರ್ಪಸ್ ನಿಮ್ದು ಇದೆಯಲ್ಲ ಇದು ಕಾರ್ಪಸ್ ಲುಟಿಯಂ ಇದೆ, that is producing progesterone. ಅದ್ರ ಜೊತೆಗೆ endometrium layer is maintained ಆಮೇಲೆ. So endometrium formation ಇಲ್ಲ ಆಗುತ್ತೆ. ಓಕೆ, ಇದು ಸ್ಟೂಡೆಂಟ್ಸ್ ತುಂಬಾ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಇದು ನಿಮ್ ಮಿಡ್ ಟರ್ಮ್ ಅಲ್ಲಿ ವೆರಿ ಹೈ ಚಾನ್ಸ್, ಎಂಡ್ ಟರ್ಮ್ ಅಲ್ಲಿ ಮಿಡ್ ಟರ್ಮ್ ಅಲ್ಲಿ ಎಲ್ಲಾ ಕಡೆ ಕೂಡ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು, ರೈಟ್? ತುಂಬಾ ಸರಿ ಈ ಕ್ವೆಶ್ಚನ್ ರಿಪೀಟ್ ಮಾಡಿದ್ದಾರೆ, ಸೊ ಮಿಸ್ ಮಾಡಕ್ ಹೋಗ್ಬೇಡಿ ಕ್ವೆಶ್ಚನ್ ನ. ಓಕೆನಾ? ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ಪ್ಲಾಸೆಂಟಾ. ಆಲ್ ಆಫ್ ಯು ನೋ ಪ್ಲಾಸೆಂಟಾ ಇಸ್ ಅ ಟೆಂಪರರಿ ಡಿಸ್ಕ್ ಶೇಪ್ಡ್ ಆರ್ಗನ್ ಕನೆಕ್ಟಿಂಗ್ ಫೀಟಸ್ ಅಂಡ್ ಮದರ್. ಯಾ, ಆಮೇಲೆ ದಿಸ್ ಪ್ಲಾಸೆಂಟಾ ಕ್ಯಾನ್ ಆಲ್ಸೋ ಆಕ್ಟ್ ಆಸ್ ಅ ಟೆಂಪರರಿ ಎಂಡೋಕ್ರೈನ್ ಗ್ಲ್ಯಾಂಡ್. ಅರ್ಥ ಏನು? If it is acting like a temporary endocrine gland, it can start producing hormones. Okay, nodi, ide hormones. Nodi, hormones like HCG, HPL, estrogen, progesterone, human chorionic gonadotropin, human placental lactogen. Full form gottilla andre barek hobedi, spelling mistake madak hobedi, at least short form barid bani itra HPL ಮತ್ತೆ IPL ಬರಬೇಡಿ, IPL ಬರ್ದ್ರೆ ವೇಸ್ಟ್ ಆಗುತ್ತೆ, IPL ಬಂದ್ರೆ ಬರಿಬೇಡಿ ಸರ್ನಾ. ಇಲ್ಲ HCG, human chorionic gonadotropin. ಆಮೇಲೆ ಅದರ ಫಂಕ್ಷನ್ ಏನು? ನ್ಯೂಟ್ರಿಷನ್ ಅಂಡ್ ಗ್ಯಾಸ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಮದರ್ ಅಂಡ್ ಫೀಟಸ್. ದಟ್ ಇಸ್, ಲೆಟ್ಸ್ ಸೇ ಇದು ನಮ್ದು ಫೀಟಸ್ ಇದೆ, ಇಲ್ಲಿ ಮದರ್ ಇದೆ, ಮದರ್ ಇಂದ ಆಕ್ಸಿಜನ್ ಹೋಗುತ್ತೆ, ಫೀಟಸ್ ಇಂದ CO2 ಆಚೆ ಬರುತ್ತೆ. ಇದಕ್ಕೆ ಕನ್ವರ್ಷನ್ ಮಾಡಬಹುದು, ಇದಕ್ಕೆ ಕನ್ವರ್ಷನ್ ಮಾಡುತ್ತೆ. ಆಲ್ ದಿಸ್ ಇಸ್ ಹೆಲ್ಪಿಂಗ್ ಬೈ ಪ್ಲಾಸೆಂಟಾ. ಆಲ್ ದಿಸ್ ಇಸ್ ಡನ್ ಬೈ ಪ್ಲಾಸೆಂಟಾ ಸ್ಟೂಡೆಂಟ್ಸ್. ಎಲ್ಲ ಪ್ಲಾಸೆಂಟಾನೇ ಹೆಲ್ಪ್ ಮಾಡುತ್ತೆ, ಎಲ್ಲಾದ್ರೂ ಪ್ಲಾಸೆಂಟಾ ಹೆಲ್ಪ್ ಮಾಡುತ್ತೆ. ಓಕೆನಾ? ನಾವು parturition is induced by complex neuroendocrine mechanism. Comment. ತುಂಬಾ ಇಂಪಾರ್ಟೆಂಟ್ ಕ್ವೆಶ್ಚನ್ ಇದು. ಇಲ್ಲಿ ನಿಮ್ಗೂ 1 ಮಾರ್ಕ್, 2 ಮಾರ್ಕ್, 5 ಮಾರ್ಕ್ಗೆ ಈ ಕ್ವೆಶ್ಚನ್ ಕೇಳ್ಬೋದು. ಒಂದು ಕ್ವೆಶ್ಚನ್ ಬರುತ್ತೆ ಇಲ್ಲಿ, ಫಸ್ಟ್ ಲೈನ್ ಬರಿಬೇಕು ನೀವು. ಈ ಪಾರ್ಚುರೇಷನ್ ಅಂದ್ರೆ ಏನು? ಪಾರ್ಚುರೇಷನ್ ಬೇಸಿಕಲಿ ರೆಫರ್ಸ್ ಟು ಚೈಲ್ಡ್ ಬರ್ತ್. ಮಗು ಹುಟ್ಟೋದಿರುತ್ತಲ್ಲ, ಮಗು ಹುಟ್ಟೋ ಪ್ರಾಸೆಸ್ ನ ವಿ ಕಾಲ್ಡ್ ಪಾರ್ಚುರೇಷನ್. ಕ್ಲಿಯರ್? ಈಗ ಈ ಪಾರ್ಚುರೇಷನ್ ಸ್ಟಾರ್ಟಿಂಗ್ ಆಗುತ್ತೆ. This entire parturition will start by signal from 2 places. ಎರಡು ಕಡೆಯಿಂದ ಸಿಗ್ನಲ್ ಬರುತ್ತೆ ಪಾರ್ಚುರೇಷನ್ ಆಗೋದಕ್ಕೆ. ಎಲ್ಲಿಂದ ಬರುತ್ತೆ ಸಿಗ್ನಲ್ಸ್? ಫಸ್ಟ್ ಸಿಗ್ನಲ್ ಇಸ್ ಫ್ರಮ್ ದ ಪ್ಲಾಸೆಂಟಾ, ಅದಾದ್ಮೇಲೆ ಮಗು. ಸೊ ಈ ಪ್ಲಾಸೆಂಟಾ ಮತ್ತೆ ಮಗು ಇದೆಲ್ಲ ಎರಡು ಕಡೆಯಿಂದ ಕೂಡ ಒಂದು ಸಿಗ್ನಲ್ ಬರುತ್ತೆ. ಆ ಸಿಗ್ನಲ್ ಬಂದ ತಕ್ಷಣನೇ there is a mild contraction. The first signal for parturition, ಫೀಟಸ್ ಮತ್ತೆ ಪ್ಲಾಸೆಂಟಾ ಎರಡು ಕಡೆನೂ ಬರುತ್ತೆ. ಒನ್ಸ್ ದ ಸಿಗ್ನಲ್ ಇಸ್ ಬಿನ್ ರಿಸೀವ್ಡ್, ದೇರ್ ಇಸ್ ಅ ಕಾಂಟ್ರಾಕ್ಷನ್. ಆ ಕಾಂಟ್ರಾಕ್ಷನ್ ಇಸ್ ಕಾಲ್ಡ್ ಆಸ್ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಅಂತ. ಈ ಫೀಟಲ್ ಎಜೆಕ್ಷನ್ ರಿಫ್ಲೆಕ್ಸ್ ಬಂದ ತಕ್ಷಣನೇ ಏನಾಗುತ್ತೆ? ಮದರ್ದು ಪಿಟ್ಯುಟರಿಯಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಐ ರಿಪೀಟ್ ಅಗೇನ್, ಈ ಫೀಟಲ್ ಇಜೆಕ್ಷನ್ ರಿಫ್ಲೆಕ್ಸ್ ಆಗಿದ ತಕ್ಷಣನೇ ಮಟರ್ನಲ್ ಪಿಟ್ಯುಟರಿಯಿಂದ ಆಕ್ಸಿಟೋಸಿನ್ ರಿಲೀಸ್ ಆಗುತ್ತೆ. ಆಕ್ಸಿಟೋಸಿನ್ ರಿಲೀಸ್ ಆಗಿದ ತಕ್ಷಣನೇ ಕಾಂಟ್ರಾಕ್ಷನ್ ಜಾಸ್ತಿ ಕಾಂಟ್ರಾಕ್ಷನ್ ಆಗಿದ ತಕ್ಷಣನೇ ಆಕ್ಸಿಟೋಸಿನ್ ಇನ್ನ ಜಾಸ್ತಿ ರಿಲೀಸ್ ಆಗುತ್ತೆ. ಸೊ ಈ ತರ ಒಂದು ಸೈಕಲ್ ಇದು, ಕಾಂಟ್ರಾಕ್ಷನ್ ಆಕ್ಸಿಟೋಸಿನ್, ಕಾಂಟ್ರಾಕ್ಷನ್ ಆಕ್ಸಿಟೋಸಿನ್, ಕಾಂಟ್ರಾಕ್ಷನ್ ಆಕ್ಸಿಟೋಸಿನ್. ಈ ತರ ಆಗ್ತಾ ದ ಯೂಟ್ರಸ್ ಇಸ್ ವೈಡ್ ಓಪನ್, ಮಗು ಆಚೆ ಬಂದ್ಬಿಡುತ್ತೆ. ಸೊ ದಟ್ ಇಸ್ ಕಾಲ್ಡ್ ಆಸ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಇಟ್ ಇಸ್ ಕಾಲ್ಡ್ ಆಸ್ ನ್ಯೂರೋ ಎಂಡೋಕ್ರೈನ್ ಮೆಕ್ಯಾನಿಸಮ್. ಈ ತರ ಆಗುತ್ತೆ. ಕ್ರೇಜಿ ಕಾನ್ಸೆಪ್ಟ್ ಇದು. ಓಕೆ, ಅದು ಬಿಟ್ಟರೆ ಸ್ಟೂಡೆಂಟ್ಸ್ ಏನ್ ನಿಮ್ಗೆ ಇಲ್ಲಿ ಎಕ್ಸ್ಪ್ಲೇನ್ ದ ಚೇಂಜಸ್ ದಟ್ ಅಕರ್ ಇನ್ ಓವರೀಸ್ ಅಂಡ್ ಯೂಟ್ರಸ್ ಡ್ಯೂರಿಂಗ್ ದ ಲ್ಯೂಟಿಯಲ್ ಫೇಸ್. ನೋಡಿ, ಲ್ಯೂಟಿಯಲ್ ಫೇಸ್ ಏನಾಗುತ್ತೆ? ಲ್ಯೂಟಿಯಲ್ ಫೇಸ್ ಅಲ್ಲಿ ಕಾರ್ಪಸ್ ಲ್ಯೂಟಿಯಂ ಇದೆ, ಪ್ರೊಜೆಸ್ಟ್ರಾನ್ ರಿಲೀಸ್ ಮಾಡುತ್ತೆ. ಅದ್ ಜೊತೆಗೆ ಓಕೆನಾ? ಸೊ ಅದ್ ಜೊತೆಗೆ ಸ್ಟೂಡೆಂಟ್ಸ್ ಎಂಡೋಮೆಟ್ರಿಯಂ ಥಿಕನ್ ಆಗುತ್ತೆ and becomes glandular and vascular to support the implantation. That is, endometrium becomes thicker. Students, ಎಲ್ಲ ಚಾಪ್ಟರ್ಸ್ ಇಂಪಾರ್ಟೆಂಟ್ ಮಿಡ್ ಸೆಮ್ಗೆ ಅಬ್ಬಬ್ಬ ಅಂದ್ರೆ 5 ಚಾಪ್ಟರ್ ಇದೆ ಸ್ಟೂಡೆಂಟ್ಸ್. ನಿಮ್ದು ಫಸ್ಟ್ 3 ಚಾಪ್ಟರ್ಸ್ ಪ್ಲಾಂಟ್ ರಿಪ್ರೊಡಕ್ಷನ್, ಹ್ಯೂಮನ್ ಹೆಲ್ತ್, ರಿಪ್ರೊಡಕ್ಟಿವ್ ಹೆಲ್ತ್. ಅದಾದ್ಮೇಲೆ ಜೆನೆಟಿಕ್ಸ್ ತುಂಬಾ ಇಂಪಾರ್ಟೆಂಟ್. ಅದಾದ್ಮೇಲೆ ನಿಮ್ಗೆ ಕೆಲವು ಕಾಲೇಜಲ್ಲಿ ನಿಮ್ದು ಎವಲ್ಯೂಷನ್ ಮತ್ತೆ ಹ್ಯೂಮನ್ ಹೆಲ್ತ್ ಕೂಡ ಇದೆ. ಸೊ ಎಲ್ಲ ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಇಲ್ಲಿ.
ಬಟ್ ಎಕ್ಸಾಮ್ ಹತ್ರ ಬರ್ತಾ ಬರ್ತಾ ನಿಮ್ಗೆ ಈ ಎಲ್ಲಾ ಚಾಪ್ಟರ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಒಂದು ವಿಡಿಯೋ ಬರುತ್ತೆ, ಅದನ್ನ ಮಾತ್ರ ಖಂಡಿತ ನೋಡಿ ಎಲ್ಲರೂ ಕೂಡ. ಬಿಕಾಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಲಾಸ್ಟ್ ಫ್ಯೂ ಇಯರ್ಸ್ ಇದೆಯಲ್ಲ 4-5 ವರ್ಷದ್ದು ಮಿಡ್ ಸೆಮ್ ಪೇಪರ್ನ ತೆಗೆದ್ಬಿಟ್ಟು ಅಲ್ಲಿ ಯಾವ ಕ್ವಶನ್ ರಿಪೀಟ್ ಆಗ್ತಿದೆಯಲ್ಲ ಅದನ್ನ ಚೆಕ್ ಮಾಡಿ ಮಾಡ್ಕೊಡ್ತೀವಿ ನಿಮ್ಗೆ, ಓಕೆನಾ. ಸೊ ಅದು ವಿಡಿಯೋ ಮಾತ್ರ ವೇಟ್ ಮಾಡಿ, ಅದು ಬರುತ್ತೆ ನೆಕ್ಸ್ಟ್ ವೀಕಲ್ಲಿ ಬರುತ್ತೆ ಅದು, ಸರಿನಾ. ನೆಕ್ಸ್ಟ್ ಸ್ಟೂಡೆಂಟ್ಸ್, ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಪ್ರಾಸೆಸ್ ಆಫ್ ಫರ್ಟಿಲೈಸೇಷನ್ ಹ್ಯೂಮನ್ಸ್. ಇದು ಕೇಳಕ್ ಹೋಗಲ್ಲ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ 1 ಮಾರ್ಕ್ ಕ್ವಶನ್ಸ್ ಬರುತ್ತೆ. ನಿಮಗೆ 1 ಮಾರ್ಕ್ ಕ್ವಶನ್ ಏನ್ ಬರ್ಬೋದು ಗೊತ್ತಾ, ಇಲ್ಲಿ 1 ಮಾರ್ಕ್ ಕ್ವಶನ್ಸ್ ಲೈಕ್ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ದ ಲೊಕೇಶನ್ ಆಫ್ ಫರ್ಟಿಲೈಸೇಷನ್. ಈ ಸ್ಪರ್ಮ್ ಮತ್ತೆ ಎಗ್ ಎಲ್ಲಿ ಫ್ಯೂಸ್ ಆಗುತ್ತೆ, ವಾಟ್ ಇಸ್ ದ ಲೊಕೇಶನ್ ಆಫ್ ಫ್ಯೂಸಿಂಗ್, ಆಂಪ್ಯುಲರ್ ರೀಜನ್ ಅಷ್ಟೇ, ಆಂಪ್ಯುಲರ್ ರೀಜನ್ ಫ್ಯೂಸ್ ಆಗುತ್ತೆ ಅದು ಕೇಳ್ತಾರೆ ಅಷ್ಟೇ. ಇನ್ ಹ್ಯೂಮನ್ಸ್ ಅ ಸೆಕ್ಸ್ ಆಫ್ ಅ ಬೇಬಿ ಇಸ್ ಡಿಟರ್ಮೈನ್ಡ್ ಬೈ ದ ಫಾದರ್ ಅಂಡ್ ನಾಟ್ ಬೈ ದ ಮದರ್. ಯಾಕಂದ್ರೆ ಸ್ಟೂಡೆಂಟ್ಸ್ ಫಾದರ್ ಹತ್ರ XY ಕ್ರೋಮೋಸೋಮ್ ಇರುತ್ತೆ and it is called as male heterogamety, ನಿಮ್ಮೆಲ್ಲರಿಗೂ ಗೊತ್ತು. Now students, chorionic villi, but students chorionic villi is coming on the but students after implantation will appear after on trophoblast layer. Trophoblast ಮೇಲೆ ಆಮೇಲೆ ಬರುತ್ತೆ, on trophoblast on uterine wall, and this chorionic villi plus maternal tissue ಪ್ಲಸ್ ಮೆಟರ್ನಲ್ ಯೂಟ್ರಿನ್ ಟಿಶ್ಯೂ ಪ್ಲಸ್ ಮೆಟರ್ನಲ್ ಬ್ಲಡ್ 3 ಸೇರ್ಬಿಟ್ಟು ಪ್ಲಾಸೆಂಟಾ ಫಾರ್ಮೇಶನ್ ಮಾಡುತ್ತೆ, ಓಕೆನಾ. ಸ್ಟೂಡೆಂಟ್ಸ್ ಮಾಡೋದ ಸ್ಟಡಿ ಪ್ಲಾನ್ ಮಾಡಬೇಕಾ, ಮಾಡೋದ ಸ್ಟೂಡೆಂಟ್ಸ್ ಸ್ಟಡಿ ಪ್ಲಾನ್ ಮಾಡಬೇಕಾ, ಮಾಡೋದ, ಓಕೆನಾ. ನಾವು ಸ್ಟೂಡೆಂಟ್ಸ್ ಲಾಸ್ಟ್ ಚಾಪ್ಟರ್ ನನ್ನ ಕಡೆಯಿಂದ ಇವತ್ತು ಸ್ಟಾರ್ಟ್ ಮಾಡೋದ. ಈಗ ನೆಕ್ಸ್ಟ್ ಒಂದು 10 ಮಿನಿಟ್ಸ್ ಅಲ್ಲಿ ನನ್ನ ಕೆಲಸ ಮುಗೀತು. ಇದಾದ್ಮೇಲೆ ಗೋಪಿಕಾ ಮ್ಯಾಮ್ ಬರ್ತಾರೆ, ಅವರು ಕೂಡ ಮೋಸ್ಟ್ ಇಂಪಾರ್ಟೆಂಟ್ 3 ಮಾರ್ಕ್ಸ್ ಕ್ವಶನ್ಸ್ ಮಾಡಿಸ್ತಾರೆ. ಸ್ಟೂಡೆಂಟ್ಸ್ ಸ್ಟಡಿ ಪ್ಲಾನ್ ಏನಿಲ್ಲ, ಸ್ಟಡಿ ಪ್ಲಾನ್ ಎಲ್ಲಕ್ಕಿಂತ ಮೇನ್ ನೀವೇನು ನೋಟ್ ಮಾಡ್ಬೇಕಂದ್ರೆ, ಈಗ ನಿಮ್ದು ಚಾಪ್ಟರ್ ಕಲಿಯಕ್ಕೆ ಟೈಮ್ ಇಲ್ಲ, ಚಾಪ್ಟರ್ ತುಂಬಾ ವೈಡ್ ಚಾಪ್ಟರ್ಸ್, ಬಟ್ ನೀವು ಕಲ್ತೀರಾ ಸ್ವಲ್ಪ, ಅದು ನಿಮ್ಗೆ ಸ್ವಲ್ಪ ಐಡಿಯಾ ಇದೆ. ಸೊ ನೀವೇನ್ ಫೋಕಸ್ ಮಾಡ್ಬೇಕಂದ್ರೆ ಈಗ ಎಲ್ಲಕ್ಕಿಂತ ಮೇನ್ ನೀವು ಯು ಹ್ಯಾವ್ ಟು ಫೋಕಸ್ ಆನ್ ದ PYQs. ನಿಮ್ದು ಮಿಡ್ ಸೆಮ್ ಲಾಸ್ಟ್ ಏನ್ ಕೊಟ್ಟಿದ್ದಾರೆ, ಆಮೇಲೆ ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಕೊಡ್ತೀವಿ, ಅದನ್ನ ಫಿಕ್ಸ್ ಕ್ವಶನ್ಸ್ ಕೊಡ್ತೀವಿ, ಫಿಕ್ಸ್ ಕ್ವಶನ್ಸ್. ಸೊ ನೀವು ಎಲ್ಲ ಈ 1 ಮಾರ್ಕು 2 ಮಾರ್ಕು 3 ಮಾರ್ಕು 5 ಮಾರ್ಕ್ ವಿಡಿಯೋಸ್ ನೋಡಿದ್ರೆ ಈಸಿಯಾಗಿ ಔಟ್ ಆಫ್ ಆರ್ಡರ್ ಪಕ್ಕ, ಅಷ್ಟು ಡೀಟೇಲ್ ಆಗಿದೆ ಎಲ್ಲ ಕ್ವಶನ್ಸ್ ಕೂಡ, ಎಲ್ಲ ಕ್ವಶನ್ಸ್ ಡೀಟೇಲ್ ಆಗಿದೆ ಇದು. ಸೊ ಎಲ್ಲ ಸಬ್ಜೆಕ್ಟ್ಸ್ ಕೂಡ 3 ಮಾರ್ಕ್ 2 ಮಾರ್ಕ್ 5 ಮಾರ್ಕ್ ವಿಡಿಯೋಸ್ ನೋಡಿ ಪ್ರಾಪರ್ ಬೆನಿಫಿಟ್ ಆಗುತ್ತೆ ನಿಮಗೆ, ಸರಿನಾ. ನೆಕ್ಸ್ಟ್ ಸ್ಟೂಡೆಂಟ್ಸ್, ನಿಮ್ದು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್. ಸ್ಟೂಡೆಂಟ್ಸ್ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್ ಅಲ್ಲಿ ಸ್ಟಾರ್ಟಿಂಗ್ ನಿಮ್ಗೆ ಈ ತರ ಕ್ವಶನ್ ಕೇಳ್ತಾರೆ ಒಂದೊಂದ್ಸತಿ. ಇದೇ ಕ್ವಶನ್ ನ 5 ಮಾರ್ಕ್ ಕೂಡ ಕೇಳ್ತಾರೆ, ದಟ್ ಇಸ್ ಮೋನೋ ಹೈಬ್ರಿಡ್ ಕ್ರಾಸ್ ನ ಡ್ರಾ ಮಾಡಿ ಅಂತ. ಮೋನೋ ಹೈಬ್ರಿಡ್ ಕ್ರಾಸ್ ನ ಡ್ರಾ ಮಾಡಿ ಕ್ವಶನ್ ಕೊಟ್ಬಿಡ್ತಾರೆ ನಿಮ್ಗೆ, ನೋಡಿ ಈ ತರ ಕ್ವಶನ್ ಕೊಡ್ತಾರೆ. ಅವಾಗ ನೀವೇನ್ ಮಾಡ್ಬೇಕು, ಪೇರೆಂಟ್ಸ್ ಗ್ಯಾಮೆಟ್ಸ್ F1 ಸೆಲ್ಫಿಂಗ್ ಆಫ್ F1 F2 ಫಿನೋಟಿಪಿಕ್ ಜಿನೋಟಿಪಿಕ್ ರೇಷಿಯೋ. ಸೊ ಈ ತರ ಡಿಕ್ಟೋ ಕಾಪಿ ಪೇಸ್ಟ್ ಮಾಡಬೇಕು. ಈ ತರನೇ ಡಿಕ್ಟೋ ಕಾಪಿ ಪೇಸ್ಟ್ ಮಾಡಿದ್ರೆ ಈಸಿಯಾಗಿ ಮಾರ್ಕ್ಸ್ ಬರುತ್ತೆ. ಡಿಕ್ಟೋ ಕಾಪಿ ಪೇಸ್ಟ್ ಇನ್ಹೆರಿಟೆನ್ಸ್ ಆಫ್ ಹೈಟ್ ಇನ್ ಪಿ ಪ್ಲಾಂಟ್. ಆಮೇಲೆ ಸ್ಟೂಡೆಂಟ್ಸ್ ನೋಡಿ 3 ಮಾರ್ಕ್ ಕ್ವಶನ್ಸ್ ನೋಡಿ. ವೈ ಡಿಡ್ ಮೆಂಡಲ್ ಸೆಲೆಕ್ಟ್ ದ ಪಿ ಪ್ಲಾಂಟ್ ಫಾರ್ ದ ಇಸ್ ಎಕ್ಸ್ಪೆರಿಮೆಂಟ್. ಮೆಂಡಲ್ ಪಿ ಪ್ಲಾಂಟ್ ಯಾಕೆ ತಗೊಂಡ್ರು ನೋಡಿ, ಎಲ್ಲ ಇದೆ ಕ್ವಶನ್, ಇದೆ ಆನ್ಸರ್. ಸೊ ಈ ತರ ಬರೆದ್ರೆ ಸಾಕು. ಪಿ ಪ್ಲಾಂಟ್ ಕ್ಯಾನ್ ಬಿ ಕಲ್ಟಿವೇಟ್ ಈಸಿಲಿ ಕಲ್ಟಿವೇಟ್ ಮಾಡಬಹುದು, ಆಬ್ವಿಯಸ್ಲಿ ಮಾಡಬಹುದು. They have short lifespan, so big reproduction ಮಾಡಬಹುದು. They show several contrasting characters. 7 characters taken by Mendel. 7 characters taken by Mendel, students. Okay na? 7 characters taken by Mendel. Question ಕೇಳ್ತಾರೆ. They are bisexual flowers containing both male and female. So easy ಆಗಿ cross pollination easy ಮಾಡಬಹುದಾ? Easy ಆಗಿ ಮಾಡಬಹುದು. A large number of seed are obtained and easy to conduct cross pollination. So ಈ ತರ ಪಾಯಿಂಟ್ಸ್ ಬರೀಬೇಕು. ಇದು ಬಿಟ್ರೆ ಸ್ಟೂಡೆಂಟ್ ದೇ ಕ್ಯಾನ್ ಆಸ್ಕ್ ಯು ವಾಟ್ ಇಸ್ ಹೋಮೋಜೈಗಸ್ ಹೆಟ್ರೋಜೈಗಸ್. ಹೋಮೋಜೈಗಸ್ ಏನಾಗುತ್ತೆ, ಹೋಮೋಜೈಗಸ್ ಅಲ್ಲಿ 2 ಅಲೀಲ್ಸ್ ಕೂಡ ಒಂದೇ ತರ ಇದೆ, ಕ್ಯಾಪಿಟಲ್ ಟಿ ಸ್ಮಾಲ್ ಟಿ. ಅದೇ ಹೆಟ್ರೋಜೈಗಸ್ ಅಲ್ಲಿ ಸ್ಟೂಡೆಂಟ್ಸ್, ಹೆಟ್ರೋಜೈಗಸ್ ಅಲ್ಲಿ 1 ಇಸ್ ಡಾಮಿನೆಂಟ್ 1 ಇಸ್ ರಿಸೆಸಿವ್. ಹೆಟ್ರೋಜೈಗಸ್ ಕಂಡೀಷನ್ ಯು ಕ್ಯಾನ್ ಹ್ಯಾವ್ ಅ ಹೈಬ್ರಿಡ್. ಏನಿರುತ್ತೆ, ಹೈಬ್ರಿಡ್ ಇರುತ್ತೆ ಅಲ್ಲಿ, ಹೈಬ್ರಿಡ್ ಇರುತ್ತೆ, ಓಕೆನಾ. ಈ ಕ್ವೆಶ್ಚನ್ ನೋಡಿ ಸ್ಟೂಡೆಂಟ್ಸ್, ಈ ಕ್ವೆಶ್ಚನ್ ನೋಡಿ. ಮೆನ್ಷನ್ ದ ಕಾಂಟ್ರಾಸ್ಟಿಂಗ್ ಟ್ರೇಟ್ಸ್ ಸ್ಟಡಿಡ್ ಬೈ ದ ಮೆಂಡಲ್ ಇನ್ ಪಿ ಪ್ಲಾಂಟ್. So ನೆನಪಿಲ್ಲಿ ಸ್ಟೂಡೆಂಟ್ಸ್, ಮೆಂಡಲ್ ಸ್ಟಡಿಡ್ 7 characters. ಮೆಂಡಲ್ ಸ್ಟಡಿಡ್ 7 characters ಮತ್ತೆ 14 traits. 14 traits ಸ್ಟಡಿ ಮಾಡಿದ್ದು. ಡಿಫರೆನ್ಸ್ ಏನ್ ಸರ್, ಇದು ಡಿಫರೆನ್ಸ್ ಇಲ್ಲಿ ನೋಡಿ. ಇದೆಲ್ಲ ಏನಾಗುತ್ತೆ, ಸೀಡ್ ಶೇಪ್, ಸೀಡ್ ಕಲರ್, ಫ್ಲವರ್ ಕಲರ್, ಪಾಡ್ ಶೇಪ್, ಪಾಡ್ ಕಲರ್, ಫ್ಲವರ್ ಪೊಸಿಷನ್ ವಿತ್ ಸ್ಟೆಮ್ ಹೈಟ್. All of these are called as characters. ಎಲ್ಲಾ ಕ್ಯಾರೆಕ್ಟರ್ಸ್ಗೂ ಕೂಡ 2 ಟ್ರೇಟ್ಸ್ ಇರುತ್ತೆ. ಇಲ್ಲಿ ನೋಡಿ, ಸೀಡ್ ಶೇಪ್ ರೌಂಡ್ ವ್ರಿಂಕಲ್ಡ್, ಯೆಲ್ಲೋ ಗ್ರೀನ್, ವೈಲೆಟ್ ವೈಟ್, ಫುಲ್ ಕನ್ಸ್ಟ್ರಿಕ್ಟೆಡ್, ಗ್ರೀನ್ ವೆಲ್ಲೋ. ಸೊ ಆಲ್ ಆಫ್ ದಿಸ್ ಬಿಕಮ್ಸ್ ವಾಟ್,
all of these become the traits, different types of traits. So traits, characters, ನೆನಪಿಕೊಳ್ಳಿ, traits ಮತ್ತೆ characters ನೆನಪಿಕೊಳ್ಳಿ ಸ್ಟೂಡೆಂಟ್ಸ್. ಆಮೇಲೆ they can ask you what is male heterogamety and female heterogamety. ನೋ ಡಿಫರೆನ್ಸ್ ಏನು, ಟೈಟಲ್ ಅಲ್ಲೇ ಇನ್ಫಾರ್ಮೇಶನ್ ಇದೆ, ಟೈಟಲ್ ಅಲ್ಲೇ ನೋಡಿ. ಫಸ್ಟ್ ಆಫ್ ಆಲ್ ಮೇಲ್ ಅಂದ್ರೆ ಮೇಲ್, ಆಬ್ವಿಯಸ್ಲಿ ಮೇಲು. ಹೆಟಿರೋ ಅಂದ್ರೆ ಏನು, ಡಿಫ್ರೆಂಟು. ಗ್ಯಾಮೆಟಿ ಅಂದ್ರೆ ಏನು, ಗ್ಯಾಮೆಟ್ಸ್. ಸೊ ಮೇಲ್ ಹೆಟೆರೋಗ್ಯಾಮೆಟಿಯಲ್ಲಿ ಮೇಲ್ಸ್ ಹತ್ರ ಡಿಫ್ರೆಂಟ್ ಗ್ಯಾಮೆಟ್ಸ್ ಇರುತ್ತೆ. ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ದು ಹ್ಯೂಮನ್ಸ್ ಎಕ್ಸಾಂಪಲ್. ಹ್ಯೂಮನ್ಸ್ ಅಲ್ಲಿ ಏನಾಗುತ್ತೆ, ಮೇಲ್ಸ್ ರೈಟ್. ಇನ್ ಹ್ಯೂಮನ್ಸ್ ಫಿಮೇಲ್ ಹತ್ರ XX ಇರುತ್ತೆ, ಮೇಲ್ ಹತ್ರ XY ಇರುತ್ತೆ. ಸೊ ಏನಿದೆ ನಮ್ಮ ಹತ್ರ ಮೇಲ್ಸ್ ಏನಿದೆ, ಮೇಲ್ಸ್ ಹತ್ರ X ಕ್ರೋಮೋಸೋಮ್ ಇರ್ಬೋದು, ಇಲ್ಲ Y ಕ್ರೋಮೋಸೋಮ್ ಇರ್ಬೋದು. ಸೊ ಮೇಲ್ ಹೆಟೆರೋಗ್ಯಾಮೆಟಿ ಏನಾಗುತ್ತೆ, ಮೇಲ್ ಹೆಟೆರೋಗ್ಯಾಮೆಟಿಯಲ್ಲಿ ಮೇಲ್ಸ್ ಹತ್ರ ಎರಡು ಬೇರೆ ಗ್ಯಾಮೆಟ್ಸ್ ಇರುತ್ತೆ. ಅಂಡ್ ಮೇಲ್ಸ್ ಆರ್ ಒನ್ಸ್ ವಿಚ್ ವಿಲ್ ಡಿಸೈಡ್ ದ ಸೆಕ್ಸ್ ಆಫ್ ದ ಆಫ್ ಸ್ಪ್ರಿಂಗ್. ಮಗು ಹುಡುಗ ಇರಬೇಕಾ ಹುಡುಗಿ ಇರಬೇಕಂತ ಮೇಲ್ಸ್ ಡಿಸೈಡ್ ಮಾಡೋದಿಲ್ಲಿ. ನಾವು ವಾಟ್ ಇಸ್ ಫಿಮೇಲ್ ಹೆಟೆರೋಗ್ಯಾಮೆಟಿ ಸ್ಟೂಡೆಂಟ್ಸ್? ಫಿಮೇಲ್ ಹೆಟೆರೋಗ್ಯಾಮೆಟಿಯಲ್ಲಿ ಫಿಮೇಲ್ಸ್ ಹತ್ರ ಬೇರೆ ಗ್ಯಾಮೆಟ್ಸ್ ಇರುತ್ತೆ. ಎಕ್ಸಾಂಪಲ್ ಏನು ಸ್ಟೂಡೆಂಟ್ಸ್? ಇಲ್ಲಿ ಎಕ್ಸಾಂಪಲ್ ಏನು, ಬರ್ಡ್ಸ್ ಮತ್ತೆ ಇನ್ಸೆಕ್ಟ್ಸ್. ಇದು 1 ಮಾರ್ಕ್ ಕ್ವಶನ್ ಕೂಡ ಕೇಳ್ತಾರೆ ಇದನ್ನ, ಸರಿನಾ? ಬರ್ಡ್ಸ್ ಏನಾಗ ಸ್ಟೂಡೆಂಟ್, ಬರ್ಡ್ಸ್ ಅಲ್ಲಿ ZZ ಮತ್ತೆ ZW ಇದೆ. ಈ ZW ಇದೆಯಲ್ಲ, ZW ದಿಸ್ ಇಸ್ ಫಾರ್ ಫೀಮೇಲ್ ಅಲ್ಲಿ ಈ ತರ ಇರುತ್ತೆ, ZW ಇರುತ್ತೆ. ಸೊ ಬಿಕಾಸ್ ಡಿಪೆಂಡಿಂಗ್ ಅಪಾನ್ ವಿಚ್ ಗ್ಯಾಮೇಟ್ ಆರ್ ವಿಚ್ ಕ್ರೋಮೋಸೋಮ್ ಇಸ್ ಕಮಿಂಗ್, ಮೇಲ್ ಮತ್ತೆ ಇಲ್ಲ ಫೀಮೇಲ್ ಡಿಸೈಡ್ ಆಗ್ಬೋದು. ಇನ್ಸೆಕ್ಟ್ ಅಲ್ಲೂ ಕೂಡ ZZ Z0 ಇಸ್ ದ ಫೀಮೇಲ್ ಹಿಯರ್. ಬೇರೆ ಗ್ಯಾಮೆಟ್ಸ್, ಸರಿನಾ ಸ್ಟೂಡೆಂಟ್ಸ್? ಅದು ಬಿಟ್ಟರೆ ದೇ ಕ್ಯಾನ್ ಆಸ್ಕ್ ಯು ಮೆನ್ಷನ್ ದ ಕಾಸ್ ಆಫ್ ಡೌನ್ ಸಿಂಡ್ರೋಮ್ ಅಂಡ್ ಆಡ್ ಅ ಸಿಂಪ್ಟಮ್ಸ್. ಡೌನ್ ಸಿಂಡ್ರೋಮ್ ಯಾಕಾಗುತ್ತೆ? ಡೌನ್ ಸಿಂಡ್ರೋಮ್ ಇಸ್ ಬಿಕಾಸ್ ಆಫ್ ಒನ್ ಮೋರ್ ಎಕ್ಸ್ಟ್ರಾ ಕ್ರೋಮೋಸೋಮ್. ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಬಂದ್ಬಿಡುತ್ತೆ. ಓಕೆನಾ ಸರ್? ಹನಿಬಿ ಇಲ್ಲ ಬೇರೆ ಚೈತ್ರೋದು ಹನಿಬಿ ನಿಮ್ದು ಇದು ಹನಿ ಕೊಡುತ್ತಲ್ಲ, ಅದು ಡ್ರೋಸೋಫಿಲಮ್ ಲ್ಯಾನಿಗ್ಯಾಸ್ಟರ್ ಇಸ್ ಫ್ರೂಟ್ ಫ್ಲೈ. ಅದು ನೀವು ದಾಂಬಾರಿ ಅಂತೀರಲ್ಲ, ನೀವು ಅಕಸ್ಮಾತ್ ಒಂದು ಬಾಳೆಹಣ್ಣ ತಿನ್ಬಿಟ್ಟು ಆ ಸಿಪ್ಪೆ ನಂಗೆ ಬಿಡ್ತೀರ ಅನ್ಕೊಳ್ಳಿ, ಆ ಸಿಪ್ಪೆ ಬಿಟ್ಟಾದ್ಮೇಲೆ ಚಿಕ್ಕದು ಬರುತ್ತಲ್ಲ ನೊಣ, ಚಿಕ್ಕ ನೊಣ, ಅದು ದಟ್ ಈಸ್ ಕಾಲ್ಡ್ ಎಸ್ ಡ್ರೋಸೋಫಿಲಾ. ಡ್ರೋಸೋಫಿಲಾ ಇಸ್ ಸ್ಮಾಲ್ ಫ್ರೂಟ್ ಫ್ಲೈಸ್. ನೊಣ ಬರುತ್ತಲ್ಲ, ನೊಣ ಅದು. ಓಕೆನಾ? ಚಿಕ್ಕದು. Now students, now they can ask you what is the cause of Down syndrome. Down syndrome ಏನ್ ರೀಸನ್? ಡೌನ್ ಸಿಂಡ್ರೋಮ್ ಅಲ್ಲಿ ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಬಂದ್ಬಿಡುತ್ತೆ. there is a addition of one more chromosome. ಸೊ ನಾರ್ಮಲ್ ಆಗಿ ನಮ್ಮ ಹತ್ರ ಎಷ್ಟಿರುತ್ತೆ? ನಾರ್ಮಲ್ ಆಗಿ ವಿ ಆರ್ ಡಿಪ್ಲಾಯ್ಡ್ 46 ಕ್ರೋಮೋಸೋಮ್ಸ್ ಇರುತ್ತೆ. ಡೌನ್ ಸಿಂಡ್ರೋಮ್ ಅಲ್ಲಿ 47, ಸರಿನಾ? ಸೊ ದ ಪ್ರೆಸೆನ್ಸ್ ಆಫ್ ಅನ್ ಅಡಿಷನಲ್ ಕಾಪಿ ಆಫ್ ದ ಕ್ರೋಮೋಸೋಮ್ ನಂಬರ್ 21. ಈ ಕ್ರೋಮೋಸೋಮ್ ನಂಬರ್ 21 ಎಕ್ಸ್ಟ್ರಾ ಇರ್ಬಿಡುತ್ತೆ ನಮ್ಮ ಬಾಡಿಯಲ್ಲಿ. ಸಿಂಪ್ಟಮ್ಸ್ ಏನು? ಶಾರ್ಟ್ ಸ್ಟೇಚರ್ ವಿತ್ ಸ್ಮಾಲ್ ಬ್ರೌನ್ ಹೆಡ್, ಫರೋಡ್ ಟಂಗ್ ಆಚೆ ಬಂದಿರುತ್ತೆ, ಪಾರ್ಶಿಯಲಿ ಓಪನ್ ಮೌತ್, ಪಾಮ್ ಇಸ್ ಬ್ರಾಡ್ ವಿತ್ ಕ್ಯಾರೆಕ್ಟರಿಸ್ಟಿಕ್ ಪಾಮ್ ಕ್ರೀಸಸ್. ಅಂದ್ರೆ ಏನು? ಕೈ ಮೇಲೆ ಈ ತರ ಲೈನ್ಸ್ ತುಂಬಾ ಇರುತ್ತೆ, ಮಲ್ಟಿಪಲ್ ಲೈನ್ಸ್ ಆನ್ ದ ಹ್ಯಾಂಡ್. ಈ ಕೈ ಇಲ್ಲೂ ಕೂಡ ರಿಂಗ್ ಇರುತ್ತೆ. ಫಿಸಿಕಲ್, ಸೈಕೋಮೋಟರ್ ಅಂಡ್ ಮೆಂಟಲ್ ರಿಟಾರ್ಡ್ನೆಸ್. ತಲೆ ಅಷ್ಟೊಂದು ಡೆವಲಪ್ ಆಗಿರಲ್ಲ, ರೈಟ್. ಸೊ ಇದಾಗಿರುತ್ತೆ. ಡ್ರೋಸೋಫಿಲಮ್ ಲ್ಯಾನಿಗ್ಯಾಸ್ಟರ್ ಇಸ್ ಫ್ರೂಟ್ ಫ್ಲೈ, ನೊಣ, ಅದು ಚಿಕ್ಕ ನೊಣ ಬರುತ್ತಲ್ಲ ಅದು. ಓಕೆನಾ? ನಾರ್ಮಲ್ ಫ್ಲೈ, ನೊಣ ಅಂದ್ರೆ ನಾರ್ಮಲ್ ಫ್ಲೈ. ಫ್ರೂಟ್ ಫ್ಲೈ ಇಸ್ ದ ಸ್ಮಾಲರ್ ಒನ್. ನೋಡಿ ಸ್ಟೂಡೆಂಟ್ಸ್, ನೀವು ಕಿಚನ್ ನಲ್ಲಿ ಒಂದು ಆಪಲ್ ನ ತಿನ್ಬಿಟ್ಟು ಬಿಡಿ, ಸ್ವಲ್ಪ ಹೊತ್ತು, ಒಂದು 10 ನಿಮಿಷ ಒಂದು ಆಪಲ್ ನ ತಿನ್ಬಿಟ್ಟು ಹಂಗೆ ಬಿಟ್ಬಿಡಿ. ಆಪಲ್ ನ 10 ನಿಮಿಷ ಹಂಗೆ ಬಿಟ್ಟಾದ್ಮೇಲೆ ಅದ್ರ ಅಕ್ಕಪಕ್ಕ ಸ್ವಲ್ಪ ಚಿಕ್ಕ ನೊಣ ಬರುತ್ತಲ್ಲ, ಚಿಕ್ಕದು, ದಟ್ ಇಸ್ ಫ್ರೂಟ್ ಫ್ಲೈ. ಸ್ಟೂಡೆಂಟ್ಸ್, ಅದು ಬಿಟ್ಟರೆ ಕೇಳ್ತಾರೆ ನಿಮಗೆ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಯಾಕಾಗುತ್ತೆ? ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಯಾವತ್ತೂ ಕೂಡ ಬರೀ ಮೇಲ್ಸ್ ಅಲ್ಲಿ ಮಾತ್ರ ಆಗುತ್ತೆ. ಇಟ್ ಹ್ಯಾಪನ್ಸ್ ಓನ್ಲಿ ಇನ್ ದ ಕೇಸ್ ಆಫ್ ಮೇಲ್ಸ್. ಮೇಲ್ಸ್ ಅಲ್ಲಿ ನಾರ್ಮಲ್ ಕಂಡೀಷನ್ ಅಲ್ಲಿ ವಿ ಹ್ಯಾವ್ XY ಕ್ರೋಮೋಸೋಮ್ ತಾನೆ. ಮೇಲ್ಸ್ ಅಲ್ಲಿ ನಾರ್ಮಲ್ ಕಂಡೀಷನ್ ಅಲ್ಲಿ ವಿ ಹ್ಯಾವ್ XY ಕ್ರೋಮೋಸೋಮ್. ಬಟ್ ಇನ್ ದ ಕೇಸ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ಏನಾಗುತ್ತೆ? ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಅಲ್ಲಿ ದೇರ್ ಇಸ್ ಅ ಎಕ್ಸ್ಟ್ರಾ X ಕ್ರೋಮೋಸೋಮ್. ಸೊ XY ಕಂಡೀಷನ್ ಆಗೋಗುತ್ತೆ ಎಲ್ಲಿ? ಇನ್ ದ ಕೇಸ್ ಆಫ್ ಕ್ಲೈನ್ಫೆಲ್ಟರ್ ಸಿಂಡ್ರೋಮ್. ಈ ಎಕ್ಸ್ಟ್ರಾ ಒಂದು ಕ್ರೋಮೋಸೋಮ್ ಬಂತಲ್ಲ ಈಗ, ಬಿಕಾಸ್ ಆಫ್ ದಿಸ್ ಅಡಿಷನ್ ಆಫ್ ಒನ್ ಎಕ್ಸ್ಟ್ರಾ X ಕ್ರೋಮೋಸೋಮ್, ದ ಮೇಲ್ ವಿಲ್ ಡೆವಲಪ್ ಬ್ರೆಸ್ಟ್. ಗೈನಕೋಮ್ಯಾಸ್ಟಿಯಾ ಆಗುತ್ತೆ ಇಲ್ಲಿ. ಏನಾಗುತ್ತೆ? ಗೈನಕೋಮ್ಯಾಸ್ಟಿಯಾ. ಸಚ್ ಇಂಡಿವಿಜುವಲ್ಸ್ ಹ್ಯಾವ್ ಓವರಾಲ್ ಮಾಸ್ಕ್ಯುಲರ್ ಡೆವಲಪ್ಮೆಂಟ್ ಆಫ್ ಬ್ರೆಸ್ಟ್, ದಟ್ ಇಸ್ ಗೈನಕೋಮ್ಯಾಸ್ಟಿಯಾ ಕೂಡ ಆಗುತ್ತೆ ಇಲ್ಲಿ. ಅಂಡ್ ಮೇಲ್ಸ್ ಆರ್ ಸ್ಟೆರೈಲ್ ಇನ್ ನೇಚರ್.
ನೆಕ್ಸ್ಟ್ ಸ್ಟೂಡೆಂಟ್ಸ್, ಅದು ಬಿಟ್ಟು ಏನ್ ಕ್ವಶನ್ ಕೇಳ್ಬೋದು ನಿಮ್ಗೆ? ವೈ ವಾಸ್ ಮೆಂಡಲ್ಸ್ ವರ್ಕ್ ನಾಟ್ ರಿಕಗ್ನೈಸ್ ಕೇಳ್ಬೋದು. ಯಾಕಂದ್ರೆ ಆಬ್ವಿಯಸ್ಲಿ ಸ್ಟೂಡೆಂಟ್ಸ್ ಯೋಚನೆ ಮಾಡಿ, ಲೆಟ್ಸ್ ಸೇ ಯು ಡಿಸ್ಕವರ್ ಸಮಥಿಂಗ್ ನೌ. ನೀವೇನೋ ಡಿಸ್ಕವರ್ ಮಾಡಿದ್ರಿ, ಅವಾಗ ಏನ್ ಮಾಡ್ತೀರಾ ನೀವು? ಡಿಸ್ಕವರ್ ಮಾಡಿದ ತಕ್ಷಣನೇ ಕ್ಲಿಕ್ 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 ಫೋಟೋಸ್ ಕ್ಲಿಕ್ ಮಾಡ್ತೀರಾ. ಫೋಟೋಸ್ ಕ್ಲಿಕ್ ಮಾಡ್ಬಿಟ್ಟು ಅದನ್ನ ಡೈರೆಕ್ಟ್ ಆಗಿ ಇನ್ಸ್ಟಾಗ್ರಾಮ್ ಅಪ್ಲೋಡ್ ಮಾಡ್ಬಿಡ್ತೀರಾ. ಸೊ ಯು ವಿಲ್ ಬಿಕಮ್ ಫೇಮಸ್. ಬಟ್ ಆ ಕಾಲದಲ್ಲಿ ಇನ್ಸ್ಟಾಗ್ರಾಮ್ ಇರಲಿಲ್ಲ, ಇಂಟರ್ನೆಟ್ ಇರಲಿಲ್ಲ. ಸೊ ಕಮ್ಯುನಿಕೇಶನ್ ತುಂಬಾ ಕಮ್ಮಿ ಇತ್ತು. ಕಮ್ಯುನಿಕೇಶನ್ ವಾಸ್ ವೆರಿ ಲಿಮಿಟೆಡ್ ಕಮ್ಯುನಿಕೇಶನ್. ಓಕೆನಾ? ಲ್ಯಾಕ್ ಆಫ್ ನಾಲೆಜ್ ಅಬೌಟ್ ಕ್ರೋಮೋಸೋಮ್ಸ್ ಅಂಡ್ ಜೀನ್. ಸ್ಟೂಡೆಂಟ್ಸ್, ಅದು ಬಿಟ್ರೆ ಮ್ಯಾಥಮೆಟಿಕಲ್ ಅಪ್ರೋಚ್ ವಾಸ್ ನ್ಯೂ ಅಂಡ್ ಅನ್ಯೂಸ್ ಫಾರ್ ಬಯಾಲಜಿ. ಮೆಂಡಲ್ ಅವರು ಮ್ಯಾಥ್ಸ್ ನ ಯೂಸ್ ಮಾಡಿದ್ರು ಬಯಾಲಜಿಯಲ್ಲಿ. ಬೇರೆ ಅಂದ್ರೆ ಇಟ್ಸ್ ನಾಟ್ ಅಕ್ಸೆಪ್ಟಬಲ್. ಅವ್ರಂತವ್ರೆ ಬಯಾಲಜಿ ಮ್ಯಾಥ್ಸ್ ಅಲ್ಲಿ ತಲೆ ಕೆಟ್ಟಿದ್ಯಾ ಅಂತವ್ರಂದ್ರು. ಸರಿನಾ? ಸಿಮಿಲಾರಿಟಿ ಬಿಟ್ವೀನ್ ಕ್ರೋಮೋಸೋಮ್ ಅಂಡ್ ಜೀನ್. ಸ್ಟೂಡೆಂಟ್ಸ್, ಇದು ಓದ್ಕೊಳ್ಳಿ, ತುಂಬಾ ಈಸಿ ಆಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್ ಸ್ಟೂಡೆಂಟ್ಸ್, ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, ಹೈ ಲೆವೆಲ್ ಕ್ವೆಶನ್ ಇದು. ಸರಿನಾ? ಇದು ನೋಡಿ, TH Morgan F2 ratio deviated from 9:3:3:1 ratio explanation. TH Morgan ಎಕ್ಸ್ಪೆರಿಮೆಂಟ್ ಮಾಡಿದಾಗ, ಮೆಂಡಲ್ ಎಕ್ಸ್ಪೆರಿಮೆಂಟ್ ಮಾಡಿದಾಗ ಅವರಿಗೆ 9:3:3:1 ರೇಷಿಯೋ ಬರಲಿಲ್ಲ ಅವ್ರಿಗೆ. ಯಾಕೆ? ವೆರಿ ಸಿಂಪಲ್ ರೀಸನ್. ಯಾಕಂತಂದ್ರೆ ಕೇಳಿಸ್ಕೊಳ್ಳಿ ಕರೆಕ್ಟಾಗಿ. ಲೆಟ್ಸ್ ಇದೊಂದು ಕ್ರೋಮೋಸೋಮ್ ಇದೆ, ನಮ್ಮ ಹತ್ರ ಇಲ್ಲೊಂದು ಕ್ರೋಮೋಸೋಮ್ ಇದೆ. ಈ ಕ್ರೋಮೋಸೋಮ್ ಮೇಲೆ ಲೆಟ್ಸ್ ಸೇ ನಮ್ಮ ಹತ್ರ ಇಲ್ಲೊಂದು ಜೀನ್ ಇದೆ, ಇಲ್ಲೊಂದು ಜೀನ್ ಇದೆ, ಜೀನ್ ಎ ಮತ್ತೆ ಜೀನ್ ಬಿ. ಅಕಸ್ಮಾತ್ ಎರಡು ಜೀನ್ಸ್ ತುಂಬಾ ಕ್ಲೋಸ್ ಇದ್ರೆ, ಜೀನ್ ಎ ಅಂಡ್ ಜೀನ್ ಬಿ ಆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಅವಾಗ ಏನಾಗುತ್ತೆ? ಲಿಂಕೇಜ್ ತುಂಬಾ ಜಾಸ್ತಿ ಇರತ್ತೆ ಅವಾಗ, ವೆರಿ ಹೈ ಲಿಂಕೇಜ್. ಅರ್ಥ ಏನು? ರೀಕಾಂಬಿನೇಷನ್ ಇಸ್ ವೆರಿ ಲೋ. ರೀಕಾಂಬಿನೇಷನ್ ಇಸ್ ವೆರಿ ಲೋ. ಅಕಸ್ಮಾತ್ ರೀಕಾಂಬಿನೇಷನ್ ತುಂಬಾ ಕಮ್ಮಿ ಇದೆ, ಲಿಂಕೇಜ್ ತುಂಬಾ ಜಾಸ್ತಿ ಇದೆ, ಈ ತರ ಕಂಡೀಷನ್ ಅಲ್ಲಿ ಈ ಎರಡು ಜೀನ್ಸ್ ಸಪರೇಟ್ ಸಪರೇಟ್ ಹೋಗಲ್ಲ. ಸಪರೇಟ್ ಹೋಗ್ಲಿಲ್ಲ ಅಂತಂದ್ರೆ ಈ ರೇಷಿಯೋ ಬರಲ್ಲ. ಸೊ ಈ ಕಂಡೀಷನ್ ಅಲ್ಲಿ ಈ ರೇಷಿಯೋ ಬರಕ್ ಹೋಗಲ್ಲ, ಅವಾಗ ಸಿಗಲ್ಲ ಈ ರೇಷಿಯೋ. ಈ ರೇಷಿಯೋ ಯಾವಾಗ ಸಿಗುತ್ತೆ? ಒಂದು ಜೀನ್ ಇಲ್ಲಿದೆ, ಇನ್ನೊಂದು ಇಲ್ಲಿದೆ, ಸೀಡ್ ಶೇಪ್ ಮತ್ತೆ ಸೀಡ್ ಕಲರ್ ಇಲ್ಲೊಂದಿದೆ. ಲೆಟ್ಸ್ ಸೇ ಎ ಇಲ್ಲಿದೆ, ಬಿ ಇಲ್ಲಿದೆ. ಈ ತರ ಕಂಡೀಷನ್ ರೀಕಾಂಬಿನೇಷನ್ ಆಗ್ಬೋದು, ಅವಾಗ ಈ ರೇಷಿಯೋ ಬರುತ್ತೆ. ಇಲ್ಲಾಂದ್ರೆ ಈ ರೇಷಿಯೋ ಬರಲ್ಲ ಯಾವತ್ತೂ ಕೂಡ. ಈ ರೇಷಿಯೋ ಬರ್ಬೇಕಂದ್ರೆ ಬೇರೆ ಬೇರೆ ಕಡೆ ಇರ್ಬೇಕು ಜೀನ್ಸ್, ಬೇರೆ ಬೇರೆ ಕಡೆ ಇರ್ಬೇಕು ಜೀನ್ಸ್. ಓಕೆನಾ? ನಾ ಸ್ಟೂಡೆಂಟ್ಸ್, ವೈ ಡ್ರೋಸೋಫಿಲಾ ಹೇಳಿದೆ ನಿಮ್ಗೆ, ತೋರಿಸಿ ಹೇಳಿದೀನಿ. ಸೇಮ್ ಈ ತರ ಕ್ವೆಶನ್ ನಿಮ್ಗೆ, ಯಾಕೆ ಡ್ರೋಸೋಫಿಲಾನ ಯೂಸ್ ಮಾಡಿದ್ರು, ಯಾಕೆ ಮೆಂಡಲ್ ಪೀ ಪ್ಲಾಂಟ್ ನ ಯೂಸ್ ಮಾಡಿದ್ರು, ಆ ತರ ಕ್ವೆಶನ್ ಕೇಳೋದು. ತುಂಬಾ ಈಸಿ ಕ್ವೆಶನ್ಸ್ ಇದೆಲ್ಲ. ಡ್ರೋಸೋಫಿಲಾ ಯಾಕಂದ್ರೆ ಅದು ಕೂಡ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಬೇಗ ಬೇಗ ರಿಪ್ರೊಡಕ್ಷನ್ ಆಗುತ್ತೆ, ಗ್ರೋ ಮಾಡೋಕೆ ತುಂಬಾ ಈಸಿ ಅಷ್ಟೇ. ಸರಿನಾ? ಬರ್ಡ್ಸ್ ನಾವು ಡಿಸ್ಕಸ್ ಮಾಡಿದ್ವಿ, ಗ್ರಾಸ್ ಹಾಪರ್ ಡಿಸ್ಕಸ್ ಮಾಡಿದ್ವಿ, ಫೀಮೇಲ್ ಹೆಟ್ರೋಗ್ಯಾಮಿಟಿ, ಮೇಲ್ ಹೆಟ್ರೋಗ್ಯಾಮಿಟಿ. ಸರಿನಾ? ಹನಿ ಬಿ ಸ್ಟೂಡೆಂಟ್ಸ್, ನಾನು ಇದನ್ನ ನಿಮ್ಗೆ 5 ಮಾರ್ಕ್ಸ್ ಡಿಸ್ಕಸ್ ಮಾಡ್ತೀನಿ, ಇದನ್ನ ಡೀಟೇಲ್ ಆಗಿ. ಇದನ್ನ ನಿಮ್ಗೆ ನಾನು 5 ಮಾರ್ಕ್ಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, 5 ಮಾರ್ಕ್ಸ್ ಅಲ್ಲಿ. ದಟ್ ಇಸ್ ಸೆಕ್ಸ್ ಡಿಟರ್ಮಿನೇಷನ್ ಹನಿ ಬಿ. ಓಕೆ ಸ್ಟೂಡೆಂಟ್ಸ್, ಅದು ಬಿಟ್ಟು ಸ್ಟೂಡೆಂಟ್ಸ್ ಇಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ, ಡೌನ್ ಸಿಂಡ್ರೋಮ್ ಡಿಸ್ಕಸ್ ಮಾಡಿದ್ವಿ, ಕ್ಲೈನ್ಫೆಲ್ಟರ್ ಸಿಂಡ್ರೋಮ್ ಡಿಸ್ಕಸ್ ಮಾಡಿದ್ವಿ. ಈಗ ಟರ್ನರ್ ಸಿಂಡ್ರೋಮ್ ಅಂತ ಇನ್ನೊಂದಿದೆ. ಟರ್ನರ್ ಸಿಂಡ್ರೋಮ್ ವಿಲ್ ಆಲ್ವೇಸ್ ಅಕರ್ ಇನ್ ವೇರ್ ಸ್ಟೂಡೆಂಟ್ಸ್? ಟರ್ನರ್ ಸಿಂಡ್ರೋಮ್ ವಿಲ್ ಆಲ್ವೇಸ್ ಅಕರ್ ಇನ್ ಫೀಮೇಲ್. ಆಲ್ವೇಸ್ ಅಕರ್ ಇನ್ ಫೀಮೇಲ್. ಒಂದು ನಾರ್ಮಲ್ ಕಂಡೀಷನ್ ಅಲ್ಲಿ ಅ ಫೀಮೇಲ್ ಇಸ್ ಜನರಲಿ XX. ನಾರ್ಮಲ್ ಕಂಡೀಷನ್ ಅಲ್ಲಿ ದ ಫೀಮೇಲ್ ಇಸ್ ಜನರಲಿ XX ಅಂತ ಇರುತ್ತೆ ಫೀಮೇಲ್. ಬಟ್ ಟರ್ನರ್ ಸಿಂಡ್ರೋಮ್ ಬಂದಾಗ ಏನಾಗುತ್ತೆ? ಟರ್ನರ್ ಸಿಂಡ್ರೋಮ್ ಬಂದಾಗ this 1X chromosome goes missing. This 1X chromosome goes missing. ಅವಾಗ ಏನಾಗುತ್ತೆ? X0 ಕಂಡೀಷನ್ ಆಗೋಗುತ್ತೆ. X0 ಕಂಡೀಷನ್ ಆಗೋಗುತ್ತೆ. ಸೊ ಈ ತರ ಕಂಡೀಷನ್ ಆದ್ರೆ ಟರ್ನರ್ ಸಿಂಡ್ರೋಮ್ ಇಸ್ ಕ್ರಿಯೇಟೆಡ್. ಸರಿನಾ? ಸಿಂಪ್ಟಮ್ಸ್ ಏನು? ಸ್ಟೆರೈಲ್ ಫೀಮೇಲ್, ಶಾರ್ಟ್ ಸ್ಟೇಚರ್, ತುಂಬಾ ಕುಳಿಕಿರ್ತಾರೆ, ವೆಬಲ್ಡ್ ನಕ್, ಇದು ನಿಮ್ಗೆ ಕೊಟ್ಟಿಲ್ಲ, ಲ್ಯಾಕ್ ಆಫ್ ಸೆಕೆಂಡ್ರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಕೂಡ ಇರುತ್ತೆ. ಸೊ ಎಷ್ಟು ಬರುತ್ತೆ ಸಾಕು ಇಲ್ಲಿಗೆ. ಸರಿನಾ ಸ್ಟೂಡೆಂಟ್ಸ್? ಇಲ್ಲಿಗೆ ನಂದು ಇವತ್ತು ಕ್ಲಾಸ್ ಮುಗೀತು. ನೆಕ್ಸ್ಟ್ ಗೋಪಿಕಾ ಮ್ಯಾಮ್ ಬರ್ತಾರೆ. ಗೋಪಿಕಾ ಮ್ಯಾಮ್ ಬರೋಕ್ಕಿಂತ ಮುಂಚೆ ಸ್ಟೂಡೆಂಟ್ಸ್, ಐ ಹ್ಯಾವ್ ಅ ಸ್ಮಾಲ್ ಅನೌನ್ಸ್ಮೆಂಟ್ ಫಾರ್ ಆಲ್ ಆಫ್ ಯು ಸ್ಟೂಡೆಂಟ್ಸ್. ಸೊ ಒಂದೇ ನಿಮಿಷ ಗೋಪಿಕಾ ಮ್ಯಾಮ್ ಒಂದು ಕಾಲ್ ಹಾಕ್ಬಿಡ್ತೀನಿ ಒಂದು. ಸರಿನಾ?
5 minutes ವೇಟ್ ಮಾಡ್ದ, ಒಂದು 5 ನಿಮಿಷ ಎಲ್ಲೋ ರೆಕಾರ್ಡಿಂಗ್ ಸ್ಟುಡಿಯೋಲಿ ನಾವು ಮಾಡ್ತವ್ರೆ, ರೈಟ್. ಸೊ ಒಂದು 5 ನಿಮಿಷ ಮ್ಯಾಮ್ ಜಾಯ್ನ್ ಆಗ್ತಾರೆ. ಜಾಯ್ನ್ ಆಗಿನ ಮುಂಚೆ ಸ್ಟೂಡೆಂಟ್ ಲೆಟ್ ಮಿ ಟೆಲ್ ಯು, MVSAT ಎಕ್ಸಾಮಿನೇಷನ್ಗೆ ತುಂಬ ಕಮ್ಮಿ ಡೇಸ್ ಇದೆ. ದೇ ಆರ್ ವೆರಿ ಫ್ಯೂ ಡೇಸ್ ಲೆಫ್ಟ್ ಫಾರ್ MVSAT ಎಕ್ಸಾಮಿನೇಷನ್. ನೀವು ಅಕಸ್ಮಾತ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಬೇಗ ಬೇಗ ಮಾಡ್ಕೊಳ್ಳಿ. ಯಾಕಂತಂದ್ರೆ ವಿತ್ ದ ಹೆಲ್ಪ್ ಆಫ್ MVSAT ಎಕ್ಸಾಮಿನೇಷನ್ ನಿಮಗೆ ಸ್ಕಾಲರ್ಶಿಪ್ಸು, ಐಫೋನು, ಸ್ಮಾರ್ಟ್ ವಾಚಸ್, ಸಿಂಗಾಪುರ್ ಟ್ರಿಪ್ ಎಲ್ಲ ಇದೆ. ಸೊ ನೀವೇನು ಮಾಡಂಗಿಲ್ಲ. ಅಕಸ್ಮಾತ್ ನಿಮಗೆ ಲೆಟ್ಸ್ ಸೇ ನಿಮಗೆ ಪ್ರಿಪರೇಷನ್ ಆಗಿದೆ, ನಿಮ್ಗೆ ಗೊತ್ತು, ನಿಮ್ಗೆ ಕಾನ್ಫಿಡೆನ್ಸ್ ಇದೆ, ಎಕ್ಸಾಮ್ನ ಬರೀರಿ ಒಂದ್ಸತಿ. ಫ್ರೀ ಆಫ್ ಕಾಸ್ಟ್ ಎಕ್ಸಾಮ್ ಇದು. ಏನು, ಎಕ್ಸಾಮ್ ಇಸ್ ಫ್ರೀ ಆಫ್ ಕಾಸ್ಟ್, ಸರಿನಾ? ಸೊ ಎಕ್ಸಾಮ್ ರಿಜಿಸ್ಟ್ರೇಷನ್ ಹೆಂಗ್ ಮಾಡ್ಬೇಕಂದ್ರೆ ಸ್ಟೂಡೆಂಟ್ಸ್, ಎಕ್ಸಾಮ್ ಇರೋದು 4th, 5th, 11th and 12th. ಈ ಎಕ್ಸಾಮಿನೇಷನ್ಗೆ ನೀವು ಅಕಸ್ಮಾತ್ ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ. ಈ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇದೆ, ಆ ಲಿಂಕ್ನ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಮಾಡಾದ್ಮೇಲೆ ಅದಾದ್ಮೇಲೆ ನೀವು ಎಕ್ಸಾಮ್ ಬರೀ ಒಂದ್ಸತಿ. ಅಕಸ್ಮಾತ್ ಒಳ್ಳೆ ಮಾರ್ಕ್ಸ್ ಬಂತಂದ್ರೆ ನಿಮಗೆ ಡೈರೆಕ್ಟ್ ಆಗಿ ನಿಮ್ಗೆ ಒಂದು ಸ್ಕಾಲರ್ಶಿಪ್ ಸಿಗುತ್ತೆ. ಇಲ್ಲ ಬೇರೆ ತುಂಬಾ ಗಿಫ್ಟ್ಸ್ ಇದೆ ಸ್ಟೂಡೆಂಟ್, ತುಂಬಾ ಗಿಫ್ಟ್ಸ್ ಇದೆ, ಚೆಕ್ ಮಾಡಿ ಒಂದ್ಸತಿ, ಸರಿನಾ? ಸೊ ಸ್ಟೂಡೆಂಟ್ಸ್, ಲೆಟ್ಸ್ ವೇಟ್ ಫಾರ್ 2 minutes ಫಾರ್ ಗೋಪಿಕಾ ಮ್ಯಾಮ್ ಟು ಜಾಯ್ನ್. 2 minutes.
Hello students, can you hear me and see me? Yes, ಬೇಗ chat box ಅಲ್ಲಿ ತಿಳಿಸಿ ಸ್ವಲ್ಪ. ಎಲ್ಲ ಕ್ಲಿಯರ್ ಆಗಿ ವಿಸಿಬಲ್ ಆಗ್ತಾ ಇದೆಯಾ ಅಂತ? ಎಸ್ ಮ್ಯಾಮ್, ಎವ್ರಿಥಿಂಗ್ ಇಸ್ ವಿಸಿಬಲ್. ಇವತ್ತು ಏನು ಮಾಡ್ತಾ ಇದ್ದೀವಿ ನಾವು 3 ಮಾರ್ಕ್ಸ್ ಕ್ವೆಶನ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ವಾ? ನನಗೆ ಕಾಣಿಸ್ತಾ ಇದೆ. ಹಾಂ, ನನಗಾಗಿದೆ. ಓಕೆ, ಎಸ್ 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 ಎಸ್, ಪರ್ಫೆಕ್ಟ್. ಆಲ್ ಆಫ್ ಯು, all of you, all of you, all of you. Yes, okay, start ಮಾಡೋಣ. So students, 3 marks questions. ಇವತ್ತು ನಾನು reproductive health, molecular basis of inheritance, ಅದಾದ್ಮೇಲೆ ಏನು ಮಾಡ್ತೀನಿ, ಇದು reproductive health ಮಾಡ್ತೀನಿ, molecular basis of inheritance ಮಾಡ್ತೀನಿ, evolution ಮಾಡ್ತೀನಿ. ಓಕೆನಾ? Clear to all of you? Most of them told me, ma'am, human health and diseases ಇಲ್ಲ ನಮಗೆ, ಸೊ ಅದಕ್ಕೆ it's not required ಅಂತ. ಸೊ ಇವತ್ತು ಆನ್ಸರ್ ದ ಫಾಲೋಯಿಂಗ್. ಸೊ ಯೂಶಲಿ ನಿಮ್ಮ 3 ಮಾರ್ಕ್ಸ್ ಕ್ವೆಶನ್ ಅಲ್ಲಿ 40 to 80 ವರ್ಡ್ಸ್ ಕೇಳ್ತಾರೆ. ಓಕೆ, 40 to 80 ವರ್ಡ್ಸ್ ಬರಿಬೇಕು. ಸೊ 40 to 80 ವರ್ಡ್ಸ್ ಮ್ಯಾಮ್ ಕೌಂಟ್ ಮಾಡಿ ಬರಿಬೇಕಾ? ಕೌಂಟ್ ಮಾಡೋಕ್ಕಿಲ್ಲ, ನೀವು ಅದು ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ. ಓಕೆ, ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿ, ಅದೇ ಸಾಕು. ಸೊ ಫಸ್ಟ್ ಕ್ವೆಶನ್ ನೋಡಿ, ಮೆನ್ಷನ್ 2 ಬೆನಿಫಿಟ್ಸ್ ಆಫ್ ಕಾಂಡಮ್. Okay, reproductive health in the mention 2 benefits of condom which are used as contraceptive device, and what are IUDs? Give any 2 examples. Okay, ಎರಡು ಕ್ವೆಶನ್ ಕೇಳಿದ್ದಾರೆ. ಸೊ ಫಸ್ಟ್ ನಾವೇನು ನೋಡೋಣ, what are the 2 benefits of condom? ಸೊ ಕಾಂಡಮ್ ಬಗ್ಗೆ ನಮಗೇನು ಗೊತ್ತು ಸ್ಟೂಡೆಂಟ್ಸ್? ಸೊ ವಿ ನೋ ದಟ್ ದಿಸ್ ಕಾಂಡಮ್ ಇಸ್ ಅ ಕಾಂಟ್ರಾಸೆಪ್ಟಿವ್ ಡಿವೈಸ್ ಅಲ್ವಾ? ಎಲ್ಲರೂ ಚಾಟ್ ಬಾಕ್ಸಲ್ಲಿ ಸ್ವಲ್ಪ ಹಾಯ್ ಹೇಳ್ಬೇಕು, ಲೈಕ್ ಕೀಪ್ ದ ಚಾಟ್ಸ್ ಮೂವಿಂಗ್. ಓಕೆ, ಬಿಕಾಸ್ ಅದರ್ವೈಸ್ ಏನಾದರೂ ಪ್ರಾಬ್ಲಮ್ ಬಂದರೆ ನನಗೆ ಗೊತ್ತಾಗಲ್ಲ. ಓಕೆ, yes, come on, all of you, come on. Ravi Chandran, come on, hello, hi, Srinivasa, Chatur. Okay, so ಇಲ್ಲಿ ಏನಾಗುತ್ತೆ ಸ್ಟೂಡೆಂಟ್ಸ್, 2 ಬೆನಿಫಿಟ್ಸ್ ಆಫ್ ಕಾಂಡಮ್ ಅಂದ್ರೆ ಏನು? ಕಾಂಡಮ್ ಮೇನ್ಲಿ ಯೂಸ್ ಮಾಡೋದು, ಇಟ್ ಇಸ್ ಯೂಸ್ಡ್ ಆಸ್ ಅ contraceptive, right? It is used as a contraceptive. But what is the biggest benefit of condom? It does not reduce, ಅಂದ್ರೆ ಏನು, ಅದು ಸೆಕ್ಷುವಲ್ ಫೀಲಿಂಗ್ಸ್ ಇಲ್ಲಾಂದ್ರೆ ಸೆಕ್ಷುವಲ್ ಆ ಒಂದು ಏನಿರೋದು ದ ಫೀಲಿಂಗ್ ಟು ಡೂ ಸೆಕ್ಷುವಲ್ ಇಂಟರ್ಕೋರ್ಸ್ ಆರ್ ಕಾಪ್ಯುಲೇಷನ್ ರೆಡ್ಯೂಸ್ ಮಾಡಲ್ಲ. ಸೊ ಇಟ್ ಡಸ್ ನಾಟ್ ಅಫೆಕ್ಟ್ ದ ಸೆಕ್ಷುವಲ್ ಆರ್ ಇಟ್ ಡಸ್ ನಾಟ್ ಅಫೆಕ್ಟ್ ದ ಫೀಲಿಂಗ್ at any way, and also this contraceptive is reversible. Okay, reversible, it is a very important, and also no side effects. Okay, no side effects. So any 2 you can write, clear? ಅರ್ಥ ಆಯ್ತಾ? ನೆಕ್ಸ್ಟ್ ನೋಡಿ, ವಾಟ್ ಆರ್ IUDs? ಗಿವ್ ಎನಿ 2 ಎಕ್ಸಾಂಪಲ್ ಅಂತ ಕೇಳಿದ್ದಾರೆ. IUDs ಅಂದ್ರೆ ಏನ್ ಸ್ಟೂಡೆಂಟ್ಸ್? ಇಟ್ ಇಸ್ ಇಂಟ್ರಾಯೂಟ್ರೈನ್ ಡಿವೈಸಸ್, ದಟ್ ಇಸ್ IUDs. ದೀಸ್ ಡಿವೈಸಸ್ ಆರ್ ಇನ್ಸರ್ಟೆಡ್ ಬೈ ಡಾಕ್ಟರ್ಸ್ ಆರ್ ಎಕ್ಸ್ಪರ್ಟ್ ನರ್ಸಸ್. ನಮಗೆ ಮನೆಯಲ್ಲಿ ಮಾಡೋಕ್ಕಾಗಲ್ಲ, ಬಿಕಾಸ್ ಇದು ಬಂದ್ಬಿಟ್ಟು ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿರೋ ಪ್ರೊಸೆಸ್ಸು. ಅದು ವಜೈನಾದಿಂದ ಯೂಟ್ರಸಲ್ಲಿ ಇನ್ಸರ್ಟ್ ಮಾಡಬೇಕು. ಇಂಟ್ರಾಯೂಟ್ರೈನ್ ಡಿವೈಸ್ ಅಂದರೆ ಯೂಟ್ರಸಲ್ಲಿ ಪ್ಲೇಸ್ಮೆಂಟ್ ಇರೋದು. ಸೊ ಅದಕ್ಕೆ ನಾವು ಡಾಕ್ಟರ್ ಇಲ್ಲಾಂದರೆ ಎಕ್ಸ್ಪರ್ಟ್ ನರ್ಸ್ ಜೊತೆ ಅವ್ರು ವಿತ್ ದೇ ಆರ್ ಪ್ರಿಸ್ಕ್ರಿಪ್ಷನ್ ಅಲ್ಲಿ ನಮಗೆ ಅದನ್ನ ಪ್ರಾಪರ್ಲಿ ವಿ ಕ್ಯಾನ್ ಪ್ಲೇಸ್ ಇಟ್. ಓಕೆ, ಸೊ uterus through vagina, these intrauterine devices are presently available as non-mediated IUDs. So any 2 example ಕೇಳಿದರೆ ಡೈರೆಕ್ಟ್ಲಿ ನಿಮಗೆ ಎಕ್ಸಾಂಪಲ್ ಬರಿಬೋದು, ಲೈಕ್ ಲಿಪೀಸ್ ಲೂಪ್ ಬರಿಬೋದು, ಇಲ್ಲಾಂದ್ರೆ ಕಾಪರ್ ಟೀನು ಬರಿಬೋದು. ಓಕೆ, ಡನ್? ಎಸ್ ಓ ನೋ? So you can write Lippis loop, or you can write copper releasing IUDs like, you know, CU7, CUT, multi-load 375, and hormone releasing IUDs like progesterone, LNG20. ಏನಾದರೂ 2 ಎಕ್ಸಾಂಪಲ್ ಬದ್ರೆ ಸಾಕು. ಯು ಡೋಂಟ್ ಹ್ಯಾವ್ ಟು ಬಿ ಸ್ಪೆಸಿಫಿಕ್, ಮ್ಯಾಮ್ ಈ ಎಕ್ಸಾಂಪಲೇ ಬರೀಬೇಕಾ, ಆ ಥರ ಏನೂ ಇಲ್ಲ. ಓಕೆ, ಸೊ ದಟ್ ಈಸ್ ದ ಥಿಂಗ್ ಅಬೌಟ್ IUDs. ಇವಾಗ ಇಲ್ಲಿ IUDs ಬಗ್ಗೆ ಲಾಟ್ ಆಫ್ ಕ್ವೆಶನ್ಸ್ ಹ್ಯಾವ್ ಕಮ್. ಸೊ ಇನ್ 1 question only we can cover up most of it. IUDs increases phagocytosis of sperm. Phagocytosis ಅಂದ್ರೆ ಏನು? ಎನ್ಗಲ್ಫಿಂಗ್ ಆಫ್ ಸ್ಪರ್ಮ್, ಅಂದ್ರೆ ಸ್ಪರ್ಮ್ ಬರೋ ಟೈಮಲ್ಲಿ ಅದನ್ನ ಎನ್ಗಲ್ಫ್ ಮಾಡಿ ಡಿಸ್ಟ್ರಾಯ್ ಮಾಡೋದು. ವೈ? ಬಿಕಾಸ್ ದ ಸ್ಪರ್ಮ್ ಶುಡಂಟ್ ರೀಚ್ ದ secondary oocyte or ovum. Okay, so increases phagocytosis of sperm within the uterus,
and the copper ions release suppress the sperm motility. ನಿಮಗೆಲ್ಲ ಗೊತ್ತು ಸ್ಪರ್ಮಿಗೆ ಒಂದು ಟೈಲ್ ಇದೆ. ಆ ಟೈಲ್, why is the tail present? For it to move really fast ಅಲ್ವಾ? ಸೊ ಆ ಸ್ಪರ್ಮ್ ಮಾಟಿಲಿಟಿನ ಸಪ್ರೆಸ್ ಮಾಡ್ತಾರೆ. suppress sperm motility and fertilizing capacity of sperm. Fertilizing capacity of sperm andre usually sperm main goal ಏನು, ovum, it has to go near the ovum, fertilize the ovum. So ಆ fertilizing capacity ನು ಕಡಿಮೆ ಮಾಡ್ತಾರೆ. Okay, clear to all of you? Yes. Next question. Okay, why do women use Saheli, the oral contraceptive pill, as a well accepted method? What are the emergency contraceptive? Write their hormonal combination. So why do women use Saheli? Okay, Saheli ಯಾಕೆ ಯೂಸ್ ಮಾಡ್ತಾರೆ ಅಂತ. Saheli ಬಂದ್ಬಿಟ್ಟು ಏನು ಸ್ಟೂಡೆಂಟ್ಸ್, ದಿಸ್ ಇಸ್ ಅ ನ್ಯೂ ಓರಲ್ ಕಾಂಟ್ರಾಸೆಪ್ಟಿವ್. ನ್ಯೂ ಓರಲ್ ಕಾಂಟ್ರಾಸೆಪ್ಟಿವ್ ಅಂದ್ರೆ ಏನು, ಹೊಸದಾಗಿ ಇನ್ವೆಂಟ್ ಆಗಿರುವ ಇಲ್ಲ ಅಂದ್ರೆ ಫೈಂಡಿಂಗ್ ಆಗಿರುವ ಓರಲ್ ಕಾಂಟ್ರಾಸೆಪ್ಟಿವ್. ಎಲ್ಲಿದು ರಿಸರ್ಚ್ ಮಾಡಿರೋದು, ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್, CDRI. ಇದು ನಿಮಗೆ MCQ ಆಗಿ ಬರ್ಬೋದು. ಸೊ ಸೆಂಟ್ರಲ್ ಡ್ರಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ ಲಕ್ನೌ. ಓಕೆ, ಇನ್ ಲಕ್ನೌ. ಸೊ ಫಾರ್ ಫೀಮೇಲ್ಸ್ ಕಂಟೈನ್ಸ್ ಅ ನಾನ್ ಸ್ಟೆರಾಯ್ಡಲ್, ತುಂಬಾ ಇಂಪಾರ್ಟೆಂಟ್, ನಾನ್ ಸ್ಟೆರಾಯ್ಡಲ್ ಪ್ರಿಪರೇಷನ್. ಇಟ್ ಇಸ್ ಅ ಒನ್ಸ್ ಅ ವೀಕ್ ಪಿಲ್. ಒನ್ಸ್ ಅ ವೀಕ್ ಪಿಲ್. ಯೂಶಲಿ ಪಿಲ್ಸ್ ಹೆಂಗಿರುತ್ತೆ, ಅದು 5 days ಎತ್ಕೊಬೇಕು, ಅದಾದ್ಮೇಲೆ ರಿಪೀಟ್ ಮಾಡಬೇಕು, ಆ ಥರ ತುಂಬ ಕಾಂಪ್ಲಿಕೇಶನ್ ಇರುತ್ತೆ ಪಿಲ್ಸ್ ಅಲ್ಲಿ. ಬಟ್ ಇದು ಬಂದ್ಬಿಟ್ಟು ಒನ್ಸ್ ಅ ವೀಕ್ ಪಿಲ್, ಅಂದ್ರೆ ಇನ್ ವೀಕ್ ಒನ್ಸ್ ಓನ್ಲಿ ಯು ಹ್ಯಾವ್ ಟು ಟೇಕ್. ಓಕೆ, and very few side effects and high contraceptive values. Clear? Yes, clear. Okay, now moving on. How is amniocentesis performed? Why is it legally banned in our country? So amniocentesis bando, it is a process where we take the amniotic fluid and we check if the baby has any genetic disorder. Genetic disorder. And with this we can also check what? We can also check the sex of the baby. We can also check the sex of the baby. So ಈ ಸೆಕ್ಸ್ ಆಫ್ ದ ಬೇಬಿ ಫ್ಯಾಕ್ಟರ್ನ ಸ್ಟೂಡೆಂಟ್ಸ್ ಅವ್ರು ಏನು ಮಾಡಿದ್ದಾರೆ, ಮಿಸ್ಯೂಸ್ ಮಾಡಿದ್ದಾರೆ. ಓಕೆ, ಅದನ್ನು ಏನು ಮಾಡಿದ್ದಾರೆ, ಇಂಡಿಯನ್ಸ್ ಅದನ್ನು ಮಿಸ್ಯೂಸ್ ಮಾಡಿದ್ದಾರೆ ಬೈ ಡೂಯಿಂಗ್ ವಾಟ್, ಫೀಮೇಲ್ ಫೀಟಿಸೈಡ್. ಫೀಮೇಲ್ ಫೀಟಿಸೈಡ್ ಅರ್ಥ ಆಯ್ತಾ? ಫೀಮೇಲ್ ಫೀಟಿಸೈಡ್ ಮಾಡಿ ಅದನ್ನ ಕಂಪ್ಲೀಟ್ಲಿ ಮಿಸ್ಯೂಸ್ ಮಾಡಿದ್ದಾರೆ. ಬಿಕಾಸ್ ಆಫ್ ದ ಮಿಸ್ಯೂಸ್ ಅದನ್ನ ಕಂಪ್ಲೀಟ್ಲಿ ಲೈಕ್ ಆ ಒಂದು ಸೆಕ್ಸ್ ಡಿಟರ್ಮಿನೇಷನ್ ಆಫ್ ದ ಬೇಬಿ ಕಂಪ್ಲೀಟ್ಲಿ ಬ್ಯಾನ್ ಆಗಿದೆ. ಕಂಪ್ಲೀಟ್ ಅಮ್ನಿಯೋಸೆಂಟೆಸಿಸ್ ಬ್ಯಾನ್ ಆಗಿಲ್ಲ, ಬಟ್ ದ ಸೆಕ್ಸ್ ಡಿಟರ್ಮಿನೇಷನ್ ಪಾರ್ಟ್ ಇಸ್ ಕಂಪ್ಲೀಟ್ಲಿ ಬ್ಯಾನ್ಡ್ ಇನ್ ಇಂಡಿಯಾ. ಕ್ಲಿಯರ್? ಅರ್ಥ ಆಯ್ತಾ? ಸೊ ವೈ ಇಟ್ ಇಸ್ ಲೀಗಲಿ ಬ್ಯಾನ್ಡ್, ಯು ಅಂಡರ್ಸ್ಟ್ಯಾಂಡ್, ಬಿಕಾಸ್ ಆಫ್ ಫೀಮೇಲ್ ಫೀಟಿಸೈಡ್. ನೆಕ್ಸ್ಟ್ ಕ್ವೆಶನ್ ನೋಡಿ. Categorize the following into different kinds of IUDs such as non-mediated. Non-mediated ಅಲ್ಲಿ ಒಂದೇ ಒಂದು ಎಕ್ಸಾಂಪಲ್ ಇರೋದು, that is Lippes loop. Okay, Lippes loop, NM ಅಂತ ಬರೀತೀನಿ, non-mediated. Okay, ಅದಾದ್ಮೇಲೆ ಕಾಪರ್ ರಿಲೀಸಿಂಗ್ IUD, ಕಾಪರ್ T, ಕಾಪರ್ 7 ಮತ್ತೆ ಮಲ್ಟಿಲೋಡ್ 375. So these are all copper releasing, ಕಾಪರ್ ರಿಲೀಸಿಂಗ್. ಓಕೆ, ಅದಾದ್ಮೇಲೆ ಏನು ಕೇಳಿದ್ದಾರೆ, ಹಾರ್ಮೋನ್ ರಿಲೀಸಿಂಗ್ IUD. ಹಾರ್ಮೋನ್ ರಿಲೀಸಿಂಗ್ IUD ಅಂದರೆ LNG20 ಮತ್ತೆ ಪ್ರೊಜೆಸ್ಟ್ರೇಟ್. ಓಕೆ, ಹಾರ್ಮೋನ್ ರಿಲೀಸಿಂಗ್ IUD ಕಾಂಬಿನೇಷನ್ ಏನು ಸ್ಟೂಡೆಂಟ್ಸ್, ಪ್ರೊಜೆಸ್ಟ್ರಾನ್ ಮತ್ತೆ ಈಸ್ಟ್ರೋಜನ್. ಪ್ರೊಜೆಸ್ಟ್ರಾನು ಈಸ್ಟ್ರೋಜನು ಬಂದು ಏನು, ಪ್ರೊಜೆಸ್ಟ್ರಾನು ಈಸ್ಟ್ರೋಜನು ಬಂದು ಒವೇರಿಯನ್ ಹಾರ್ಮೋನ್ಸ್ ಅಲ್ವಾ, ಓವರಿಯಿಂದ ರಿಲೀಸ್ ಆಗಿರುವ ಹಾರ್ಮೋನ್. ಸೊ ಈ ಕಾಂಬಿನೇಷನ್ ಅಲ್ಲಿ ಅವರು ಹಾರ್ಮೋನಲ್ IUDs ಮಾಡ್ತಾರೆ. ಅರ್ಥ ಆಯ್ತಾ? ಹಾರ್ಮೋನಲ್ IUDs ಮಾಡ್ತಾರೆ. P+E ಕಾಂಬಿನೇಷನ್ ಆಗಿರ್ಬೋದು, ಇಲ್ಲಾಂದ್ರೆ ಪ್ರೊಜೆಸ್ಟ್ರಾನ್ ಮಾತ್ರ ಕಾಂಬಿನೇಷನ್ ಆಗಿರ್ಬೋದು. ಕ್ಲಿಯರ್ ಟು ಆಲ್ ಆಫ್ ಯು? ನೆಕ್ಸ್ಟ್, ಶೋನ್ ಬಿಲೋ ಇಸ್ ಅ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್ ಇನ್ ಹ್ಯೂಮನ್ ಫೀಮೇಲ್. ಇದನ್ನ ಐಡೆಂಟಿಫೈ ಮಾಡಬೇಕು. ಗಿವ್ ದ ಟೆಕ್ನಿಕಲ್, ಸೊ ಸಿ 111 ಮಾರ್ಕಲ್ಲಿ ಕೊಡ್ತಾರೆ. ಗಿವ್ ದ ಟೆಕ್ನಿಕಲ್ ಟರ್ಮ್ ಫಾರ್ ದ ಪ್ರೆಸಸ್ ಶೋನ್ ಅಬೌವ್. ಸೊ ಇದೇನು, ಕಟ್ಟಿಂಗ್ ಆಫ್ ದ ವಾಸ್ ಡಿಫರೆನ್ಸ್ ಅಲ್ವಾ. ಸೊ ಇದನ್ನ ನಾವು ಟ್ಯೂಬೆಕ್ಟಾಮಿ, vasectomy, we call it what, vasectomy. What is the principle behind it? ಇದು ಬಂದು ಒಂದು we can say almost irreversible ಅಂತ, almost irreversible. ಇದು ಯಾರು ಮಾಡ್ತಾರೆ ಮ್ಯಾಮ್? ಯೂಶಲಿ people who have done family planning. People who have done
ಫ್ಯಾಮಿಲಿ ಪ್ಲಾನಿಂಗ್ ಅವ್ರು ಇದು ಮಾಡೋದು. ಓಕೆನಾ? ಡನ್. How is the process carried out? By cutting the vas deferens, cutting and tying the vas deferens. Next one, explain the natural method of contraception. First one, periodic abstinences. Periodic abstinences andre eno, couples avoid intercourse during the fertile period. Fertile period andre, so students, fertile period yaak barodu on the 14th day alva. So usually 10 to 17th day. 10 to 17th day ಆ period ಅಲ್ಲಿ people will avoid the sexual intercourse because ಆ time ಅಲ್ಲಿ correct 14th day. Okay, on the correct 14th day ಬಂದ್ಬಿಟ್ಟು ಏನಾಗುತ್ತೆ, ovulation ನಡೆಯುತ್ತೆ. Okay, ovulation ನಡೆಯುತ್ತೆ. ಆ ovulation ನಡೆಯೋ time ಅಲ್ಲಿ secondary oocyte ರಿಲೀಸ್ ಆಗಿದೆ. ಸೊ ಚಾನ್ಸಸ್ ಆಫ್ ಫರ್ಟಿಲೈಸೇಷನ್ ತುಂಬ ಜಾಸ್ತಿ. ಸೊ ಪೀರಿಯಾಡಿಕ್ ಅಬ್ಸ್ಟೆನ್ಸಸ್ ಅಂದರೆ ಆ ಕರೆಕ್ಟ್ ಫರ್ಟೈಲ್ ವಿಂಡೋ ಅಲ್ಲಿ ಸೆಕ್ಷುವಲ್ ಇಂಟರ್ಕೋರ್ಸ್ ನಡೆಯಲ್ಲ. ಓಕೆ, ಸೊ ಕಪಲ್ಸ್ ಅವಾಯ್ಡ್ ಇಂಟರ್ಕೋರ್ಸ್ ಡ್ಯೂರಿಂಗ್ ದ ಫರ್ಟೈಲ್ ವಿಂಡೋ ಯೂಶಲಿ ಡೇಸ್ ಆಫ್ 10 to 17 ಆಫ್ ದ ಮೆನ್ಸ್ಟ್ರಲ್ ಸೈಕಲ್. ನೆಕ್ಸ್ಟ್ ಬಂದ್ಬಿಟ್ಟು ವಿಡ್ರಾಯಲ್ ಆರ್ ಕಾಯಿಟಸ್ ಇಂಟ್ರಪ್ಟಸ್. ವಿಡ್ರಾಯಲ್ ಆರ್ ಕಾಯಿಟಸ್ ಇಂಟ್ರಪ್ಟಸ್ ನಿಮಗೆ ಈ ನೋಟ್ಸ್ ಎಲ್ಲ ಟೆಲಿಗ್ರಾಮ್ ಚಾನಲ್ ಇರುತ್ತೆ. ವಿಡ್ರಾವಲ್ ಆಫ್ ಆರ್ ಕಾಯಿಟಸ್ ಇಂಟ್ರಪ್ಟಸ್ ಬಂದ್ಬಿಟ್ಟು ದ ಮೇಲ್ ಪಾರ್ಟ್ನರ್ ವಿಡ್ರಾಸ್ ಹಿಸ್ ಪೀನಸ್. Okay, before ejaculation. Okay, before ejaculation to prevent the sperm from entering the vagina. Andre eno, sperm eject aga just munde avaru they will release the withdraw the penis so that the sperm does not enter into the vagina. Next is lactational amenorrhea. During the first few months after the delivery, the absence of menstruation, amenorrhea, due to breastfeeding acts as a natural method of contraception. Andre baby completely, the mother when she is completely doing breastfeeding for the child, ಆ ಟೈಮಲ್ಲಿ sexual intercourse ನಡೆದ್ರೇನು ಚಾನ್ಸಸ್ ಆಫ್ ಪ್ರೆಗ್ನೆನ್ಸಿ ತುಂಬ ಕಮ್ಮಿ ಇದೆ ಅಂತ ಹೇಳ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಒಂದು ರಿದಮಿಕ್ ಮೆಥಡ್, ಅಂದರೆ ಎಲ್ಲ ಒಂದು ಕ್ಯಾಲೆಂಡರ್ ಮೆಥಡಲ್ಲಿ ಚೇಂಜ್ ಆಗ್ಬೋದು. ಲೈಕ್ ದೇರ್ ಆರ್ ಚಾನ್ಸಸ್ ದಟ್ ಅ ಪರ್ಸನ್ ಗೆಟ್ಸ್ ಪ್ರೆಗ್ನೆಂಟ್ ಆಸ್ ವೆಲ್. ಓಕೆ, ಆ ಥರ ಎಲ್ಲ ಇದೆ. ನೆಕ್ಸ್ಟ್ ನೋಡಿ, ಎಕ್ಸ್ಪ್ಲೇನ್ ಬ್ಯಾರಿಯರ್ ಮೆಥಡ್. Barrier method of contraception. Barrier method prevents the meeting of sperm and ovum by using physical barriers. Okay, barrier method ಅಂದ್ರೆ ನಾವು ಒಂದು physical barrier ನ ಯೂಸ್ ಮಾಡಿಬಿಟ್ಟು ಪ್ರಿವೆಂಟ್ ಮಾಡೋದು. ನೆಕ್ಸ್ಟ್ ಫಸ್ಟ್ ಒನ್ ಬಂದ್ಬಿಟ್ಟು ಕಾಂಡಮ್ಸ್. ಓಕೆ, ಸೊ ದ ರಬ್ಬರ್ ಶೀಟ್ ಒನ್ ಓವರ್ ದ ಪೀನಸ್ ಆರ್ ಇನ್ಸೈಡ್ ದ ವಜೈನಾ ಟು ಬ್ಲಾಕ್ ದ ಸ್ಪರ್ಮ್. ಸೊ ಇಟ್ ವಿಲ್ ಬಿ ಅ ಲ್ಯಾಟೆಕ್ಸ್ ರಬ್ಬರ್ ಮೆಟೀರಿಯಲ್. So adu like they wear it on the penis or in the they insert it into the vagina. So that is a condom. Next one bit to diaphragm, cervical caps and wallets. They are inserted into female reproductive tract to cover the cervix and block the sperm. Okay, ಇದೆಲ್ಲ barrier method. ಅಂದ್ರೆ ನಾವು ಅದನ್ನ ಬ್ಲಾಕ್ ಮಾಡೋದಕ್ಕೆ, gametes ನ ಬ್ಲಾಕ್ ಮಾಡೋದಕ್ಕೆ we are doing this. Clear? Next one, spermicidal creams, jellies and foams often used along with barrier methods. That means we are using this along with barrier methods to increase the efficiency of the process. Clear? So these are not proper barrier methods, but they will increase the efficiency of the process. Done? Yes, all of you quickly mark your attendance. One minute, huh? Quickly mark your attendance. Yes, done, all of you. So barrier method of contraception ಅರ್ಥ ಆಯ್ತು. ನೆಕ್ಸ್ಟ್, ಮೆನ್ಷನ್ ಒನ್ ಫಂಕ್ಷನ್ ಆಫ್ ಈಚ್ mRNA, RRNA ಮತ್ತೆ tRNA. mRNA ಹೆಸರಿಂದಾನೆ ಏನು ಅರ್ಥ ಆಗುತ್ತೆ? ಮೆಸೆಂಜರ್ RNA ಕ್ಯಾರೀಸ್ ಜೆನೆಟಿಕ್ ಇನ್ಫಾರ್ಮೇಶನ್ ಫ್ರಮ್ DNA to ribosomes for protein synthesis. So mRNA ಏನು ಮಾಡುತ್ತೆ? DNA ಇಂದ ರೈಬೋಸೋಮ್ಸ್ ತನಕ ಇನ್ಫಾರ್ಮೇಶನ್ ನ ಪಾಸ್ ಮಾಡಿ ಪ್ರೋಟೀನ್ ಸಿಂಥಸಿಸ್ ಮಾಡ್ತಾರೆ. ದಿಸ್ ಇಸ್ ಫ್ರಮ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಚಾಪ್ಟರ್. ಓಕೆ, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತುಂಬಾ ಟೈಮು ರಿಪೀಟ್ ಆಗಿದೆ. RRNA ಬಂದ್ಬಿಟ್ಟು ಏನು ಸ್ಟೂಡೆಂಟ್ಸ್? ರೈಬೋಸೋಮಲ್ RNA ಫಾರ್ಮ್ಸ್ ದ ಸ್ಟ್ರಕ್ಚರಲ್ ಮತ್ತೆ ಫಂಕ್ಷನಲ್ ಕಾಂಪೊನೆಂಟ್ಸ್ ಆಫ್ ರೈಬೋಸೋಮ್ಸ್.
the site of protein synthesis. So ಏನ್ ಮಾಡ್ತಾರೆ, forms the structural and functional components of ribosomes, the site where protein synthesis happen. Protein synthesis ಏನು, translation process. ಆ translation process ಅಲ್ಲಿ ಏನ್ ಬೇಕು, tRNA ಬೇಕು, ribosomes ಬೇಕು. ಅವರೊಂದು ಯೂನಿಟ್ ಆಗಿ ಒಟ್ಟಿಗೆ ವರ್ಕ್ ಮಾಡೋದು. ಸೊ that entire unit has to be built, correct. Next is tRNA. tRNA transfer RNA, bring specific amino acid, tumba important, specific amino acid to ribosome during the protein synthesis. So illi translation process alli tRNA tumba important role play madadu. Okay, it plays a very important role. Yes or no? Okay, it plays a very important role and it is called as a clover leaf model anta. Okay, tRNA ge it is called as adapter molecule, illandre clover leaf model, inverted L model, ಆ ಥರ 2D ಅಲ್ಲೂ 3D ಅಲ್ಲೂ ಡಿಫ್ರೆಂಟ್ ಇದು ನೇಮ್ ಇದೆ. ಮೆನ್ಷನ್ ದ ಫಂಕ್ಷನ್ ಆಫ್ RNA ಪಾಲಿಮರೇಸ್ 1, 2 and 3. ಇವಾಗ ನಿಮಗೆ ಮ್ಯಾಮ್ ಇದು ವಿ ಡೋಂಟ್ ಹ್ಯಾವ್ ಫುಲ್ಲಿ, ಬಟ್ ಯು ಹ್ಯಾವ್ ಟು ನೋ RNA ಪಾಲಿಮರೇಸ್ 2 is very important. Transcribes mRNA genes, also called as hnRNA or pre-mRNA. ಅಂದರೆ ಸ್ಪ್ಲೈಸಿಂಗ್ ಪ್ರೊಸೆಸ್ ನಡೆಯಲ್ವಾ. ಸ್ಪ್ಲೈಸಿಂಗ್ ಪ್ರೊಸೆಸ್ ಅಂದರೆ ಏನು, ಕ್ಯಾಪಿಂಗ್, ಟೈಲಿಂಗ್, ರಿಮೂವಿಂಗ್ ದ ಇಂಟ್ರಾನ್ಸ್ ಅಲ್ವಾ. ಆ ಟೈಮಲ್ಲಿ what will happen, they will transcribe the mRNA genes. So it will do the process of transcribing the hnRNA, heterogeneous nuclear RNA. Clear to all of you? hnRNA. Next, with reference to transcription, define splicing, capping and tailing. Okay, so splicing andre eno, process of removing introns. Nim life allu kuda, let's say when you don't like someone, or let's say someone is not adding any value to your life, you have to remove that person from your life alva. Aa tara on process ige what did you call it, you call it introns. Okay, that means you are removing the introns and joining the exons. Exons are the ones that are actually helping in coding. So ಇಲ್ಲಿ ನೋಡಿ, the process of removing introns, that is a non-coding sequence, and joining together the exons, okay, coding sequence from hnRNA to form mature mRNA. Clear to all of you? Yes or no? Can I get a thumbs up in the chat box quickly? So the process of removing introns, joining exons and helping in the formation of a matured mRNA. Ivaga, as you grow matured, you do not like people who do not add value to your life. You do not like people who are very rude to you. You do not like people who do unnecessary things to, you know, spoil your peace. So automatically ನಾವು ಅವ್ರನ್ನ ಆ ಥರನೇ ಲೈಫಿಂದ ಆಟೋಮ್ಯಾಟಿಕ್ಲಿ ವಿ ಕಿಕ್ ದಮ್ ಔಟ್ ಅಲ್ವಾ. ಆ ಥರನೇ ಇಂಟ್ರಾನ್ಸ್ ಬಂದ್ಬಿಟ್ಟು ನಾನ್ ಕೋಡಿಂಗ್ ಸೀಕ್ವೆನ್ಸ್ ಇಂದ ನಮಗೆ ಏನು ಯೂಸ್ ಇಲ್ಲ. ಸೊ ಅದನ್ನ ಇಕ್ಬಿಟ್ಟು ದೇರ್ ಇಸ್ ನೋ ಪಾಯಿಂಟ್, ಸೊ ವಿ ಹ್ಯಾವ್ ಟು ರಿಮೂವ್ ದೆಮ್ ಅಲ್ವಾ. ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪಿಂಗ್ ಸ್ಟೂಡೆಂಟ್ಸ್, ಅಡಿಷನ್ ಆಫ್ methylated guanosine triphosphate, that is MGPP, cap at the 5' end of the hnRNA. It protects mRNA from degradation and helps in ribosome binding. So ಏನ್ ಮಾಡೋದದು, this is your mRNA. Okay, this mRNA will be capped here, okay, with what, MGPPP, methyl guanosine triphosphate. Okay, each time a phosphate breaks, energy will be yielded. Next ಬಂದ್ಬಿಟ್ಟು here on the 5' end we have poly-A-tail. ಮ್ಯಾಮ್ ಏನಿದು poly-A-tail ಅಂದರೆ adenylation, A. Okay, adenylation, adenylate groups will be added, so adinda adenylation. Okay, now addition of methyl guanosine cap at the 5' end of the mRNA, adamele addition of a long chain. Okay, addition of a long chain of adenine nucleotides at the 3' end of the hnRNA. It stabilizes the mRNA and facilitates its export from the nucleus. So nucleus in the cytoplasm over time alli idu tumba help agutte. Just like how your mom, you know, puts cap for you, socks for you, gloves for you when you were very small. ಆ ಥರನೇ ನಿಮ್ಮನ್ನ, ಲೆಟ್ಸ್ ಸೇ ಯು ವಾಂಟ್ ಟು ಗೋ ಸಮ್ವೇರ್, ಅವ್ರು ಕಂಪ್ಲೀಟ್ಲಿ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ತಾರೆ ಅಲ್ವಾ, ಆ ಥರನೇ ಇದು. ಓಕೆ, ನೌ when was MTP legalized by the government of India? ಅಂದ್ರೆ when was MTP first legalized? First ಮ್ಯಾಮ್ ಏನ್ ಮ್ಯಾಮ್ MTP ಅಂದ್ರೆ ಸ್ಟೂಡೆಂಟ್ಸ್, ಇಟ್ ಇಸ್ ಕಾಲ್ಡ್ ಆಸ್ medical termination of pregnancy. Medical termination of pregnancy. Medical termination of pregnancy ಅಂದ್ರೆ ಏನು, ಕನ್ಸೀವ್ ಆದ್ಮೇಲೆ, ಸಿ ಲೆಟ್ಸ್ ಸೇ
whatever we spoke about condoms, whatever we spoke about natural methods, this is all methods to avoid pregnancy. But actually pregnancy aadmele, let's say the couple doesn't want to go forward with that pregnancy, or the mother is at risk, that is a different story by itself, alva. So that is called as medical termination of pregnancy. Medical termination of pregnancy can be done before the first trimester. Okay, so look here, MTP was legalized in 1971 by the government of India under the Medical Termination of Pregnancy Act. When is MTP relatively safe? Tumma important question. Relatively safe up to 12 weeks andre first trimester ಮುಂಚೆ ಏನಾದರೂ like MTP ಮಾಡಬೇಕಂದ್ರೆ first trimester ಮುಂಚೆನೇ ಮಾಡಬೇಕು. Sometimes what happen, the woman will contemplate, like she'll be thinking, family pressure will be there, so they'll become too late to do MTP. That time what will happen, abortion will become very very complicated, because second trimester, third trimester ಅಲ್ಲಿ ತುಂಬಾ difficult ಆಗುತ್ತೆ for it to be removed, the fetus to be removed. So ಅದಕ್ಕೆ what is better is to do it before the first trimester. Clear? Now under the supervision of qualified medical practitioner. So in sometimes what happen, now people to save money, abortion, I think it cost a lot, alva, it cost a lot. So sometimes what people do, on tablet kotbittu, you take this tablet, after that you will definitely get your periods, illanda menstruation agutte, bleeding will be there, adamele that's it, done and dusted. So on tablet ige, let's say they would have taken 3000, 4000, 5000 ee chick clinic iravaru. Now they're not, let's say they're having a clinic, but they're not well qualified doctors. Okay, yengo odi, like let's say something they have done. Ivaga, let's say the woman has eaten the tablet, ಅವ್ರಿಗೆ periods ಆಗಿದೆ, menstruation ಆಗಿದೆ, but ಬಾಡಿಯಲ್ಲಿ let's say some cells are still there. Okay, some cells are still there, because this whole thing is a ball of a cell, ಅಲ್ವಾ. Say some cells are there, ಅದು ಇನ್ಫೆಕ್ಷನ್ ಆಗಿ, ಬ್ಲೀಡಿಂಗ್ ಆಗಿ, ಇಲ್ಲಾಂದ್ರೆ ಆ ಇನ್ಫೆಕ್ಷನ್ ಸ್ಪ್ರೆಡ್ ಆಗಿ, ಲಾಟ್ ಆಫ್ ಪೀಪಲ್ ಹ್ಯಾವ್ ಗಾನ್ ಥ್ರೂ ಮೆನಿ ಪ್ರಾಬ್ಲಮ್ಸ್. So it is always better you go to a very qualified practitioner. Next one, what is the significance of MTP? So it helps in preventing unwanted pregnancies, especially in case of contraceptive failures. Contraceptive failures andre, okay, some couple is like, okay, we don't want to have kids for two years, but suddenly because of any of the barrier methods, illandre any of the IUDs, because of implants, because of any reason ಅವರು ಅದನ್ನ ಯೂಸ್ ಮಾಡಿದ್ದಾರೆ, but unfortunately ಅದು because of any XYZ reason it did not protect, okay, or it did let the woman conceive. ಆ ಟೈಮಲ್ಲಿ MTP ಮಾಡಬಹುದು. Okay, it allows termination of pregnancy in cases where continuation process is a risk. And the students, what does this mean? That means if the child is taken forward, okay, that means if this pregnancy is moved forward, then it can lead to the risk of mother or the child. In that cases we do MTP. Okay, then it is a very usual case in the case of rape cases. Okay, small kids raped by anyone, they are not aware of it. Our time only, let's say pregnancy has happened, that can be avoided completely. It helps in avoiding the birth of a child with serious congenital disorders. Congenital disorders also, that means any disorders that cannot be cured and it is genetically transferred, that is very difficult for the child to survive. At that time also we can do MTP. Okay, it helps to reduce the incidence of illegal and unsafe abortion, thereby reducing maternal mortality. Because sometimes what happens, when we do it illegal or when we do it in unsafe, like I told you, from random clinics and all, there are a lot of cases where the mother has passed away. That is because it will be too risky for her. Since it's too risky for her, she might have gone through a lot of pain and everything. Now describe any three types of birth control methods. You can write barrier methods, hormonal methods, surgical method. Barrier method and the physical devices like condom prevents the sperm entry. Hormonal methods and the pills regulate ovulation using synthetic hormones. Surgical method means permanent solution like vasectomy or tubectomy. Vasectomy, tubectomy and the tube will be cut and vast difference will be cut and tied. Clear? Chalo, next one. What are this we just completed? Okay, mRNA carries genetic information. ನಾನು ಹೇಳಿಲ್ವಾ ತುಂಬ ಟೈಮ್ ರಿಪೀಟ್ ಆಗಿದೆ. tRNA transpose the amino acid, RNA
Transports anta baribedi, attaches the right amino acid anta baribodu. rRNA forms ribosome and catalyzes the peptide bond. List the function of DNA polymerase. DNA polymerase ಏನು ಮಾಡೋದು? DNA polymerase helps in replication ಅಲ್ವಾ? So ಇಲ್ಲಿ ನೋಡಿ, DNA polymerase helps in replication. Okay, replication. So replication help ಆಗುತ್ತೆ. So what do? They add nucleotides to the growing DNA strands. Proofreads ಅಂದ್ರೆ ಏನು ಸ್ಟೂಡೆಂಟ್ಸ್? ಲೆಟ್ಸ್ ಸೇ ನಾನು ನಿಮಗೊಂದು ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ, ನೀವು ಆ ಡಾಕ್ಯುಮೆಂಟ್ ಕಂಪ್ಲೀಟ್ಲಿ ಚೆಕ್ ಮಾಡ್ತೀರಾ, ಎಲ್ಲ ಲೈನ್ಸು ಚೆಕ್ ಮಾಡಿ ಅದ್ರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ರೆ ಕರೆಕ್ಟ್ ಮಾಡ್ತೀರಾ. ಆ ಥರನೇ ವೆನ್ ದಿಸ್ DNA is forming a new daughter strand, okay, let's say this is the parent strand and this is the daughter strand. So our time ali, to make sure that all the nucleotides have been corrected properly, DNA polymerase will do proofreading. Okay, DNA polymerase will do proofreading. Okay, next, proofreads and corrects error, replaces RNA primers with DNA. Replaces RNA primers with DNA. Clear? RNA primers with DNA ಅಂದ್ರೆ ಏನು? ಇಲ್ಲಿ let's say DNA polymerase really cannot see or doesn't know where to start. So ಇಲ್ಲಿ let's say primer attach ಆಗಿರುತ್ತೆ. ಈ primer ಇದು RNA primer. ಈ RNA primer ನ remove ಮಾಡಿಬಿಟ್ಟು ಅಲ್ಲಿ DNA strands will be added. Clear? I have taught you replication before also, so you can study from there. Explain any three barriers of innate immunity. Okay, human health and diseases ಅಲ್ಲಿ innate immunity ಅಲ್ಲಿ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಫಿಸಿಕಲ್ ಬ್ಯಾರಿಯರ್, ಸ್ಕಿನ್ ಪ್ರಿವೆಂಟ್ಸ್ ಪ್ಯಾಥೋಜೆನಿಕ್ ಎಂಟ್ರಿ. ಅಂದರೆ ನಮ್ಮ ಸ್ಕಿನ್ ಬಂದ್ಬಿಟ್ಟು ಫಸ್ಟ್ ಫಿಸಿಕಲ್ ಬ್ಯಾರಿಯರ್ ದಟ್ ಅಲೌಸ್ ದ ಪ್ಯಾಥೋಜನ್ಸ್ ಟು ನಾಟ್ ಎಂಟರ್. Okay, it makes sure that the pathogen does not enter. Next one, physiological barrier andre stomach acid destroys microbes. Okay, physiological barrier means stomach, in the stomach there is HCl, you have tears, that all those are used as barrier methods to kill the microorganisms. Clear? Next one, cellular barriers, WBC like neutrophils and macrophages engulf pathogens. Okay, cellular barriers means cells which are in our body, aur ಏನು ಮಾಡ್ತಾರೆ, they also kill. Okay, WBCs like neutrophils and macrophages engulf pathogens and cellular barriers, that is means cells with like the cells which are in our body, they also fight. WBCs all of you know, if let's say some tissue is damaged, students, these people will squeeze out of the capillaries and they will go and fight. Okay, that process is called diapedesis. Then ಇದು ನೀಟಲ್ಲಿ ತುಂಬಾ ಇಂಪಾರ್ಟೆಂಟ್. ಓಕೆ, diapedesis. Done. Next, what are the different types of cancer treatment? ನಿಮಗೆ ಮೋಸ್ಟ್ಲಿ ಇದಿರಲ್ಲ ಬಿಕಾಸ್ ಅಲ್ಲಿ ತನಕ ಅವ್ರು ಮಾಡಕ್ ಚಾನ್ಸ್ ತುಂಬಾ ಕಮ್ಮಿ. Now what is Oparin and Haldane hypothesis? Okay, what is Oparin and Haldane hypothesis? ಒಂದು ನಿಮಿಷ. Yes, quickly mark the attendance. Next one. What is Oparin and Haldane hypothesis? The hypothesis states that life originated from simple organic molecules in the primitive earth. Energy sources like UV radiation and lightning helped in chemical evolution. The primordial soup contains simple organic molecules leading to life. So Oparin and Haldane hypothesis banbitu, their main hypothesis was that from some inorganic substances, okay, from some inorganic substances they got some organic substances. Okay, like let's say students, illi before early earth ali they had methane, they had carbon dioxide, they had water, they had water vapor. So idella use ಮಾಡ್ಬಿಟ್ಟು what did they get? ಇದನ್ನ ಎಲ್ಲ thunder, okay, because of thundering and everything, these people ultimately got what? They got amino acids. Okay, some people got fats, some people got nitrogen bases, some people got pigments,
ಸೊ ದೇ ಅಸ್ಯೂಮ್ ದಟ್ ಮೇ ಬಿ ಇದೆಲ್ಲ ಯೂಸ್ ಮಾಡಿಬಿಟ್ಟು ದೇ ವುಡ್ ಹವ್ ಗಾಟ್ ದ ಪ್ರೋಟೋಸೆಲ್. ಪ್ರೋಟೋಸೆಲ್ ಅಂದ್ರೆ ಏನು? ಪ್ರಿಮಿಟಿವ್ ಸೆಲ್. ಓಕೆ, ಸೊ ಫಸ್ಟ್ ಲೈಫ್ ನೋಡ್ಬೇಕಲ್ವಾ. ಸೊ they would have noticed that okay, this would have led to the formation of a protocell or a primitive cell. Clear? This was their theory. ಇದನ್ನ ಪ್ರೂವ್ ಮಾಡೋದಕ್ಕೆ ಯೂರಿ ಅಂಡ್ ಮಿಲ್ಲರ್, ಈ ಹೈಪೋಥೆಸಿಸ್ ಪ್ರೂವ್ ಮಾಡೋದಕ್ಕೆ ಯೂರಿ ಅಂಡ್ ಮಿಲ್ಲರ್ ಓಕೆ ಡಿಡ್ ಅ ಲ್ಯಾಬ್ ಎಕ್ಸ್ಪೆರಿಮೆಂಟ್. ಓಕೆ, ಲ್ಯಾಬ್ ಎಕ್ಸ್ಪೆರಿಮೆಂಟ್. Done, all of you? Understood? Next one. Explain the 3 evidences of evolution. Explain any 3 evidences of evolution. Fossil evidences show transition species like Archaeopteryx. Okay. Embryological. Fossil evidence andre eno? Fossil andre remains. Alva? Remains adu. Fossil andre eno? Remains. Correct alva? Yes ma'am. Fossil evidences means shows traditional species like Archaeopteryx. Archaeopteryx banbitu, it is somewhere between as a reptile as well as a bird. So it's like a missing link between a bird and a reptile. Now embryological evidence means similar embryonic stages in vertebrates indicate common ancestors. Okay, this was the embryological evidence saying that okay, let's say embryos ella similar agidre maybe namagella common ancestors irbodanta on statement they have given. Adamel students, molecular evidences. Molecular evidences andre eno? DNA and protein similarities suggest evolutionary relationship. Ivaga ನಾವು DNA ಇಂದ mRNA ಫಾರ್ಮ್ ಮಾಡ್ತೀವಿ ಅಲ್ವಾ, mRNA ಇಂದ ಪ್ರೋಟೀನು ಫಾರ್ಮ್ ಮಾಡ್ತೀವಿ. ಕರೆಕ್ಟ್ ಅಲ್ವಾ ಸ್ಟೂಡೆಂಟ್ಸ್? ಸೊ ಇದೆಲ್ಲ ಫಾರ್ಮ್ ಮಾಡೋದಕ್ಕೆ ಇವ್ರ ಏನದು ಬಿಟ್ವೀನ್ ಅಲ್ಲಿ ಒಂದು ಕನೆಕ್ಷನ್ ಇರಬೇಕು. ಸೊ ದ್ಯಾಟ್ ಆಲ್ಸೋ ವಾಸ್ ಪ್ರೂವೆನ್ ದಟ್ ಓಕೆ DNA to mRNA is your transcription excuse me, so sorry. What is chat disconnected andre? Okay, clear? So there should be some connection alva. DNA ಇಂದ mRNA ಫಾರ್ಮ್ ಮಾಡ್ತಾ ಇದ್ದಾರೆ, mRNA ಇಂದ ಪ್ರೋಟೀನ್ ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ಪ್ರೋಟೀನ್ is your translation. Okay, now molecular evidences, DNA and protein similarities suggest evolutionary relationship. Okay, next one. Explain the significance of industrial melanism as an example of evolution. Industrial melanism andre eno? Before industrialization ಏನಾಯ್ತು, after industrialization ಏನಾಯ್ತು ಅಂತ. Before industrialization ಏನಾಯ್ತು students? Light colored moth. Okay, light colored moth ilva? They were a lot present. Okay, they were a lot present. They were common as they blended with lichen covered trees. But first of all, artha madkoli, lichen andre fungal and algal combination. Lichens are only present in places where the pollution is extremely less. Pollution kammi ira jagadal matra iradu idu lichen present. After industrialization, pollution darkened trees. Okay, pollution like after industries came, trees ಎಲ್ಲ ಟ್ರಂಕ್ ಎಲ್ಲ ತುಂಬಾ ಡಾರ್ಕ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಆಬ್ವಿಯಸ್ಲಿ ಲೈಕೆನ್ಸ್ ಡಿಸಪಿಯರ್ ಆಯ್ತು, ಲೀಡಿಂಗ್ ಟು ದ ಸರ್ವೈವಲ್ ಆಫ್ ದ ಡಾರ್ಕ್ ಕಲರ್ಡ್ ಮಾತ್. ಸೊ ಇಲ್ಲೇನಾಯ್ತು ಸ್ಟೂಡೆಂಟ್ಸ್, ಇಲ್ಲಿ ಲೈಟ್ ವಾಸ್ ಮೋರ್ ಅಂದ್ರೆ ಲೈಟ್ ಮಾತ್, ಲೈಟ್ ವಿಂಗ್ಡ್ ಮಾತ್. ಓಕೆ, ಮಾತ್ ವಾಸ್ ಮೋರ್ ಅಂಡ್ ಡಾರ್ಕ್ ವಿಂಗ್ಡ್ ಮಾತ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇತ್ತು. ಯಾಕೆ ಕಮ್ಮಿ ಇತ್ತು ಮ್ಯಾಮ್? ಬಿಕಾಸ್ ದೀಸ್ ಪೀಪಲ್ ವರ್ ಈಸಿ ಟಾರ್ಗೆಟ್ ಫಾರ್ ದ ಪ್ರಿಡೇಟರ್ಸ್. ಕರೆಕ್ಟ್ ಅಲ್ವಾ? ಸೆಕೆಂಡ್ ಸಿನಾರಿಯೋದಲ್ಲಿ ಏನಾಯ್ತು, ಇಲ್ಲೇನಾಯ್ತು ಸ್ಟೂಡೆಂಟ್ಸ್, ಇಲ್ಲಿ ಡಾರ್ಕ್ ವಿಂಗ್ ಮಾತ್ ಜಾಸ್ತಿ ಆಯ್ತು ಅಂಡ್ ವೈಟ್ ವಿಂಗ್ ಮಾತ್, ಇಲ್ಲಾಂದ್ರೆ ಲೈಟ್ ವೈಟ್ ಅಂತಾನು ಬರೀಬಹುದು, ವೈಟ್ ವಿಂಗ್ ಮಾತ್ ತುಂಬಾ ಕಮ್ಮಿ ಆಯಿತು. ರೀಸನ್ ಏನೋ, ಬಿಕಾಸ್ ವೈಟ್ ವಿಂಗ್ ಮಾತ್ನ ಪ್ರಿಡೇಟರ್ಸ್ ನೋಡಕ್ ತುಂಬಾ ಈಸಿ.
Okay, it was easy to capture them. This natural selection process demonstrated adaptive evolution based on environmental changes. Clear? Yes or no? ಅರ್ಥ ಆಯ್ತಾ? Next question. Differentiate tubectomy ಮತ್ತೆ vasectomy. Tubectomy is a surgical removal of a small part of the fallopian tube. So, female ಬಾಡಿಯಲ್ಲಿ okay, this is the female body. So, ಇಲ್ಲಿ fallopian female body ಅಲ್ಲ, sorry, this is the female reproductive tract. So, ಇಲ್ಲಿ some fimbriae will be there. Okay, fimbriae will be there. So, this fallopian tube ಏನಾಗುತ್ತೆ, ಕಟ್ ಮಾಡಿಬಿಟ್ಟು ಇದನ್ನು ಟೈ ಮಾಡ್ತಾರೆ ಈ ಥರ. ಓಕೆ, ಕಟ್ ಮಾಡಿಬಿಟ್ಟು ಈ ಥರ ಟೈ ಮಾಡ್ತಾರೆ, ಸೊ ದ್ಯಾಟ್ ದ ಸ್ಪರ್ಮ್ ಡಸ್ ನಾಟ್ go and meet the ovum. Okay, so here tubectomy is a surgical removal of a small part of the fallopian tube in the females, whereas vasectomy is the removal of a small part of the vast difference in the males, both preventing fertilization. So it ಬಂದ್ಬಿಟ್ಟು almost irreversible. Okay, almost irreversible. But there are some people who wants to, you know, try it and they'll be like, no, reverse it, reverse it. Usually ಇದನ್ನ ಯಾರು ಮಾಡ್ತಾರೆ ಸ್ಟೂಡೆಂಟ್ಸ್? ಕಂಪ್ಲೀಟ್ ಫ್ಯಾಮಿಲಿ ಪ್ಲಾನಿಂಗ್ ಇರೋರು ಮಾಡ್ತಾರೆ. ಕಂಪ್ಲೀಟ್ ಫ್ಯಾಮಿಲಿ ಪ್ಲಾನಿಂಗ್. ಓಕೆ, ಲೈಕ್ ಫುಲ್ ಫ್ಯಾಮಿಲಿ ಎಲ್ಲ ಸೆಟ್ ಆಯಿತು, ಕಂಪ್ಲೀಟ್ ಫ್ಯಾಮಿಲಿ ಪ್ಲಾನಿಂಗ್ ಮಾಡೋರು ಈ ಒಂದು ಟೆಕ್ನಿಕ್ ಯೂಸ್ ಮಾಡ್ತಾರೆ. ಓಕೆ, ಯಂಗ್ ಕಪಲ್ಸ್ ಎಲ್ಲ ತುಂಬ ಕಮ್ಮಿ ಇದನ್ನ ಯೂಸ್ ಮಾಡೋದು. ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್? ಪ್ರಾಪರ್ಟೀಸ್ ಆಫ್ ಜೆನೆಟಿಕ್ ಕೋಡ್ ಅಂದರೆ ಏನು? ಜೆನೆಟಿಕ್ ಕೋಡ್ ಅಂದರೆ ಏನು? ಲೈಕ್ ಯೋರ್ AUG, UUU, UAG, ಓಕೆ, UAG ಬರಲ್ಲ, ಓಕೆ, CCC, UCU, ಸೊ ಆ ಥರ ಇದೆಲ್ಲ ಜೆನೆಟಿಕ್ ಕೋಡ್. ಓಕೆ, ಫಸ್ಟ್ ಆಫ್ ಆಲ್ ಏನೋ ದೇ ಆರ್ ಯೂನಿವರ್ಸಲ್. ನೆಕ್ಸ್ಟ್ ಏನೋ ಟ್ರಿಪ್ಲೆಟ್ ಆಗಿದ್ದಾರೆ, ಡಿಜೆನರೇಟ್ ಆಗುತ್ತೆ, ನಾನ್ ಓವರ್ಲ್ಯಾಪಿಂಗ್ ಆಗಿರುತ್ತೆ, ಆ್ಯಂಡ್ ಅನ್ಆಂಬಿಗ್ಯುಯಸ್ ಆ್ಯಂಡ್ ಕಂಟಿನ್ಯೂಯಸ್. ಓಕೆ, ಕಂಟಿನ್ಯೂಯಸ್ ಅಂದರೆ ಏನು? ಇವಾಗ ಲೆಟ್ಸ್ ಸೇ ನಾನು ಈ ಥರ ಬರೆದಿದ್ದೀನಿ AUG, UUU, UCU, ಇದನ್ನ ಕೊಮ ಹಾಕ್ಬಿಟ್ಟು ನಾನು ಪ್ರೊನೌನ್ಸ್ ಮಾಡಲ್ಲ ಯಾವಾಗಲೂ. AUG, UUU, UCC ಆ ಥರನೇ ಪ್ರೊನೌನ್ಸ್ ಮಾಡೋದು. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ದಟ್ ಇಸ್ ಹೌ ಐ ಆಮ್ ಗೋಯಿಂಗ್ ಟು ಪ್ರೊನೌನ್ಸ್ ದಿಸ್. ಕ್ಲಿಯರ್? ಡಿಫ್ರೆಂಟ್ ಟೈಪ್ಸ್ ಆಫ್ IUDs ಆಲ್ರೆಡಿ ಮಾಡಿದ್ದೀನಿ. ಆದರೆ ಕೂಡ ನಾನ್ ಮೀಡಿಯೇಟೆಡ್ ಅಂದರೆ ಲಿಪೀಸ್ಲು, ಕಾಪರ್ ರಿಲೀಸಿಂಗ್ ಅಂದರೆ ಕಾಪರ್ ಟಿ, ಹಾರ್ಮೋನ್ ರಿಲೀಸಿಂಗ್ ಅಂದರೆ LNG-20. ಕ್ಲಿಯರ್ ಟು ಆಲ್ ಆಫ್ ಯು? ಯೆಸ್ ನೋ? ಓಕೆ, ಡನ್ 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 ಡನ್. ಸಾರಿ ಸ್ಟೂಡೆಂಟ್ಸ್, ಥ್ರೋಟ್ ತುಂಬ ನೋವ್ತಾ ಇದೆ. ಕ್ಲಿಯರ್? ಕ್ಲಿಯರ್ ಕ್ಲಿಯರ್ ಕ್ಲಿಯರ್. ಓಕೆ, ನೆಕ್ಸ್ಟ್ ನೋಡೋಣ. ದಟ್ಸ್ ಇಟ್. ನೆಕ್ಸ್ಟ್ ನೋಡೋಕ್ಕೇನೂ ಇಲ್ಲ, ಆಲ್ಮೋಸ್ಟ್ ತುಂಬ ಕ್ವೆಶನ್ಸ್ ಸಾಲ್ವ್ ಮಾಡಿದ್ದೀವಿ. ಸೊ ಸ್ಟೂಡೆಂಟ್ಸ್, ನೆಕ್ಸ್ಟ್ ನಾವು 5 ಮಾರ್ಕು ಮಾಡ್ತೀವಿ. ಓಕೆ, ವಿ ಆರ್ ಗೋಯಿಂಗ್ ಟು ಡೂ 5 ಮಾರ್ಕ್ ಆ್ಯಸ್ ವೆಲ್. ಸೊ ಇಲ್ಲಿ ನೋಡಿ, ಹಿಯರ್ ಸಿ ಸ್ಟೂಡೆಂಟ್ಸ್, KCET PYQs, ಓಕೆ, ಸ್ಟಡಿ ಮೆಟೀರಿಯಲ್ಸ್ ಇಲ್ಲಿ ಅಪ್ಡೇಟ್ ಆಗಿದೆ. ವಿತ್ ದ್ಯಾಟ್ ನಿಮಗೆ ತುಂಬ ಇಂಪಾರ್ಟೆಂಟ್ ಇರೋ MVSAT ರಿಜಿಸ್ಟ್ರೇಷನ್. ತುಂಬ ಅವರು ಕೇಳ್ತಾ ಇತ್ತು ಮ್ಯಾಮ್ MVSAT ಯಾವಾಗ ಅಂತ. MVSAT ಬಂದುಬಿಟ್ಟು ಸ್ಟೂಡೆಂಟ್ಸ್ 4th, 5th ಮತ್ತು 11th ಆ್ಯಂಡ್ 12th ನಡೆಯೋದು. ಇದು ಸ್ಯಾಟರ್ಡೇ ಸಂಡೇ. ಸೊ ನಿಮಗೆಲ್ಲ ಆರಾಮ್ಸೆ ಓಕೆ ಮನೆಯಲ್ಲೆಲ್ಲ ಕುತ್ಕೊಂಡು ಆರಾಮ್ಸೆ ಬರ್ಬೋದು ಈ ಟೈಮಲ್ಲಿ. ಸೊ ಲುಕ್ ಹಿಯರ್, 4, 5, 11th ಆ್ಯಂಡ್ 12th October ನಡೆಯೋದು. ಕಂಪ್ಲೀಟ್ ನ್ಯಾಷನಾಲಿಟಿ ಅಂದರೆ ನಿಮಗೆ ಆಲ್ ಇಂಡಿಯಾ ರ್ಯಾಂಕ್ ಗೊತ್ತಿರುತ್ತೆ. ವಿತ್ ದ್ಯಾಟ್ ವಾಟ್ ವಿಲ್ ಯು ಗೆಟ್ ಟು ನೋ, 2 crores ಆಫ್ cash prize is there. With that you can also earn 100% scholarship. Now let's say students, I don't, ma'am, it's not about money for me. I just want to write a mock paper ತರ ಬರಿಬೋದು. ನೀವು KCET ಸ್ಟೂಡೆಂಟ್ ಆದರೆ ಕೂಡ JEE ಎಕ್ಸಾಮ್ ಬರಿಬೋದು. ಬಿಕಾಸ್ JEE ಎಕ್ಸಾಮ್ ಅಡಿಷ್ನಲಿ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಸೊ JEE ಮೇನ್ಸ್ ಪೇಪರ್ ಬರೆದ್ರೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓ KCET ಎಕ್ಸಾಮ್ ನನಗೆ ಆರಾಮ್ಸೆ ಬರಿಬೋದು ಅಂತ. So try and write the exam, register for it, and all the NEET aspirant out there should write the exam, okay, because it's going to be one mock test. Students,
doesn't matter if you're prepared the whole thing or not, but give it a try. Okay, offline centers ಬಂದ್ಬಿಟ್ಟು ದೀಕ್ಷಾ ಮತ್ತೆ ವೇದಾಂತು offline centers ಎರಡು ಯೂಸ್ ಮಾಡ್ಬೋದು. So both the options are given to you. So what you have to do, you have to enter your phone number, ಅದಾದಮೇಲೆ ಸಬ್ಮಿಟ್ ಕೊಡಿ, and then they will be opening a list where it is more feasible for you. ಅಂದರೆ ಯಾವ ಪ್ಲೇಸ್ ನಿಮಗೆ ಕ್ಲೋಸ್ ಆಗಿರೋದು ಅದನ್ನು ಚೂಸ್ ಮಾಡಿಬಿಟ್ಟು ಅಲ್ಲೋಗಿ ಆಫ್ಲೈನ್ ಎಕ್ಸಾಮ್ ಬರೀರಿ. ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಕಮಿಂಗ್ ಟು ಜೆ ಪಿ ನಗರ್ ಸೆಂಟರ್ ಯು ಕ್ಯಾನ್ ಸಿ ಎಸ್ ಇನ್ ಒನ್ ಆಫ್ ದೀಸ್ ಡೇಸ್. ಓಕೆ, ಸೊ ಯಾ ಡು ನಾಟ್ ಮಿಸ್ ದಟ್ ಚಾನ್ಸ್. ಸೊ ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಇವತ್ತು ಎನರ್ಜಿ ಸ್ವಲ್ಪ ಕಮ್ಮಿ ಇತ್ತು ನಿಮ್ಮದು. ಐ ಹೋಪ್ ಆಲ್ ಆಫ್ ಯು ಆರ್ some of your exams might have started, illandre some of your exams might start in October, but do preparation well, do all these questions without fail. Ee questions ella nimige telegram channel irutte, so don't worry about it. It is Vedantu Karnataka telegram channel. Okay, so thank you so much for joining. See you all in the next class. Bye bye.